ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್ ಅಲ್ಲ, ಇದು ನಾವು ಶೂಟ್ ಮಾಡ್ತಾ ಇರೋದು ಟೈಮು ಅರೌಂಡ್ ನೈಟ್ 10:15 ಆಗಿದೆ. ಸೊ ಇವತ್ತು ಮನು ಬೆಂಗಳೂರಿಂದ ಬಂದರು, ನಾಳೆ ಬೆಳಗ್ಗೆನೆ ಬೆಂಗಳೂರಿಗೆ ರಿಟರ್ನ್ ಹೋಗ್ತಾರೆ. ಸೊ ಈ ಗ್ಯಾಪಲ್ಲಿ ಶೂಟ್ ಮಾಡ್ಕೊಬಿಡೋಣ ಅಂತ ಬಂದಿದ್ದೀವಿ. ಯಾಕೆಂದರೆ ಇದು ವೆರಿ ಇಂಪಾರ್ಟೆಂಟ್ ವಿಡಿಯೋ ಆಗಿತ್ತು ಆ್ಯಂಡ್ ಆದಷ್ಟು ಬೇಗ ಪೋಸ್ಟ್ ಮಾಡ್ತೀನಿ ಅಂತ ತುಂಬ ಜನಕ್ಕೆ ಪ್ರಾಮಿಸ್ ಮಾಡಿಬಿಟ್ಟಿದ್ದೆ ನಾನು, ಕಮೆಂಟ್ಸಲ್ಲಿ, ಪರ್ಸ್ನಲ್ DMsಲ್ಲಿ ಎಲ್ಲ, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ಕಡೆ. ಹಾಗಾಗಿ ಸೊ ಇವಾಗ ನಾವು ಕೂತ್ಕೊಂಡಿರೋದು ಇಲ್ಲಿ ಮಾತಾಡೋದಕ್ಕೆ ನಮ್ಮ ಟ್ರೀಟ್ಮೆಂಟ್ ಬಗ್ಗೆ. ಅಂದರೆ ಸುಮಾರು ಜನ ಕೇಳ್ತಾ ಇದ್ರಿ, ನಿಮ್ಮದು ನ್ಯಾಚುರಲ್ ಪ್ರೆಗ್ನೆನ್ಸಿನಾ ಇಲ್ಲ ಟ್ರೀಟ್ಮೆಂಟ್ ತಗೊಂಡು ಕನ್ಸೀವ್ ಆಗಿದ್ರ, ಟ್ರೀಟ್ಮೆಂಟ್ ತಗೊಂಡಿದ್ರೆ ಯಾವ ಥರ ಟ್ರೀಟ್ಮೆಂಟ್ ತಗೊಂಡಿದ್ರಿ, ಏನು ಎತ್ತ ಅಂತೆಲ್ಲ. ಸೊ ಅದಕ್ಕಿಂತ ಮೊದಲು ಒಂದು ಡಿಸ್ಕ್ಲೈಮರ್ ಕೊಟ್ಬಿಡ್ತೀನಿ. ನಾನು ಆ್ಯಕ್ಚುಯಲ್ ಟಾಪಿಕ್ ಮಾತಾಡೋದಕ್ಕಿಂತ ಮೊದಲು ನಂದು ನ್ಯಾಚುರಲ್ ಕನ್ಸೆಪ್ಷನ್ನೇ ಆಗಿರಲಿಲ್ಲ, ಟ್ರೀಟ್ಮೆಂಟ್ ಕನ್ಸೆಪ್ಷನ್ನೇ ಆಗಿರಲಿ, ಅದು ನಾನು ನೆಕ್ಸ್ಟ್ ಹೇಳ್ತೀನಿ ಯಾವ ಥರ ಅಂತ. ಬಟ್ ಇದನ್ನ ನೀವು ಪರ್ಸ್ನಲ್ ಆಗಿ ಅಪ್ಲಿಕೇಬಲ್ ಮಾಡ್ಕೋಬೇಡಿ, ಜಸ್ಟ್ ಕಾರಿಲೇಟ್ ಮಾಡ್ಕೊಳ್ಳಿ, ಇದರಿಂದ ಏನಾದರೂ ಹೆಲ್ಪ್ ಆಗತ್ತಾ ಅಂತ ಒಂದು ನಾಲೆಜ್ ತರ ತಗೊಳ್ಳಿ, ಇದು ಎಜುಕೇಶನ್ ತರ ತಗೊಳ್ಳಿ. ಅದನ್ನ ಬಿಟ್ಟು ಓಕೆ ಇವ್ರಿಗೆ ಈ ತರ ಆಗಿದೆ ನನಗೂ ಇದೇ ಆಗತ್ತೆ, ಸೊ ಇವ್ರಿಗೆ ಈ ತರ ಆಗಿಲ್ಲ ಅಂದ್ರೆ ನನಗೂ ಈ ತರ ಆಗದೇ ಇಲ್ಲ, ಪ್ಲೀಸ್ ದಯವಿಟ್ಟು ಆ ತರ ಇದನ್ನ ತಗೋಬೇಡಿ. ಇದು ಅಂಡರ್ಲೈನ್ ಮಾಡ್ಕೊಳ್ಳಿ, ಡಿಸ್ಕ್ಲೈಮರ್ ಅಂತಾನೆ ಅನ್ಕೊಳ್ಳಿ, ಅಲ್ವಾ ಮನು? ಕರೆಕ್ಟ್. ಕಂಪೇರ್ ಮಾಡ್ಕೊಂಡು ಹೋಗ್ಬೇಡಿ ಯಾವುದಕ್ಕೂ, ಯಾಕಂದ್ರೆ ಒಬ್ರಿಗೆ ಇರೋ ತರ ಇನ್ನೊಬ್ರಿಗೆ ಇರಲ್ಲ. ನಾವು ನಾನು ಡಾಕ್ಟ್ರೇ, ಬಟ್ ಆ ಒಂದು ಫೀಲ್ಡ್ ಅಲ್ಲಿ ಅಲ್ಲ. ಬಟ್ ಏನಂದ್ರೆ ನಿಮ್ಗೆ ಬೆಸ್ಟ್ ಸಜೆಷನ್ ನಿಮ್ಗೆ ನಿಮ್ದೇ ಆದಂತ ಡಾಕ್ಟರ್ ಏನಿದಾರಲ್ಲ ಅವರೇ ಕೊಡಕ್ಕಾಗೋದು, ನಾವು ಕೊಡಕ್ಕಾಗಲ್ಲ. ಬಟ್ ಏನಂದ್ರೆ ನಮ್ಮ ಲೈಫ್ ಜರ್ನಿನಲ್ಲಿ ಏನಾಗಿದೆ ಅನ್ನೋದನ್ನ ಮಾತ್ರ ಹೇಳ್ಬೋದು. ಅದನ್ನ ನೀವು ಮೋಟಿವೇಶನ್ ಆಗಿ ತಗೊಂಡು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಕೂತ್ಕೊಂಡು ಮಾತಾಡಿ ಅದೇನ್ ಪ್ರೋಸೆಸ್ ಇದೆ ಅದು ನೀವು ಮಾಡ್ಕೊಳ್ಳಿ. ಅಂಡ್ ಇನ್ನೂ ಒಂದು ಹೇಳ್ತೀನಿ, ನಾವೇನು ನಮ್ಮ ಜರ್ನಿ ಇದೆ, ಈ ಜರ್ನಿಯಲ್ಲಿ ನಾವು ಯಾರನ್ನೂ ರೆಫರೆನ್ಸ್ ಆಗಿ ತಗೊಂಡಿಲ್ಲ, ಯಾರ ಹತ್ರನೂ ಅವ್ರ ಎಕ್ಸ್ಪೀರಿಯನ್ಸ್ಗಳು ಕೇಳ್ಕೊಂಡಿಲ್ಲ. ಒಂದ್ಸರಿ ಜರ್ನಿ ಒಳಗಡೆ ಇಳಿದ ಮೇಲೆ ಮೀಟ್ ಮಾಡಿದ ಜನಗಳ ಎಕ್ಸ್ಪೀರಿಯನ್ಸ್ ಕೇಳ್ಕೊಂಡಿದ್ದೀವಿ, ಬಟ್ ನಾವು ಯಾವತ್ತೂ ಕಾರಿಲೇಟ್ ಅಂತೂ ಮಾಡ್ಕೊಂಡೇ ಇಲ್ಲ. ಇವ್ರಿಗೆ ಈ ಥರ ಆಗಿದೆ ನಮಗೂ ಈ ಥರ ಆಗ್ಬಿಡತ್ತಾ, ಈ ಥರ ಆಗಲ್ವಾ, ಆ ಥರ ಎಲ್ಲ ನಾವು ಥಿಂಕೇ ಮಾಡಿಲ್ಲ ಇದುವರೆಗೂ, ಮುಂದೆನೂ ಮಾಡಲ್ಲ. ಮನು ಹೇಳ್ದಂಗೆ ನಿಮಗೆ ಬೆಸ್ಟ್ ಅಡ್ವೈಸ್ ಅನ್ನೋದಕ್ಕಿಂತ ಫ್ಯಾಕ್ಟ್ ಹೇಳೋಕ್ಕಾಗದೆ ಡಾಕ್ಟ್ರ್ ಕೈಲಿ ಮಾತ್ರ. ಸೊ ಹಂಗಾಗಿ ದಯವಿಟ್ಟು ಡಾಕ್ಟರ್ಸ್ ಏನು ಅಡ್ವೈಸ್ ಮಾಡ್ತಾರೆ ಡಾಕ್ಟರ್ಸ್ನ ಟ್ರಸ್ಟ್ ಮಾಡಿ ಅದನ್ನು ಫಾಲೋ ಮಾಡಿ. ಬಟ್ ಇದನ್ನು ಒಂದು ಎಜುಕೇಷನ್ ಆಗಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರ್ಬೋದೇನೋ, ಇಲ್ಲ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗ್ಬೋದೇನೋ ಅನ್ನೋ ಒಂದು ರೀಸನ್ಗೆ ಅಷ್ಟೇ ಮಾತಾಡ್ತಾ ಇದ್ದೀವಿ. ಓಕೆ, ಡಿಸ್ಕ್ಲೈಮರೇ ತುಂಬ ದೊಡ್ಡದಾಗೋಯ್ತು. ದಯವಿಟ್ಟು ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನಾವು ಏನೇ ಮಾತಾಡಿದ್ರು ಇದನ್ನು ಮೈಂಡಲ್ಲಿ ಇಟ್ಕೊಂಡೇ ನಾವು ಮಾತಾಡೋದನ್ನ ಕೇಳ್ಕೊಳ್ಳಿ. ಓಕೆ, ಫಸ್ಟ್ ಕ್ವಶನ್ನು, ನಿಮ್ಮದು ಯಾವ ಥರ ಕನ್ಸೆಪ್ಷನ್ ಅಂತ ಕೇಳ್ತಾ ಇದ್ರಿ ಮನು? ಯಾವ ಥರ? ನಮ್ಮದು IVF ಅಲ್ಲಿ ಆಗಿದ್ದು. IVF ಕ್ಕಿಂತ ಮುಂಚೆ ಬೇರೆ ಥರನೂ ಟ್ರೈ ಮಾಡೋದು. ಬಟ್ ಏನಂದರೆ ಯಾವಾಗ ಒಂದು ಪ್ರೊಸೀಜರ್ ಆಗೋದಿಲ್ವಾ, ಸೆಕೆಂಡ್ ಪ್ರೊಸೀಜರ್ ಟ್ರೈ ಮಾಡ್ತಾರೆ, ಸೆಕೆಂಡ್ ಆಗಲಿಲ್ವಾ ಥರ್ಡ್ ಟ್ರೈ ಮಾಡ್ತಾರೆ. ನಿಮ್ಮ ಮಕ್ಕಳಾಗಂಟ ಟ್ರೈ ಮಾಡ್ತಾನೆ ಇರ್ತಾರೆ. ಬೇರೆ ಅಂದರೆ ಒಂದು ಸುಮಾರು ಪ್ರೊಸೀಜರ್ಸ್ಗಳಿದೆ. ಒಂದು ಫೇಲ್ಯೂರ್ ಆದರೆ ಎರಡು ಫೇಲ್ಯೂರ್ ಆದರೆ 3, ಆ ಥರ. ಆ್ಯಂಡ್ IVF ಅಲ್ಲೂ ಸುಮಾರು ಟೈಪ್ಸ್ IVF ಇದೆ. IVF ಅಲ್ಲೂ ಒಂದೇ ಥರ ಇಲ್ಲ, ಅದರಲ್ಲೂ ಸ್ಟೇಜ್ ಬೈ ಸ್ಟೇಜ್ IVF ಇದೆ. ಇಲ್ಲ ಕೆಲವರಿಗೆ ತೀರಾ ಅಗ್ರೆಸಿವ್ ಟ್ರೀಟ್ಮೆಂಟ್ ಬೇಕು ಅಂದರೆ ಡಾಕ್ಟರ್ಸು ಸ್ಟ್ರೈಟ್ ಅವೇ ಫೈನಲ್ ಆಪ್ಷನ್ನಿಗೆ ಹೋಗ್ತಾರೆ. ಇಲ್ಲ ಇವರಿಗೆ IVF ಅಲ್ಲೂ ಬೇಸಿಕ್ಕಿಂದ ಟ್ರೈ ಮಾಡ್ಬೋದು ಅಂದರೆ ಬೇಸಿಕ್ಕಿಂದ ಟ್ರೈ ಮಾಡ್ತಾರೆ. ಓಕೆ, ಆ ಪಾಯಿಂಟಿಗೆ ಲೇಟರ್ ಆನ್ ಬರ್ತೀನಿ. ಫಸ್ಟು ಈಗ ಓಕೆ ನನಗೆ ಮಗು ಆಗ್ತಿಲ್ಲ ಅಂದ ತಕ್ಷಣ ಸ್ಟ್ರೈಟ್ ಅವೇ ಡಾಕ್ಟರ್ಸ್ IVF ಹೇಳ್ಬಿಡ್ತಾರೆ. ಖಂಡಿತ ಅದು ತುಂಬ ಜನದ್ದು ಮೈಂಡಲ್ಲಿ ಇದೆ. ಯಾಕೆಂದರೆ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗಲೇ ಗೊತ್ತಾಗಿತ್ತು. ಸ್ಟ್ರೈಟ್ ಅವೇ ಅವ್ರನ್ನ ನಾನು ಕೇಳ್ತಾ ಇದ್ದಿದ್ದೇನೆ, ಮೇಡಮ್ ನಿಮ್ದು IVF ಕನ್ಸೆಪ್ಷನ್, ನಾನು ಎಲ್ಲೂ ಮಾತೇ ಆಡಿಲ್ಲ, ನಂದು ಟ್ರೀಟ್ಮೆಂಟ್ ಬಗ್ಗೆ ಆಗಲಿ ಇದು ಯಾವತ್ತೂ ನಾವು ಮಾತೇ ಆಡಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಅಂದರೆ ಜನಗಳು ಅಷ್ಟು ಮೈಂಡಲ್ಲಿ ಫಿಕ್ಸ್ ಆಗೋಗ್ಬಿಟ್ಟಿದ್ದಾರೆ. ದಯವಿಟ್ಟು ಅದನ್ನ ಮಾಡಬೇಡಿ. ನಾವು ಸುಮಾರು ಟೈಮು ನ್ಯಾಚುರಲ್ ಕನ್ಸೆಪ್ಷನ್ಗೆ ಟ್ರೈ ಮಾಡಿದ್ವಿ, ಆಗಲಿಲ್ಲ. ಆವಾಗ ನಾವು ಡಿಸೈಡ್ ಮಾಡಿದ್ವಿ, ಓಕೆ ಇಟ್ಸ್ ಟೈಮ್ ಟು ಕನ್ಸಲ್ಟ್ ಅ ಡಾಕ್ಟರ್ ಅಂತ. ಡಾಕ್ಟರ್ ಹತ್ರ ಹೋದ್ವಿ. ಅವರು ಹೋದಾಗನು ಬೇಸಿಕ್ ಟ್ರೀಟ್ಮೆಂಟಿಂದ ನಮಗೆ ಸ್ಟಾರ್ಟ್ ಮಾಡಿದ್ದು. ಬೇಸಿಕ್ ಅಂದರೆ ಸ್ಟಾರ್ಟಿಂಗಲ್ಲಿ ಅವ್ರು ನಮ್ಗೆ ಏನೂ ಇಲ್ಲ, ಯಾವ ಟೈಮಲ್ಲಿ ಕನ್ಸೆಪ್ಷನ್ಗೆ ಟ್ರೈ ಮಾಡಬೇಕು ಅಂತ ಅಡ್ವೈಸ್ ಮಾಡಿದ್ರು. ನಾವು ಅದನ್ನ ಆಲ್ರೆಡಿ ಫಾಲೋ ಮಾಡಿದ್ವಿ. ಕರೆಕ್ಟ್ ಆಯಿತಾ. ಆಮೇಲೆ ಡಾಕ್ಟರ್ ಹತ್ರ ನಾವು ಅದನ್ನು ಇನ್ನೊಂದು, ನೀವು ಡಾಕ್ಟರ್ ಹತ್ರ ಹೋದಾಗ ಓಪನ್ ಆಗಿ ಮಾತಾಡಿ, ಆವಾಗ ಡಾಕ್ಟರ್ಗೆ ಈಸಿ ಆಗುತ್ತೆ ನಿಮಗೆ ಏನು ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಂತ ಡಿಸೈಡ್ ಮಾಡೋದಕ್ಕೆ. ಓಕೆ, ಆಮೇಲೆ ಅವರು ಅಂದರು ಬೇಸಿಕ್ ಟ್ರೀಟ್ಮೆಂಟು ಓವ್ಯುಲೇಷನ್ ಇಂಡ್ಯೂಸ್ ಮಾಡಿದ್ರು. ಒಂದಷ್ಟು ಸೈಕಲ್ ಮಾಡಿದ್ರು. ಮಧ್ಯ ನಾನು ಬ್ರೇಕ್ಗಳು ತಗೊಂಡೆ, ಅದು ಏನು ವರ್ಕೌಟ್ ಆಗಲಿಲ್ಲ. ಆಮೇಲೆ ನೆಕ್ಸ್ಟ್ ಅವರು ನಮಗೆ ಮಾಡಿದ್ದು IUI.
ಐ ನಾನು ತುಂಬ ಸೈಕಲ್ಸ್ ಎಲ್ಲ ಮಾಡಿಸ್ಕೊಳಕ್ಕೆ ಹೋಗಲಿಲ್ಲ, ಯಾಕೆಂದರೆ ಅದು ಸ್ವಲ್ಪ ನನಗೆ, ಬೇರೆಯವ್ರಿಗೆ ಗೊತ್ತಿಲ್ಲ. ಕೆಲವ್ರು ಅಂತಾರೆ ನನಗೇನು ಪೇನ್ಫುಲ್ಲೇ ಇರಲಿಲ್ಲ ಅಂತ, ಅಂದರೆ ನನಗೆ ಹಾಸ್ಪಿಟ್ಲಲ್ಲಿ ಮೀಟ್ ಮಾಡಿದವರು. ಬಟ್ ನನಗೆ ಇದು ಯಾಕೋ ಸ್ವಲ್ಪ ಪೇನ್ಫುಲ್ ಪ್ರೊಸೀಜರ್ ಆಗಿತ್ತು. ಹಂಗಾಗಿ ನಾವು ಒಂದು 2-3 ಸೈಕಲ್ಗೆ ಅದನ್ನ ಸ್ಟಾಪ್ ಮಾಡಿಸಿದ್ದು. 2 ಸೈಕಲ್ ಏನೋ ಮಾಡಿಸಿದ್ವಿ. ಅದಾದಮೇಲೆ ಬ್ರೇಕ್ ತೊಗೊಂಡ್ವಿ, ಯಾಕೆಂದರೆ ಇದು ಯಾವತ್ತೂ ನಾವು ಇವತ್ತು ಹೋಗ್ಬಿಟ್ರೆ ನಾಳೆ ರಿಸಲ್ಟ್ ಸಿಕ್ಬಿಡುತ್ತೆ ಅನ್ನೋ ಪ್ರೊಸೀಜರ್ ಇಲ್ಲ. ನಮಗೂ ಲಿಟ್ರಲಿ 3 ಇಯರ್ಸ್ ನಾವು ರಿಸಲ್ಟ್ ನೋಡೋದಕ್ಕೆ ತಗೊಂಡಿದ್ದು. ಕರೆಕ್ಟ್, 3 ಇಯರ್ಸ್. ಆ 3 ಇಯರ್ಸಲ್ಲಿ ಕಂಟಿನ್ಯೂಸ್ ಆಗಿ ನಾವು ಟ್ರೈ ಮಾಡಿದ್ದೀವ? ಖಂಡಿತ ಇಲ್ಲ. ಬೇಜಾನ್ ಬ್ರೇಕ್ಗಳು ತಗೊಂಡಿದ್ದೀವಿ. ರಿಲ್ಯಾಕ್ಸೇಷನ್ ಬೇಕಾಗತ್ತೆ, ಬಾಡಿ ಅಂದರೆ ಮೆಂಟಲಿ ರಿಕವರ್ ಆಗಬೇಕಾಗತ್ತೆ. ಸೊ ಹಂಗೆ ಬ್ರೇಕ್ಗಳೆಲ್ಲ ತಗೊಂಡು ಫೈನಲಿ 100% IVF ಕ್ಯಾಂಡಿಡೇಟ್ ಇದ್ವಾ ನಾವು? ಇಲ್ಲ. ಆ್ಯಕ್ಚುಲಿಯಾಗಿ ನಮಗೆ ಎಲ್ಲ ರೀತಿ ಬೇರೆ ಬೇರೆ ಗೈನಕಾಲಜಿಸ್ಟ್ ಅಷ್ಟೇ ನಮ್ಮನ್ನು ಅನಲೈಸ್ ಮಾಡಿದ್ರೆ ಇಲ್ಲ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೂ ನಮ್ಮನ್ನು ಕಳಿಸಿದ್ರು. ಸೊ ಅಲ್ಲಿಂದ ನಮಗೆ ಬಂದಿದ್ದು, ನೀವು ವೆಯ್ಟ್ ಮಾಡಿದ್ರೆ ನ್ಯಾಚುರಲ್ ಕನ್ಸೆಪ್ಷನ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದರು. ಬಟ್ ನಮಗೆ ಟೈಮ್ ವೇಸ್ಟ್ ಮಾಡೋದಕ್ಕೆ ರೆಡಿ ಇರಲಿಲ್ಲ. ಸೊ ಹಂಗಾಗಿ ಮನು ಅಂದರು, ಇಲ್ಲ ನಾವು ಟ್ರೀಟ್ಮೆಂಟಿಗೆ ಹೋಗ್ಬಿಡೋಣ, ವೆಯ್ಟ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಆದರೆ ಓಕೆ, ಆಗಲಿಲ್ಲ ಅಂದರೆ ಅನ್ನೋ ಕ್ವಶನ್ ಮಾರ್ಕ್ ಬಂತು. ಸೊ ಹಂಗಾಗಿ ನಮ್ಮ ಹತ್ರ ಸ್ವಲ್ಪ ಟೈಮು ಕಮ್ಮಿ ಇತ್ತು. ಫ್ರ್ಯಾಂಕಾಗಿ ಹೇಳಬೇಕು ಅಂತಂದರೆ ಟೈಮ್ ಇತ್ತು, ಬಟ್ ಸ್ವಲ್ಪ ಕಮ್ಮಿ ಇತ್ತು ಅಂತಲೇ ಹೇಳ್ತೀನಿ. ಯಾಕೆಂದರೆ ಒಂದು ಹೆಣ್ಣುಡುಗಿ ಏಜು ಇಲ್ಲಿ ಮ್ಯಾಟರ್ ಆಗುತ್ತೆ. ಓಪನ್ ಆಗಿ ಹೇಳಬೇಕು ಅನ್ನೋದಕ್ಕಿಂತ ಹಸ್ಬೆಂಡ್ಗಿನ ವೈಫ್ ಏಜು ಇಲ್ಲಿ ಮ್ಯಾಟರ್ ಆಗುತ್ತೆ. ಹಂಗಂತ ನಾನು IVF ಹೋಗೋಷ್ಟು ಏಜ್ ಆಗಿತ್ತಾ? ಇಲ್ಲ. ಸೊ ಅದಕ್ಕೆ ಹೇಳ್ತಾ ಇರೋದು, ಸ್ವಲ್ಪ ಟೈಮ್ ಕಮ್ಮಿ ಇತ್ತು. ಯಾಕೆಂದರೆ ನಾನು mid-30s ಇದ್ದೆ ಆವಾಗ ನಾವು ಟ್ರೀಟ್ಮೆಂಟಿಗೆ ಟ್ರೈ ಮಾಡಬೇಕಂದ್ರೆ. ಸೊ ಅದು ಟೈಮ್ ವೇಸ್ಟ್ ಮಾಡಬಾರ್ದು ಅಂದ್ಕೊಂಡು ನಾವು ಫೈನಲಿ ನಮ್ಮ ಗೈನಕಾಲಜಿಸ್ಟ್ ಹತ್ರ ಡಿಸ್ಕಷನ್ ಮಾಡಿ, ಆಮೇಲೆ ನಾವು ಈ ಡಿಸ್ಕಷನ್ಗೆ 2-3 ಮಂತ್ಸ್ ತೊಗೊಂಡ್ವಾ? ಡಿಸ್ಕಷನ್ಗೆ 2-3 ಮಂತ್ಸ್ ತೊಗೊಂಡು, ಆಮೇಲೆ ನಾವು ಫ್ಯಾಮಿಲಿ ಜೊತೆ ಡಿಸ್ಕಷನ್ಗಳು, ಈ ಥರ ಸುಮಾರು ಡಿಸ್ಕಷನ್ಸ್ಗಳೆಲ್ಲ ಮಾಡೋದು. ಯಾಕಂದರೆ ಇದರಲ್ಲಿ ಒಂದು ಇನ್ವಾಲ್ವ್ಮೆಂಟ್ ಆಗಲ್ಲ, ಯಾಕಂದರೆ ಇದರಲ್ಲಿ ಮಂಜು ಒಬ್ಬಳೇ ಇನ್ವಾಲ್ವ್ ಆಗಲ್ಲ, ಅದ್ರಲ್ಲಿ ನಾನು ಇನ್ವಾಲ್ವ್ ಆಗ್ತೀನಿ, ಫ್ಯಾಮಿಲಿ ಇನ್ವಾಲ್ವ್ ಆಗ್ತಾರೆ, ಡಾಕ್ಟರ್ಸ್ಗಳು ಇನ್ವಾಲ್ವ್ ಆಗ್ತಾರೆ, ಅಬೌವ್ ಆಲ್ ಫೈನಾನ್ಸು ಇನ್ವಾಲ್ವ್ ಆಗತ್ತೆ. ಸೊ ಇವೆಲ್ಲನೂ ಒಂದು ಆದ್ರೇನೆ ನಾವು ಫರ್ದರ್ ಪ್ರೋಸೆಸ್ ಮಾಡ್ಬೋದು. ಯಾಕಂದರೆ ಹೋಗಿದ ತಕ್ಷಣ ಸಕ್ಸಸ್ಫುಲ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸು ಇರಬೇಕು, ಬಟ್ ಆಗತ್ತೆ ಅನ್ನೋ ಗ್ಯಾರಂಟಿ ಏನೂ ಇರಲ್ಲ. ಓವರ್ ಕಾನ್ಫಿಡೆನ್ಸ್ ಅದು. ಸೊ ನಾವು ಪ್ರಿಪೇರ್ ಆಗಬೇಕು. ಅಕಸ್ಮಾತ್ ಯಾವಾಗಲೂ ಅಷ್ಟೇ ಒಂದು ಹೆಜ್ಜೆ ಇಡ್ತೀವಿ ಅಂದರೆ 2 ಹೆಜ್ಜೆ ಹಿಂದಿಂದು ಯೋಚನೆ ಮಾಡಬೇಕಾಗತ್ತೆ. ಸೊ ಅದು ಅಕಸ್ಮಾತ್ ಫೇಲ್ಯೂರ್ ಆದರೆ ನೆಕ್ಸ್ಟ್ ಏನು ಪ್ರೊಸೀಜರು, ಅಥವಾ ಅದು ಫೇಲ್ಯೂರ್ ಆದರೆ ಹಿಂಗೆ ಯೋಚನೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಯಾಕಂದರೆ ಅರ್ಧ ದಾರಿಗೆ ಹೋಗ್ಬಿಟ್ಟು ಆಮೇಲೆ ಅಯ್ಯೋ ನಾವು ಇದನ್ನ ಯೋಚನೆ ಮಾಡಲಿಲ್ಲ, ಇದ್ರ ಬಗ್ಗೆ ನಾವು ಮೊದಲೇ ಗೊತ್ತಿದ್ದಿದ್ರೆ ನಾವು ಇದನ್ನು ಸ್ಟಾರ್ಟೇ ಮಾಡ್ತಿರ್ಲಿಲ್ಲ, ಈ ಥರ ಎಲ್ಲ ಅನ್ಕೋಬಾರ್ದು. ಒಂದ್ಸರಿ ಈ ಈಜಕ್ಕೆ ಇಳಿದ್ಬಿಟ್ಟ ಮೇಲೆ ಈಜ್ಕೊಂಡು ಹೋಗ್ತಾ ಇರಬೇಕು, ಎಲ್ಲೂ ನಿಲ್ಲಿಸಲೇಬಾರ್ದು. ಸೊ ನಾವು ಮಾಡಿದ್ದು ಹಾಗೇನೆ. ನಮ್ದು ಮೊದಲನೇ ಸರಿ ಆಯ್ತಾ, ಅದ್ರ ಬಗ್ಗೆ ಹೇಳ್ತೀವಿ. ಈಗ ಒನ್ ಬೈ ಒನ್. ಇನ್ನೊಂದು, ನಾವೇನಾದ್ರು ಒಂದು ಫರ್ಟಿಲಿಟಿ ಟ್ರೀಟ್ಮೆಂಟ್, ಅದು ಯಾವುದೇ ರೀತಿ ಆಗಲಿ, ಬೇಸಿಕ್ ಟ್ರೀಟ್ಮೆಂಟ್ ಆಗಿರಲಿ ಇಲ್ಲ ಅಗ್ರೆಸಿವ್ ಟ್ರೀಟ್ಮೆಂಟ್ ಆಗಿರಲಿ, ಈ ಫರ್ಟಿಲಿಟಿ ಟ್ರೀಟ್ಮೆಂಟ್ ಜರ್ನಿಗೆ ಕಾಲಿಡ್ತಾ ಇದ್ದೀವಿ ಅಂದರೆ ನಾವು ಫಸ್ಟ್ ಥಿಂಗು ನಾವು ಅರ್ಥ ಮಾಡ್ಕೋಬೇಕಿರೋದು, ನಮಗೆ ತುಂಬ ಪೇಷನ್ಸ್ ಇರಬೇಕು. ಸೆಕೆಂಡ್ ಥಿಂಗು, ನಾವು ನಮ್ಮನ್ನ ಕಾಮಾಗಿ ಇಟ್ಕೋಬೇಕು. ಓಕೆ, ಅಯ್ಯೋ ನಾನು ಟ್ರೈ ಮಾಡಿದೆ ರಿಸಲ್ಟ್ ಸಿಕ್ಕಲಿಲ್ಲ ಅಂತ ಡಿಪ್ರೆಷನ್ಗೆ ಹೋಗೋದು, ಡಿಪ್ರೆಸ್ ಆಗೋದು, ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳ್ಳೋದು, ಇದನ್ನ ಫಸ್ಟ್ ಸ್ಟಾಪ್ ಮಾಡಬೇಕು. ಅದೇ ಕರೆಕ್ಟಾಗಿ ಹೇಳಬೇಕು ಅಂದರೆ, ಪ್ರತಿಯೊಂದು ನೀವು ಏನಂದರೆ ಹೋಗ್ತೀರಾ, ಟ್ರೀಟ್ಮೆಂಟ್ ಮಾಡ್ತಾರೆ, ಟ್ರೀಟ್ಮೆಂಟಲ್ಲಿ ಫೇಲ್ಯೂರ್ ಆದರೆ ಡಾಕ್ಟರ್ನ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆ್ಯಕ್ಚುಲಿ ಡಾಕ್ಟರ್ದು ಪಾರ್ಟು ಬರೀ 50% ಇರೋದು ಅಷ್ಟೇ. ಇನ್ನು 50% ನಿಮ್ಮ ಕೈನಲ್ಲಿರುತ್ತೆ. ಯಾಕಂದರೆ ನೀವು ನಿಮ್ಮ ಮೆಂಟಲ್ ಹೆಲ್ತ್ನ ಹೇಗೆ ಇಟ್ಕೊತೀರೋ, ನಿಮ್ಮ ಹಾರ್ಮೋನಲ್ ರೆಸ್ಪಾನ್ಸು ಹಾಗೆ ಇರುತ್ತೆ. ನೀವು ನಿಮ್ಮ ಮೆಂಟಲ್ ಸ್ಥಿತಿನ ಹಾಳು ಮಾಡ್ಕೊಂಡ್ರೆ ನಿಮ್ಮ ಹಾರ್ಮೋನು ಹಾಗೆ ಹಾಳಾಗತ್ತೆ. ಅವಾಗ ಅವ್ರಿಗೆ ಎಷ್ಟೇ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ರು ಅದು ಸಕ್ಸಸ್ಫುಲ್ ಆಗಲ್ಲ. ಆವಾಗ ನೀವು ಡಾಕ್ಟರ್ಸ್ನ ಬೈಯೋದಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಲ್ವಾ? ಸೊ ಅದಕ್ಕೆ ನೀವು ಬ್ಲೈಂಡ್ ಆಗಿ ಹೋಗ್ತೀನಿ ನನಗಿದ್ರೆ, ಫಸ್ಟ್ ಥಿಂಗ್ ನೀವು ಮಾಡಬೇಕಾಗಿರೋದು, ನೀವು ಡಾಕ್ಟರ್ಸ್ನ ಟ್ರಸ್ಟ್ ಮಾಡಿ. ಎರಡನೇದು, ಯಾರಿಗೂ ಹೇಳೋಕೆ ಹೋಗ್ಬೇಡಿ, ನಿಮ್ಮನ್ನ ನೀವು ಟ್ರಸ್ಟ್ ಮಾಡಿ. ಯಾರಿಗೂ ಹೇಳೋಕೆ ಹೋಗ್ಬೇಡಿ, ನಿಮಗೆ ನೀವು ಟ್ರಸ್ಟ್ ಮಾಡಿ. ಅದು ಫ್ಯಾಮಿಲಿನಲ್ಲಿ ರಿಲೇಟಿವ್ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು. ಯಾಕಂದ್ರೆ ಅವರು ನಿಮಗೆ ಕೆಟ್ಟದ್ದು ಬಯಸ್ತಾರೆ ಅಂತಲ್ಲ, ಬಟ್ ಏನೋ ಒಂದು ವಿಷಯ ಹೇಳ್ದ ಅಂದ್ರೆ ಅದು ನಮ್ಮ ಮನಸ್ಸಿನಲ್ಲಿ ಹಂಗೆ ಉಳ್ಕೊಳತ್ತೆ. ಅದೇ ಕೊರಿಯಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಹಾರ್ಮೋನಲ್ಲೂ ಇಂಬ್ಯಾಲೆನ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಾಗುತ್ತೆ ಅಂದ್ರೆ ಕನ್ಸರ್ನ್ ಇರುತ್ತೆ. ಎಲ್ಲರೂ ಕೇಳೋರೆಲ್ಲ ಏನೋ ಕೆಟ್ಟದ್ದು ಬಯಸ್ತಾರೆ ಅಂತಲ್ಲ. ಫಾರ್ ಎಕ್ಸಾಂಪಲ್, ಈಗ ಮನು ನನ್ನ ಹತ್ರ ಏನೋ ಹೇಳಿದಾಗ, ನನಗೆ ಮನು ಮೇಲೆ ಕನ್ಸರ್ನ್ ಬಂದಾಗ ನಾನು ಕೇಳ್ತೀನಿ, ಓ ಮನು ನೀನು ಅದು ಮಾಡ್ತಿದ್ದಲ್ಲ, ಏನಾಯ್ತು, ಇನ್ನೂ ಆಗ್ಲಿಲ್ವಾ? ಆವಾಗ ನಮಗೆ ಮೆಂಟಲ್ ಸ್ಟ್ರೆಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗಾಗಿ ಅವಾಯ್ಡ್ ಮಾಡಬೇಕು. ನಮಗೂ ಅಷ್ಟೇ, ಇಮ್ಮಿಡಿಯೇಟ್ ಫ್ಯಾಮಿಲಿಗೆ ಬಿಟ್ಟರೆ ನಮ್ಮ ಫ್ಯಾಮಿಲೀಸಲ್ಲಿ ಬೇರೆ ಇನ್ಯಾರಿಗೂ ಗೊತ್ತಿರಲಿಲ್ಲ. ಇಮ್ಮಿಡಿಯೇಟ್ ಫ್ಯಾಮಿಲೀಸ್ಗೆ ಅಷ್ಟೇ ಗೊತ್ತಿದ್ದು ವಿ ಆರ್ ಅಂಡರ್ ದಿಸ್ ಟ್ರೀಟ್ಮೆಂಟ್ ಅಂತ. ಮೂರನೇದು,
ಗೂಗಲ್ ಮಾಡೋದನ್ನ ನಿಲ್ಲಿಸ್ಬಿಡಿ. ಗೂಗಲ್ ಮಾಡಿ ಮನ್ಸನ್ನ ಅದರಷ್ಟು ಮನ್ಸು ಹಾಳಾಗೋದು ಇನ್ಯಾವುದೂ ಇಲ್ಲ. ಇದನ್ನ ಮಂಜುನೂ ಮಾಡ್ತಿದ್ಲು, ಬಟ್ ಅದನ್ನ ಬಿಡಿಸೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ. 4ನೇದು, ನೀವು ಗೂಗಲ್ ಆದ್ಮೇಲೆ ಇನ್ನೇನು ಅಪಿ ಮಾಡ್ತಿದ್ದಿದ್ದು ನೀನು? ನಾಲ್ಕನೇದು, ಈ ಇನ್ಸ್ಟಾಗ್ರಾಮ್ ನಲ್ಲಿ ಬರೀ ಅವೇ ಬರೋದಕ್ಕೆ ಸ್ಟಾರ್ಟ್ ಆಗೋಗ್ತವೆ, ಅಡ್ವರ್ಟೈಸ್ಮೆಂಟ್. ಆ ಒಂದು ಸೀನ್ನ ಬಿಟ್ಬಿಡಿ ನೋಡೋದು. ಇನ್ಸ್ಟಾಗ್ರಾಮ್ನ ನೋಡಲೇಬೇಡಿ, ಗೂಗಲ್ನ ಇದೇ ಮಾಡಬೇಡಿ, ಅಕ್ಕಪಕ್ಕ ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಕೆ ಹೋಗ್ಬಿಡಿ. ಆಮೇಲೆ ಡಾಕ್ಟರ್ಸ್ನ ನಂಬಿ. ಈ 4 ಕೆಲಸ ನೀವು ಫಸ್ಟು ಮಾಡಿ, ಆಮೇಲೆ ನೀವು ಟ್ರೀಟ್ಮೆಂಟ್ಗೆ ಹೋಗಿ. ಆಮೇಲೆ ನಿಮ್ಮ ಡಾಕ್ಟರ್ಸ್ ಮೇಲೆ ನಿಮಗೆ ಎಲ್ಲರೂ ಡೌಟ್ ಬಂತ ಹಂಗಂತ ಡಾಕ್ಟರ್ನ ನೀವು ಡೌಟೇ ಪಡಬೇಡಿ ಅಂತಲ್ಲ. ಎಲ್ಲ ಡಾಕ್ಟರು ಒಂದೇ ಥರ ಇರಲ್ಲ. ನಿಮ್ಗೆಲ್ಲೋ ಒಂದು ಕಡೆ ಓಕೆ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ವಾ, ಬೇಡ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ. ಅವ್ರ ಬಾಯಲ್ಲೂ ಅದೇ ಬಂತ, ಅಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ, ಥರ್ಡ್ ಒಪಿನಿಯನ್ ತಗೊಳ್ಳಿ. ಅದಕ್ಕೆ ನಾವು ಒಂದು 10 ಜನ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡ್ತೀನಿ ಅಂತ ಹೋಗ್ಬೇಡಿ. 2-3 ಜನ ಡಾಕ್ಟರ್ ಬಾಯಲ್ಲಿ ಸೇಮ್ ಬಂತು ಅಂದರೆ ನೀವಿನ್ನ 10 ಜನ ಡಾಕ್ಟರ್ ಹತ್ರಕ್ಕೆ ಹೋದ್ರೂ ಅದೇ ಬರುತ್ತೆ ಅಂತ. ನನ್ನ ಡಾಕ್ಟರ್ಸ್ ಎಕ್ಸ್ಪೀರಿಯನ್ಸ್ಗಳನ್ನ ನಾನು ಹೇಳ್ತೀನಿ. ಫಸ್ಟ್ ನನ್ನ ಗೈನಕಾಲಜಿಸ್ಟು, ನಾನು 1.5 ಇಯರ್ ಅವ್ರ ಹತ್ರ ಬೇಸಿಕ್ ಟ್ರೀಟ್ಮೆಂಟಲ್ಲಿ ಇದ್ದಿದ್ದು, ಯಾವುದೂ ವರ್ಕೌಟ್ ಆಗಲಿಲ್ಲ. ನನ್ನ ಗೈನಕಾಲಜಿಸ್ಟು ನಮ್ಮನ್ನ IVFಗೆ ಕಳ್ಸೋದಕ್ಕೆ ರೆಡಿನೇ ಇರಲಿಲ್ಲ. ಇಲ್ಲ ಇನ್ನೂ ಟೈಮ್ ಇದೆ, ಟ್ರೈ ಮಾಡೋಣ ನೋಡಿ. ದಿಸ್ ಇಸ್ ವಾಟ್ ನಾವು ಡಾಕ್ಟರ್ನ ಟ್ರಸ್ಟ್ ಮಾಡಬೇಕು ಅಂತ ಹೇಳ್ತಾ ಇರೋದು ಇದೇ ಕಾರಣಕ್ಕೆ. ಆ ಟ್ರಸ್ಟಿಂಗ್ ಫ್ಯಾಕ್ಟರ್ ಬರೋದಕ್ಕಿಂತ ಮೊದಲು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅನ್ನೋ ತನಕ ಅಗ್ರೆಸಿವ್ ಟ್ರೀಟ್ಮೆಂಟ್ಗೆ ಆ ಡಾಕ್ಟರ್ ಅಂಡರಲ್ಲಿ ಹೋಗ್ಬೇಡಿ. ಇದು ನಂದು ಮೇಜರ್ ಅಡ್ವೈಸು. ನಮ್ಮ ಡಾಕ್ಟರ್ನ ನಾನು ಡೇ 1ಇಂದ ಇದುವರೆಗೂ ನಾನು ಅಷ್ಟೇ ನಂಬ್ತೀನಿ, ಅಷ್ಟೇ ಕಾನ್ಫಿಡೆನ್ಸ್ ಆಗಿ. ನನ್ನನ್ನು ಯಾರು ನಿಮ್ಮ ಡಾಕ್ಟರ್ ಯಾರು ಅಂತ ಕೇಳಿದ್ರೆ ನಾನು ಧೈರ್ಯವಾಗಿ ನನ್ನ ಡಾಕ್ಟರ್ನ ಅಡ್ವೈಸ್ ಮಾಡ್ತೀನಿ. ಯಾಕೆಂದರೆ ನನಗೆ ಅಷ್ಟು ಟ್ರಸ್ಟ್ ಇದೆ. ಮೇ ಬಿ ಅವ್ರ ಎಕ್ಸ್ಪೀರಿಯನ್ಸಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ನನ್ನ ಗೈನಕಾಲಜಿಸ್ಟು ನನಗೆ ತುಂಬ ಚೆನ್ನಾಗಿ ಅಡ್ವೈಸ್ ಮಾಡಿದ್ದಾರೆ. ಸೊ ನಾನು ಡಿಪ್ರೆಷನ್ಗೆ ಹೋದಾಗೂ ಅವರು ನನಗೆ ಹೇಳ್ತಾ ಇದ್ದಿದ್ದು ಒಂದೇ, ಮಂಜು ನೀನು ಎಷ್ಟು ಕಾಮ್ ಆಗಿರ್ತೀಯ ಅಷ್ಟು ನಿನ್ನ ಬಾಡಿ ರೆಸ್ಪಾನ್ಸ್ ಚೆನ್ನಾಗಿರುತ್ತೆ, ರಿಸಲ್ಟ್ ಬೇಗ ಸಿಗತ್ತೆ. ನೀನು ಎಷ್ಟು ಡಿಪ್ರೆಸ್ ಆಗ್ತೀಯಾ ಅಷ್ಟು ರಿಸಲ್ಟು ದೂರ ಹೋಗ್ತಾ ಇರತ್ತೆ. ಇದು ಬೇಸಿಕ್ ರೂಲು ನೀನು ಅರ್ಥ ಮಾಡ್ಕೋಬೇಕಿರೋದು ಅಂತ. ಸೊ ಅದನ್ನ ನಾನು ಅರ್ಥ ಮಾಡಿಕೊಂಡು ಅದನ್ನ ಫಾಲೋ ಮಾಡಿದಾಗ ನನಗೆ ರಿಸಲ್ಟು ನಾವು ಅನ್ಕೊಂಡಷ್ಟು ಟೈಮಲ್ಲಿ ಬಂತು. ಕರೆಕ್ಟ್ ಒಂದು. ಸೊ ನಾನು ಹೇಳ್ತಿದ್ದಂಗೆ ನನ್ನ ಡಾಕ್ಟರ್ IVFಗೆ ನಮ್ಮನ್ನ ಕಳ್ಸಕ್ಕೆ ರೆಡಿ ಇರಲಿಲ್ಲ. ಆ್ಯಕ್ಚುಲಿ ನಾವೇ ಡಿಸೈಡ್ ಮಾಡಿದ್ದು, ನಾನು ಮನುನೆ, ಇಲ್ಲ ಟೈಮ್ ವೇಸ್ಟ್ ಮಾಡೋದು ಬೇಡ, IVFಗೆ ಹೋಗ್ಬಿಡೋಣ ಅಂತ. ಯಾಕೆಂದರೆ ನಾವು ಓವ್ಯುಲೇಷನ್ ಇಂಡ್ಯೂಸ್ ಟ್ರೈ ಮಾಡಿದ್ವಿ, ಅದಾದಮೇಲೆ IUI ಟ್ರೈ ಮಾಡಿದ್ವಿ, ಆಬ್ವಿಯಸ್ಲಿ ವಿತ್ ಬ್ರೇಕ್ಸು. ಅದು ಯಾವಾಗ ವರ್ಕೌಟ್ ಆದ ನಾವೇ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿದ್ವಿ, ಮೇಡಮ್ ಇಲ್ಲ IVFಗೆ ಹೋಗ್ಬೋದಾ ನಾವು ಅಂತ. ಮೇಡಮ್ ಆವಾಗಲೂ 2 months ನಮ್ಮನ್ನ ಹೋಲ್ಡ್ ಬ್ಯಾಕ್ ಮಾಡಿದ್ರು. ಇಲ್ಲ ಬೇಡ, ವೆಯ್ಟ್ ಮಾಡಿ, ಏನಕ್ಕೆ ನಿಮ್ಮ ಹತ್ರ ದುಡ್ಡು ಹೆಚ್ಚಾಗಿದೆಯಾ, ರಿಸಲ್ಟ್ ಸಿಗ್ಬೋದು ಇಲ್ಲ ಅಂತಲ್ಲ, ಬಟ್ ಎಲ್ಲ ನಾವು ಆಸ್ಪೆಕ್ಟಿಂದನೂ ನೋಡಬೇಕಾಗತ್ತೆ. ಫಿನಾನ್ಷಿಯಲ್ ಆಸ್ಪೆಕ್ಟು ನೋಡಬೇಕಾಗತ್ತೆ, ಮೆಂಟಲ್ ಸ್ಟ್ರೆಸ್ಸು, ಮೆಂಟಲ್ ಹೆಲ್ತು ಎಲ್ಲಾನು ನೋಡಬೇಕಾಗತ್ತೆ. IVF ಅಂದ ತಕ್ಷಣ ಹೋದ ತಕ್ಷಣ ರಿಸಲ್ಟ್ ಸಿಗ್ಬಿಡತ್ತಾ? ಇಲ್ಲ, ಅದನ್ನು ಸ್ವಲ್ಪ ಲಾಂಗ್ ಪ್ರೊಸೀಜರೇ ಆಗತ್ತೆ. ಕೆಲವರಿಗೆ 6 months ಒಳಗಡೆ ರಿಸಲ್ಟ್ ಸಿಗ್ಬೋದು, ಇನ್ನು ಕೆಲವರಿಗೆ 1 year ತಗೋಬೋದು. ಬೆಸ್ಟ್ ಎಕ್ಸಾಂಪಲ್ ನಾವೇ ಇದ್ದೀವಿ, ಅದನ್ನ ಬರ್ತೀನಿ ಆ ಪಾರ್ಟಿಗೆ. ಸೊ ಆಮೇಲೆ 2 months ಆದಮೇಲೆ ನಮ್ಮ ಮ್ಯಾಮ್ ಅಂದರು ಓಕೆ ಇನ್ನ ಟೈಮ್ ವೇಸ್ಟ್ ಮಾಡೋದು ಬೇಡ, ಹೋಗ್ಬಿಡೋಣ IVFಗೆ ಅಂತ. ನನ್ನ ಗೈನಕಾಲಜಿಸ್ಟೇನೆ ಡಾಕ್ಟರ್ ಲಲಿತಾ KV ಅಂತ, ಅವರು ನ್ಯೂಬಿಯಲ್ ರೋಡಲ್ಲಿ ಒಂದು ಹಾಸ್ಪಿಟ್ಲಲ್ಲಿ ನಾನು ಕನ್ಸಲ್ಟ್ ಮಾಡ್ತಾ ಇದ್ದಿದ್ದು, ಬಟ್ ಅವ್ರು ಸುಮಾರು ಹಾಸ್ಪಿಟಲ್ಗಳಲ್ಲಿ ಕನ್ಸಲ್ಟೇಷನ್ ಕೊಡ್ತಾರೆ. ಅವ್ರ ಹತ್ರ ನಾನು ಗೈನಕಾಲಜಿಸ್ಟ್ ಅಗೇನ್ ಮೆನ್ಷನ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಪರಿಚಯ ಒಬ್ಬರ ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ನನಗೆ ಅಡ್ವೈಸ್ ಮಾಡಿದ್ರು. ನಾವು ಸೆಕೆಂಡ್ ಥಾಟ್ ಇಲ್ದಲೆ ಬೇರೆ ಯಾವುದೂ ರಿಸರ್ಚ್ ಮಾಡ್ದಲೆ ನನ್ನ ಗೈನಕಾಲಜಿಸ್ಟ್ನ ನಾನು ಅಷ್ಟು ಟ್ರಸ್ಟ್ ಮಾಡಿದ್ರಿಂದ ಅವ್ರು ಯಾರನ್ನ ನಮಗೆ ಅಡ್ವೈಸ್ ಮಾಡಿದ್ರು, ರೆಫರ್ ಮಾಡಿದ್ರು, ಸ್ಟ್ರೈಟ್ ಅವೇ ನಾವು ಆ ಡಾಕ್ಟರ್ ಹತ್ರ ಹೋದ್ವಿ. ಕರೆಕ್ಟ್. ಅವ್ರ ಹೆಸರು ಡಾಕ್ಟರ್ ಪಲ್ಲವಿ ಪ್ರಸಾದ್ ಅಂತ, ಆಯ್ತಾ. ಅವ್ರ ಹತ್ರ ಹೋದಾಗ ಅವರು ಏನು ನಾವು ಹೋಗ್ತಿದ್ದಂಗೆ ನಮಗೆ IVF ಮಾಡ್ಬಿಡ್ತೀನಿ ಅಂದ್ರೆ ಖಂಡಿತ ಇಲ್ಲ. ನಮಗೆ ನಮ್ಮ ಲಲಿತಾ ಮೇಡಮು ಎಲ್ಲ ಬೇಸಿಕ್ ಟ್ರೀಟ್ಮೆಂಟ್ಗಳನ್ನ ಟ್ರೈ ಮಾಡಿ, ಮತ್ತೆ ಅವ್ರ ಹತ್ರ ಕಾಲ್ ಮಾಡಿ ನಮ್ದು ಏನಿದೆ ಸಿಚುವೇಶನ್ನು, ಕಂಡೀಷನ್ನು, ಹೆಲ್ತ್ ಕಂಡೀಷನ್ನು ಎಲ್ಲಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ಅವರು ನಮಗೆ ಎಲ್ಲ ರೀತಿ ಬ್ಲಡ್ ಟೆಸ್ಟ್ಗಳು, ಎಲ್ಲ ರೀತಿ ಎಕ್ಸಾಮಿನೇಷನ್ಗಳು ಮಾಡಿಸಿದ್ರು. ಅಂದ್ರೆ ಸೆಕೆಂಡ್ ಅಂದ್ರೆ ಹೆಂಗ್ ಗೊತ್ತಾ, ಅದು ಆಕ್ಚುಲಿ ಇನ್ನೊಂದು ಏನ್ ಅನ್ಕೊಂತೀರೋ, ಇವ್ರು ದುಡ್ಡು ಕೀಳಕ್ಕೆ ಮಾಡ್ತಾರೆ ಅಂತ ಅನ್ಕೋಬೇಡಿ. ಏನಕ್ಕೆ ಅಂದ್ರೆ ಇವತ್ತು ಮಾಡಿರ್ತಾರೆ, ಇನ್ನು 1 ವಾರ ಆದ್ಮೇಲೆ ಮತ್ತೆ ಮಾಡ್ತಾರೆ ಅಂದ್ರೆ ಅದನ್ನ ಕಂಪ್ಯಾರಿಸನ್ ಮಾಡೋದಕ್ಕೆ ಮಾಡ್ತಾರೆ. ಏನಾದ್ರೂ ಬದಲಾವಣೆಗಳಾಗಿದೆಯಾ, ಇನ್ಕ್ರೀಸ್ ಆಗಿದೆಯಾ, ಡಿಕ್ರೀಸ್ ಆಗಿದೆಯಾ
ಇದೆಯಾ ಆ ಒಂದು ರೀಸನ್ಗೋಸ್ಕರ ಅವರು ಮಾಡ್ತಾರೆ. ಯಾಕಂದ್ರೆ ಆಲ್ರೆಡಿ ಅಲ್ಲಿ ಟ್ರೀಟ್ಮೆಂಟ್ ತಗೊಂತ ಇದ್ವಲ್ಲ, ಅಲ್ಲಿ ಅವರು ಇಂಪ್ರೂವ್ಮೆಂಟ್ಗೆ ಕೆಲವು ಟ್ಯಾಬ್ಲೆಟ್ಸ್ಗಳು ಅಥವಾ ಟಾನಿಕ್ಗಳು ಇಂಜೆಕ್ಷನ್ಸ್ಗಳು ಕೊಟ್ಟಿರ್ತಾರೆ. ಸೊ ಆ ಹಳೆ ರಿಪೋರ್ಟ್ ನಾವು ಇಟ್ಕೊಂಡು ಹೋದಾಗ ಅವ್ರು ಏನ್ ಮಾಡ್ತಾರೆ, ಹೊಸ ರಿಪೋರ್ಟ್ ಇನ್ನೊಂದ್ಸರಿ ಮಾಡಿಸಿ ಅಂತ ಹೇಳ್ತಾರೆ. ಸೊ ಆ ಟೈಮ್ನಲ್ಲಿ ನಾವು ಅವ್ರನ್ನ ಬ್ಲೇಮ್ ಮಾಡಲೇಬಾರ್ದು, ಏನಪ್ಪ ಅಲ್ಲೂ ಮಾಡೋರು ಅದನ್ನೇ ಇಟ್ಕೋಬೋದಲ್ಲ ಅಂತ. ಇಲ್ಲ, ಆಕ್ಚುಲಿ ನಾವೇ ಕಣ್ಣಾರೆ ನೋಡಿದೀವಿ, ಎಷ್ಟೋ ಸರಿ ರಿಪೋರ್ಟ್ಸ್ಗಳು ಡಿಫ್ರೆಂಟ್ ಬಂತು, ಅಂದ್ರೆ ಇಂಪ್ರೂವ್ ಆಗಿತ್ತು. ಮಂಜು ಹೆಲ್ತಲ್ಲೂ ಇಂಪ್ರೂವ್ ಆಗಿತ್ತು, ನನ್ನ ಹೆಲ್ತಲ್ಲೂ ಇಂಪ್ರೂವ್ ಆಗಿತ್ತು. ಸೊ ಅವಾಗ ಏನಾಗುತ್ತೆ, ಆ ಬೇಸಿಸ್ ಮೇಲೆ ಅವರು ಮತ್ತೆ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ತಾರೆ. ಯಾಕೆಂದ್ರೆ ನಾನೇ ಅದನ್ನ ಫಸ್ಟ್ ಅವ್ರು ಯಾವಾಗ ನಮಗೆ ಎಕ್ಸಾಮಿನೇಷನ್ಗೆ ಲಿಸ್ಟ್ ಹಾಕೊಟ್ರು ಈ ಥರ ಟೆಸ್ಟ್ಗಳನ್ನ ಮಾಡಿಸಿ ಅಂತ, ಆಬ್ವಿಯಸ್ಲಿ ನಾವು ಎಲ್ಲ ಥರ ಟೆಸ್ಟ್ಗಳನ್ನ ಮಾಡಿಸಿದಾಗ ಸ್ವಲ್ಪ ದುಡ್ಡು ಜಾಸ್ತಿನೇ ಆಗುತ್ತೆ. ನಾನೇ ಆ ಡೈಲಾಗ್ ಮನು ಹತ್ರ ಹೇಳಿದೆ, ಅಲ್ಲ ಮನು, ನಮ್ಮ ಲಲಿತಾ ಮ್ಯಾಮ್ ಮಾಡಿಸಿ ಇನ್ನೂ 1 ಇಯರ್ ಆಗಿಲ್ಲ, ಈ ಮೇಡಮು ಪುನಃ ಮಾಡಿಸಿ ಅಂತಿದ್ದಾರೆ, ಪುನಃ ಇಷ್ಟು ಎಕ್ಸ್ಪೆಂಡಿಚರ್ ಬರುತ್ತೆ, ಈ ಡಾಕ್ಟ್ರುಗಳು ಏನಪ್ಪ ಸುಲಿಗೆ ಮಾಡ್ತಾರೆ ಅಂತ. ಬಟ್ ರಿಪೋರ್ಟ್ ಬಂದಾಗ ನಾವು ಕಂಪೇರ್ ಮಾಡಿದಾಗ ಅರ್ಥ ಆಯಿತು ಅದ್ರ ಇಂಪಾರ್ಟೆನ್ಸ್ ಏನು ಅನ್ನೋದು. ಅಲ್ಲಿ ಆವಾಗ ಮನು ಬೈದ್ರು, ಯಾಕೆಂದರೆ ಈ ಬೀಂಗ್ ಎ ಡಾಕ್ಟರ್ ಅವ್ರಿಗೆ ಗೊತ್ತು ಡಾಕ್ಟರ್ಸ್ ಯಾವ ಥರ ಥಿಂಕ್ ಮಾಡ್ತಾರೆ ಅಂತ. ಅವಾಗ ನನ್ಗೆ ಅವಾಗನೂ ಬೈದಿದ್ರು, ನೀನು ಇಲ್ಲಿ ಇನ್ನು ಈ 30-40 ಸಾವಿರ ಉಳ್ಸೋಕ್ಕೆ ಅವರು ಸ್ಟ್ರೈಟ್ ಅವೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ನಿಂಗೆ ಲಕ್ಷಾಂತರ ರೂಪಾಯಿ ಕಳ್ಕೊಂತೀಯ, ಯಾರಿಗೆ ಗೊತ್ತು ಬೇಸಿಕ್ ಟ್ರೀಟ್ಮೆಂಟಲ್ಲೇ ಸಕ್ಸಸ್ ಆಗ್ಬಿಡ್ಬೋದು ಆಸ್ ಪರ್ ನ್ಯೂ ರಿಪೋರ್ಟು ಅಂತ. ಸೊ ಹಂಗಾಗಿ ಡಾಕ್ಟ್ರನ್ನ ನಾವು ಹೇಳೋದು ಪದೇ ಪದೇ, ಡಾಕ್ಟರ್ಸ್ನ ದಯವಿಟ್ಟು ಟ್ರಸ್ಟ್ ಮಾಡಿ. ಅವ್ರು ಏನಾದ್ರು ಒಂದು ಎಕ್ಸಾಮಿನೇಷನ್ ಹೇಳಿದಾಗ ಒಂದು ಸ್ವಲ್ಪ ದುಡ್ಡು ಹೆಚ್ಚು ಕಮ್ಮಿ ಆದ್ರೂ ಇವ್ರು ದುಡ್ಡು ಕೀಳಕ್ಕೆ ಮಾಡ್ತಿದ್ದಾರೆ ಅಂತ ಅನ್ಕೋಬಿಟ್ಟು ಅವ್ರು ಮಾಡೋದು ನಮ್ಮ ಒಳ್ಳೇದಕ್ಕೆ ಆಯ್ತಾ. ಆಮೇಲೆ ಆ ಟೆಸ್ಟ್ಗಳೆಲ್ಲ ಮಾಡ್ಕೊಂಡ್ಮೇಲೆ ಬಂದಮೇಲೆ ಅವರು ನಮ್ಮ ಹೆಲ್ತ್ ಕಂಡೀಷನ್ನ ಆಸ್ ಪರ್ ಪ್ರೀವಿಯಸ್ ರಿಪೋರ್ಟು ಈ ರಿಪೋರ್ಟ್ಗೂ ಏನು ಡಿಫ್ರೆನ್ಸ್ ಇದೆ, ಎಲ್ಲಿ ಇಂಪ್ರೂವ್ಮೆಂಟ್ ಇದೆ, ಎಲ್ಲಿ ಡಿಕ್ಲೈನ್ ಇದೆ ಎಲ್ಲಾನು ಎಕ್ಸ್ಪ್ಲೈನ್ ಮಾಡಿದ್ರು. ಎಕ್ಸ್ಪ್ಲೈನ್ ಮಾಡಿ ನಮಗೆ ಯಾವ ಥರ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರು. ಅದರಲ್ಲಿ ನಮಗೆ ಚಾಯ್ಸ್ ಬಿಟ್ಟರು, ಇವಾಗ ನೀವು ಡಿಸೈಡ್ ಮಾಡಿ, ಎಲ್ಲಾನು ನಾನು ಸೈಂಟಿಫಿಕಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇವಾಗ ನೀವು ಡಿಸೈಡ್ ಮಾಡಿ ಯಾವ ಥರ ಟ್ರೀಟ್ಮೆಂಟಿಗೆ ಹೋಗ್ತೀರಾ ಆಸ್ ಪರ್ ಯುವರ್ ರಿಕ್ವೈರ್ಮೆಂಟು, ಅಂದ್ರೆ ಆಸ್ ಪರ್ ಯುವರ್ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ ಅದ್ರ ಪ್ರಕಾರ. ಯಾಕಂದ್ರೆ ಅಲ್ಲಿ ಅವ್ರ ಹತ್ರ ಪ್ಯಾಕೇಜ್ಗಳ ಟೈಪ್ ಇರುತ್ತೆ, ನೀವು ಡಿಸೈಡ್ ಮಾಡ್ಕೋಬೇಕು ಲೋವೆಸ್ಟ್ ಹೋಗ್ತೀರಾ ಅಥವಾ ಹೈಯೆಸ್ಟ್ ಹೋಗ್ತೀರಾ. ಹಾಗೆ ಅದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗಲ್ಲ, ಯಾಕಂದ್ರೆ ಪ್ಯಾಕೇಜ್ಗಳು ಒಂದು ನಮಗೂ ಜ್ಞಾಪಕ ಇರಲ್ಲ ಕರೆಕ್ಟಾಗಿ. ಅದೇ ಹೇಳಿದ್ರೆ ಕರೆಕ್ಟಾಗಿ ಹೇಳಬೇಕು, ಇಲ್ಲಾಂದ್ರೆ ಹೇಳಲೇಬಾರ್ದು ಅರ್ಧಂಬರ್ಧ ಅಂಡ್ ಇನ್ನೊಂದು ನಾವು ಸ್ಟಾರ್ಟ್ ಮಾಡಿದಾಗ ಪ್ರೈಸ್ ಚೇಂಜಸ್ ಎವ್ರಿ ಇಯರ್ ಅವ್ರದ್ದೇನೋ ರೂಲ್ ಅಂತೆ 10-15% ಇನ್ಕ್ರೀಸ್ ಆಗ್ತಾ ಇರತ್ತೆ ಪ್ರೈಸ್ಗಳು ಅವ್ರು ಎವ್ರಿ ಆನ್ಯುವಲ್ಗೆ. ಸೊ ಹಂಗೆ ಇರ್ಬೇಕಾದ್ರೆ ನಾವೇನ್ ಮಾಡೋದು, ಯಾಕೆ ಸುಮ್ಮನೆ ಲೋವೆಸ್ಟು ಮಿಡಲ್ಲು ಹಂಗೆಲ್ಲ ತಗೊಳ್ಳೋದು ಬೇಡ, ನಾವು ತಗೊಂತೀವಿ ಟಾಪ್ ಮೋಸ್ಟ್ ಪ್ಯಾಕೇಜ್ ತಗೊಳ್ಳೋಣ ಅಂದ್ಬಿಟ್ಟು ಟಾಪ್ ಮೋಸ್ಟ್ ಪ್ಯಾಕೇಜ್ ತಗೊಂಡು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಯೋಚನೆ ಮಾಡಬೇಕಾಗತ್ತಲ್ಲ. ಯಾಕಂದ್ರೆ ಅಲ್ಲಿ ಡಿಸಿಷನ್ ಮೇಕಿಂಗ್ ಇರತ್ತಲ್ಲ, ಇನ್ಸ್ಟೆಂಟ್ ಆಗಿ ಮಾಡಬೇಕು. ನಾವು ಅದೇ ಹೇಳೋದಲ್ಲ, ಒಂದ್ಸರಿ ಈಜಾಗಿ ಇಳಿತೀವಿ ಅಂದರೆ ಫುಲ್ ರೆಡಿ ಇರಬೇಕು ನಾವು. ಸೊ ನಾವು ಫುಲ್ಲಿ ಪ್ರಿಪೇರ್ಡು ಅಲ್ಲಿ ಹೋಗಿದ್ದು. ಸೊ ನಾವೇನು ಮಾಡೋದು, ದ ಹೈಯೆಸ್ಟ್ ಪ್ಯಾಕೇಜ್ ಏನಿತ್ತು ಹೈಯೆಸ್ಟ್ ಪ್ಯಾಕೇಜ್ ನಾವು ಪ್ರಿಫರ್ ಮಾಡೋದು. ಒಂದು ನಾವು ಅರ್ಥ ಮಾಡ್ಕೋಬೇಕು, ಒಂದು ಏನಂತಾರೆ ಫರ್ಟಿಲಿಟಿ ಟ್ರೀಟ್ಮೆಂಟ್ ಸೆಂಟರ್ಗೂ ಇನ್ನೊಂದು ಫರ್ಟಿಲಿಟಿ ಟ್ರೀಟ್ಮೆಂಟ್ ಸೆಂಟರ್ಗೂ ಪ್ರೈಸ್ ಆಬ್ವಿಯಸ್ಲಿ ಡಿಫ್ರೆನ್ಸ್ ಇರುತ್ತೆ. ಕರೆಕ್ಟ್, ಅಂದರೆ ಮ್ಯಾಸಿವ್ ಡಿಫ್ರೆನ್ಸ್ ಇರುತ್ತೆ. ಇಲ್ಲ ಸ್ವಲ್ಪ ಡಿಫ್ರೆನ್ಸ್, ಮೈಲ್ಡ್ ಡಿಫ್ರೆನ್ಸ್ ಇರ್ಬೋದು, ಇಲ್ಲ ಹ್ಯೂಜ್ ಡಿಫ್ರೆನ್ಸ್ ಇರ್ಬೋದು. ಅಗೇನ್ ಡಿಪೆಂಡ್ಸ್ ಅವ್ರವ್ರ ಬ್ರ್ಯಾಂಡ್ ಹೆಂಗೆ ಅವರು ಪ್ರಮೋಟ್ ಮಾಡ್ಕೊತಾರೆ ಆ ಥರ ಇರ್ಬೋದು. ಬಟ್ ನಮಗೆ ಫೀಲ್ ಆಗಿದ್ದು, ನಾವು ಹೋಗೋ ಕಡೆ ತುಂಬಾ ಎಕ್ಸ್ಪೆನ್ಸಿವ್ ಅಂತಾನು ಅನ್ನಿಸ್ಲಿಲ್ಲ ನಮಗೆ, ಕಮ್ಮಿ ಅಂತಾನು ಇಲ್ಲ, ಅಫೋರ್ಡಬಲ್ ಮಿಡಲ್ ಕ್ಲಾಸ್ ಅವ್ರಿಗೆ ಖಂಡಿತ. ಯಾಕೆಂದ್ರೆ IVF ಅಲ್ಲಿ ಇನ್ನೊಂದು ಏನಾಗುತ್ತೆ ಅಂದ್ರೆ, ಯಾವುದೇ ಎಕ್ಸ್ಪೆಂಡಿಚರ್ ಬಂದ್ರೂ ನಿಮ್ಗೆ ಒಂದೇ ಸರಿ ಬಂದ್ಬಿಡಲ್ಲ, ಸ್ಟೇಜ್ ಬೈ ಸ್ಟೇಜ್ ನಾವು ಹೋಗಿದ್ ಕಡೆ, ಬೇರೆ ಕಡೆ ನನಗೆ ಗೊತ್ತಿಲ್ಲಪ್ಪ, ನಾವು ಹೋಗಿದ್ ಕಡೆ ಅವತ್ತಿಗೆ ಏನ್ ಟ್ರೀಟ್ಮೆಂಟ್ ಕೊಡ್ತಾರೆ ಆ ಟ್ರೀಟ್ಮೆಂಟಿಗೆ ಅಷ್ಟೇ ಅವರು ದುಡ್ಡು ಕಟ್ಟಿಸ್ಕೊಂಡು ಕೊಡ್ತಾ ಇದ್ದಿದ್ದು. ಹಂಗಾಗಿ ನಮಗೆ ಅದು ಬರ್ಡನ್ ಅನ್ನಿಸ್ಲಿಲ್ಲ ಎಲ್ಲೂ ಕೂಡ. ಆಮೇಲೆ ಇನ್ನೊಂದಿದೆ, ಫಸ್ಟ್ ಟೈಮ್ ನೀವು ಲಂಸಮ್ ಅಮೌಂಟ್ ಕಟ್ಟಬೇಕಾದ್ರೆ ಅದಕ್ಕೂ ನಮಗೆ ಬೇರೆಯವ್ರಿಗೆ ಗೊತ್ತಿಲ್ಲ, ಬೇರೆ ಕಡೆ ಏನ್ ಮಾಡ್ತಾರೆ, ಬಟ್ ಆ ಜಾಗದಲ್ಲಿ ನಮಗೆ EMI ಇತ್ತು, ಇಂಟ್ರೆಸ್ಟ್ ಫ್ರೀ ಲೋನ್ ತರ ಕೊಟ್ರು. ಎಷ್ಟು 70% ಅಮೌಂಟ್ ಏನೋ ಅನ್ಕೊಂತೀನಿ, 30% ಪೇ ಮಾಡಿದೆ, ಆಲ್ಮೋಸ್ಟ್ 30% ನಾವು ಪಾಕೆಟ್ ಇಂದ ಪೇ ಮಾಡಿ 30% ಆ ತರ ಅಲ್ಲ, 9 months EMI ಕೊಡ್ತಾರೆ ಆ ತರ ಏನೋ ಮರ್ತೋಗಿದೆ ಎಕ್ಸಾಕ್ಟ್ ಆಗಿ. 9 monthsಗೆ ಇಂಟ್ರೆಸ್ಟ್ ಫ್ರೀ EMI ಅವರೊಂದು ಫಿನಾನ್ಷಿಯಲ್ ಅವ್ರ ಜೊತೆ ಟೈಅಪ್ ಆಗಿ ಅವ್ರ ಕಡೆಯಿಂದ ಕೊಡ್ಸಿದ್ರು. ಇಂಟ್ರೆಸ್ಟ್ ಫ್ರೀ ಅಂದಾಗ ಆಬ್ವಿಯಸ್ಲಿ ನಾವು ತಗೊಳ್ದಲ್ಲೇ ಇರಕ್ಕಾಗತ್ತಾ, ನಾವು ತಗೊಂಡಿದ್ವಿ ಫ್ರಾಂಕ್ ಆಗಿ ಹೇಳ್ಬೇಕು ಅಂತಂದ್ರೆ. ಅದನ್ನ 9 months ಕಟ್ಕೊಂಡ್ವಿ, ಅಲ್ಲಿ ನಮ್ಗೆ ಸ್ವಲ್ಪ ಬರ್ಡನ್ ಕಮ್ಮಿ ಆಗತ್ತೆ. ಆಮೇಲೆ ನಮ್ಗೆ ಸ್ಟಾರ್ಟಿಂಗ್ ಏನದು IVF ಟ್ರೀಟ್ಮೆಂಟ್ ಬಗ್ಗೆ ಎಲ್ಲ ನಾನು ಮಾತಾಡಲ್ಲ ಇನ್ ಡೆಪ್ತ್, ಬಟ್ ಬೇಸಿಕ್ ಏನಪ್ಪಾ ಅಂತಂದ್ರೆ ಅವರು ನಮ್ಮ ಎಗ್ ರಿಟ್ರೀವಲ್ ಮಾಡ್ತಾರೆ, ಅದನ್ನ ಇದರಲ್ಲಿ ಲ್ಯಾಬ್ ಅಲ್ಲಿ ಫರ್ಟಿಲೈಸ್ ಮಾಡಿ ಎಂಬ್ರಿಯೋ ಫಾರ್ಮ್ ಮಾಡ್ತಾರೆ. ಆ ಎಂಬ್ರಿಯೋನ
ಟ್ರಾನ್ಸ್ಫರ್ ಮಾಡ್ತಾರೆ. ದಿಸ್ ಈಸ್ IVF ಅಲ್ವಾ. ಅವ್ರು ಏನು ನಮಗೆ ಫಾಲಿಕಲ್ ಡೆವಲಪ್ ಮಾಡಿ ರಿಟ್ರೀವ್ ಮಾಡ್ತಾರಲ್ಲ, ಆ ಪ್ರೊಸೀಜರ್ ಸ್ವಲ್ಪ ಕಾಸ್ಟ್ಲಿ ಪ್ರೊಸೀಜರ್ ಆಗಿರುತ್ತೆ. ಕರೆಕ್ಟ್. ಸೊ ಅದಕ್ಕೆ ನಮಗೆ ಅದು ಪ್ಯಾಕೇಜು ಅಷ್ಟೇ. ಅದಾದಮೇಲೆ ಬರೋ ಎಕ್ಸ್ಪೆನ್ಸ್ ಎಲ್ಲ ಯಾವುದು ಪ್ಯಾಕೇಜಲ್ಲಿ ಇರಲ್ಲ. ಅದನ್ನು ನಾವು ಸ್ಟೇಜ್ ಬೈ ಸ್ಟೇಜು ಟ್ರೀಟ್ಮೆಂಟ್ ಹೆಂಗೆ ನಡೆಯುತ್ತೆ ಅದ್ರ ಪ್ರಕಾರ ನಾವು ಅದಕ್ಕೇನು ಅವತ್ತಿಂದು ಏನು ಪ್ರೈಸ್ ಇರುತ್ತೆ ಆ ಪ್ರೈಸ್ನ ಕಟ್ಬಿಟ್ಟು ಟ್ರೀಟ್ಮೆಂಟ್ ತಗೊಂಡು ಬರ್ತಾ ಇದ್ವಿ. ಅದು ಏನು ನಮ್ಗೇನು ತುಂಬ ಎಕ್ಸ್ಪೆನ್ಸಿವ್ ಅಂತ ಎಲ್ಲೂ ಅನಿಸಿಲ್ಲ. ಸೊ ಈಗಿತ್ತು ನಮ್ಮ IVF ಜರ್ನಿ. ಆದ್ರೂ ಇನ್ನೊಂದ್ಸರಿ ಕರೆಕ್ಟಾಗಿ ಅದನ್ನ ಹೇಳ್ಬಿಡು, ಎಲ್ಲಿಂದ ಎಲ್ಲಿವರೆಗೂ ಪ್ಯಾಕೇಜ್ ದುಡ್ಡು ಅಂತ. ಅಗೇನ್ ಮೆನ್ಷನ್ ಮಾಡ್ತಾ ಇದ್ದೀನಿ, ಪ್ಯಾಕೇಜ್ ದುಡ್ಡು ನಮಗೆ ಸ್ಟಾರ್ಟಿಂಗ್ ಏನು ಬ್ಲಡ್ ಎಕ್ಸಾಮಿನೇಷನ್ ಎಲ್ಲ ಮಾಡಿದ್ರಲ್ಲ ಅದು ಪ್ಯಾಕೇಜಲ್ಲಿ ಇರಲ್ಲ. ಅದಾದ್ಮೇಲೆ ಆಕ್ಚುಲ್ ಆಗಿ ನಮ್ಗೆ ಯಾವ ಟ್ರೀಟ್ಮೆಂಟ್ ಬೇಕು ಅಂತ ನೋಡಿಕೊಂಡು IVF ಅಲ್ಲಿ ಎಷ್ಟು ಥರ ಟ್ರೀಟ್ಮೆಂಟ್ ಇದೆ ಅದರಲ್ಲಿ ಡಾಕ್ಟರ್ ಹೇಳ್ತಾರೆ ನಿಮಗೆ ಈ ಟ್ರೀಟ್ಮೆಂಟ್ ಆಗಿ ಬರಲ್ಲ, ನಿಮ್ಗೆ ಇದಾಗಿ ಬರುತ್ತೆ 3-4 ಟೈಪ್ಸ್ ಏನೋ ಇದೆ IVF ಅಲ್ಲಿ. ಬೇಸಿಕ್ IVF, ಇಕ್ಸಿ, ಪಿಕ್ಸಿ ಅಂತ ಏನೇನೋ ಇದೆ, ನಾನು ಅದನ್ನೆಲ್ಲ ಮಾತಾಡಲ್ಲ. ಸೊ ಅದ್ರ ಮೇಲೆ ಅವ್ರು ಹೇಳ್ತಾರೆ ನಿಮ್ಗೆ ಈ ಥರ ಟ್ರೀಟ್ಮೆಂಟ್ ಮಾಡಿದ್ರೆ ನಿಮಗೆ ರಿಸಲ್ಟು ನಿಮ್ಮ ಹೆಲ್ತ್ ಕಂಡೀಷನ್ಗೆ ರಿಸಲ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಮಗೆ ಕಾಲ್ ಬಿಡ್ತಾರೆ. ನಾವು ನಮ್ಮ ಕೇಸಲ್ಲಿ ನಮಗೆ ಕಾಲ್ ಬಿಟ್ಟರು, ನಾವು ಡಿಸ್ಕಸ್ ಮಾಡಿ ವಿ ಬೋತ್ ಡಿಸ್ಕಸ್ಡ್ ಅಂಡ್ ಸೆಲೆಕ್ಟೆಡ್ ಸಮಥಿಂಗ್. ಅದು ಸೆಕೆಂಡ್ರಿ. ಆ ಪ್ಯಾಕೇಜ್ ನಲ್ಲಿ ಏನು ಬರುತ್ತೆ ಅಷ್ಟು ಮಾತ್ರ ಹೇಳು. ಸೊ ಓಕೆ, ನಾನು ಪ್ಯಾಕೇಜ್ ಬಗ್ಗೆ ಹೇಳ್ತಾ ಇದ್ದಲ್ಲ, ಆ ಪ್ಯಾಕೇಜ್ ನಮಗೆ ಬರೋದು ಎಲ್ಲಿಂದ ಅಂದರೆ ನಮಗೆ ಸ್ಟಾರ್ಟಿಂಗು ಅವರು ಫಾಲಿಕಲ್ ಡೆವಲಪ್ಮೆಂಟ್ಗೆ ಇಂಜೆಕ್ಷನ್ಸ್ ಕೊಡ್ತಾರಲ್ಲ, ಆ ಇಂಜೆಕ್ಷನ್ಸ್ ಕೊಡೋದ್ರಿಂದ ಹಿಡಿದು ಆ ಫಾಲಿಕಲ್ ಡೆವಲಪ್ ಮಾಡಿ ಎಂಬ್ರಿಯೋಸ್ನ ಫರ್ಟಿಲೈಸ್ ಮಾಡಿ ಫಸ್ಟ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತಾರಲ್ಲ ಅಲ್ಲಿ ತನಕ ಅಷ್ಟೇ ನಮಗೆ ಆ ಪ್ಯಾಕೇಜ್ ಇದ್ದಿದ್ದು. ಕರೆಕ್ಟ್. ಆ OT ಚಾರ್ಜಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅಂದ್ರೆ ಅದರೊಳಗಡೆ ನಿಮಗೆ ಕೆಲವು ಇಂಜೆಕ್ಷನ್ಸ್ಗಳು ಬರ್ತಾವಲ್ವಾ, ಆ ಇಂಜೆಕ್ಷನ್ಸೇ ಕಾಸ್ಟ್ಲಿ. ಆ ಇಂಜೆಕ್ಷನ್ಸ್ ನಿಮಗೆ ಹತ್ರ ಒಂದು 10,000 ರೂಪಾಯಿ ಏನೋ ಆಗುತ್ತೆ ಒಂದು ಇಂಜೆಕ್ಷನ್. ಆ ಥರದ್ದು ಕೊಡ್ತಾರೆ. ಸೊ ಅವೆಲ್ಲ ಪ್ಯಾಕೇಜ್ನಲ್ಲಿ ಇನ್ಕ್ಲೂಡ್ ಆಗೋಗುತ್ತೆ ಫಸ್ಟ್ ಅಟೆಂಪ್ಟ್ ಅಲ್ಲಿ. ನಮಗೆ ಫಾಲಿಕಲ್ ಡೆವಲಪ್ಮೆಂಟಿಗೆ ಅವ್ರು ಏನು ನಮಗೆ 2 ವೀಕ್ಸ್ ತನಕ ಏನೋ 10 ಡೇಸೋ 12 ಡೇಸೋ ಏನೋ ಇಂಜೆಕ್ಷನ್ಸ್ ಇರುತ್ತೆ. ಆ ಇಂಜೆಕ್ಷನ್ ಅದಾದ್ಮೇಲೆ ಟ್ರಿಗ್ಗರ್ ಶಾಟ್ಸು. ಈ ಇಂಜೆಕ್ಷನ್ಸ್ಗಳೇ ನಮಗೆ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಅದೇನಕ್ಕಪ್ಪ ಎಕ್ಸ್ಪೆನ್ಸಿವ್ ಅಂದರೆ ಸಿಂಪಲ್ ಇಷ್ಟೇನೆ, ಅದು ನಮ್ಮ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ, ಅದೆಲ್ಲ ಇಂಪೋರ್ಟೆಡ್ ಇರುತ್ತೆ. ಅದು ಅಷ್ಟೊಂದು ಐಡಿಯಾ ಇಲ್ಲ, ಬಟ್ ಅಷ್ಟಿರುತ್ತೆ. ಬಟ್ ಇಷ್ಟು ಪ್ರೊಸೀಜರ್ನಲ್ಲಿ ಒಂದು ಸೆಂಟರ್ನಲ್ಲಿ ಮತ್ತೆ ನೀವು ಸ್ವಲ್ಪ ದುಡ್ಡು ಎಕ್ಸ್ಟ್ರಾ ಕೊಡಬೇಕಾಗತ್ತೆ. ಅದು ಏನಕ್ಕೆ ಅಂದರೆ ನೀವು ಯಾವಾಗ ಎಂಬ್ರಿಯೋನ ಫಾರ್ಮ್ ಮಾಡ್ತಾರೆ ಅದನ್ನು ನೀವು ಇದರಲ್ಲಿ ಇಡಬೇಕಾಗತ್ತೆ, ಏನದು ಫ್ರೀಸ್ ಮಾಡಬೇಕು. ಅದಕ್ಕೇನೋ ಒಂದು ಹೆಸರು ಇದೆಯಲ್ಲ, ಇದರಲ್ಲ ಕ್ರಯೋಟಾಪ್ನಲ್ಲಿ ಹಾಕಿ ಫ್ರೀಸ್ ಮಾಡ್ತಾರೆ. ಸೊ ಆ ಒಂದು ಕ್ರಯೋಟಾಪಲ್ಲಿ 2 ಇರುತ್ತೆ. ಸೊ ನಿಮ್ಗೆ ಎಷ್ಟು ಎಗ್ ಬರುತ್ತೆ, 5 ಬರುತ್ತಾ, 6 ಬರುತ್ತಾ, 10 ಬರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಟ್ರೀಟ್ಮೆಂಟ್ ತಗೊಂಡಿದ್ದು ಸೆಂಟರಲ್ಲಿ ಪ್ಯಾಕೇಜಲ್ಲಿ 4 ಎಂಬ್ರಿಯೋನ ಫ್ರೀಸ್ ಮಾಡೋದು ಪ್ಯಾಕೇಜಲ್ಲೇ ಇರುತ್ತೆ. ಅಂದರೆ 2 ಕ್ರಯೋಟಾಪ್, ಒಂದು ಕ್ರಯೋಟಾಪಲ್ಲಿ 2 ಎಂಬ್ರಿಯೋನ ಅವರು ಫ್ರೀಸ್ ಮಾಡ್ತಾರೆ. ಸೊ ಇಟ್ಸ್ ಡಿಪೆಂಡ್ಸು. ನಿಮ್ದು 4 ಎಂಬ್ರಿಯೋ ಒಳಗಡೆನೆ ಬಂತ ಅಡಿಷ್ನಲ್ ಚಾರ್ಜಸ್ ಇರಲ್ಲ. 4 ಎಂಬ್ರಿಯೋ ಮೇಲ್ ಬಂದಕ್ಕಿಂತ ಜಾಸ್ತಿ ಬಂತ ಆವಾಗ ನಿಮಗೆ ಅಡಿಷನಲ್ ಚಾರ್ಜಸ್ ಇರುತ್ತೆ. ನಮ್ದು ಜಾಸ್ತಿ ಬಂದಿತ್ತು ಆವಾಗ ಒಂದು ಕ್ರಯೋಟಾಪಿಗೆ ಇಷ್ಟು ಚಾರ್ಜಸ್ ಅಂತ ಇರುತ್ತೆ. ಸೊ ಅದು ನಮ್ದು ಎಷ್ಟು ಜಾಸ್ತಿ ಬಂದಿದೆ ಅದನ್ನ ಡಾಕ್ಟರ್ ಹೇಳ್ತಾರೆ, ಅಷ್ಟನ್ನು ಫ್ರೀಸ್ ಮಾಡಬೇಕಾ ಇಲ್ಲ ಅಷ್ಟು ಬೇಡವಾ, ಅದು ಕ್ವಾಲಿಟಿ ಅದೆಲ್ಲ ಚೆಕ್ ಮಾಡಿ ಹೇಳ್ತಾರೆ. ಹಾಗೆ ನಾನು ಆ ಟಾಪಿಕ್ನ ಟಚ್ ಮಾಡಲ್ಲ, ತುಂಬ ಸೈಂಟಿಫಿಕಲಿ ಆಗೋಗ್ಬಿಡತ್ತೆ ಅದು ಯಾರು ಟ್ರೀಟ್ಮೆಂಟ್ಗೆ ಹೋದಾಗ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಾವು ಅಡಿಷನಲ್ ಕ್ರಯೋಟಾಪ್ನ ತಗೊಂಡ್ರಿಂದ ಅಲ್ಲಿ ನಮಗೆ ಒಂದು ಸ್ವಲ್ಪ ಅಡಿಷನಲ್ ಎಕ್ಸ್ಪೆಂಡಿಚರ್ ಬಂತು. ಇಟ್ಸ್ ಗುಡ್. ನಾವು ಫ್ರೀಸ್ ಮಾಡಿದ್ದಕ್ಕೂ ಅಡಿಷನಲ್ ಎಂಬ್ರಿಯೋಸ್ನ ನಮಗೆ ಒಳ್ಳೇದೇ ಆಯಿತು. ಯಾಕೆಂದರೆ ನಮಗೇನು ಫಸ್ಟ್ ಅಟೆಂಪ್ಟಿಗೆ ರಿಸಲ್ಟ್ ಸಿಗಲಿಲ್ಲ, ಅದನ್ನು ಹೇಳ್ತೀನಿ ಎಷ್ಟನೇ ಅಟೆಂಪ್ಟಿಗೆ ನಮಗೆ ಸಿಕ್ತು, ಯಾವ ಥರ ಅದನ್ನು ನಾವು ಡೀಲ್ ಮಾಡಿದ್ವಿ ಅನ್ನೋದನ್ನು. ಸೊ ಇದು ಪ್ಯಾಕೇಜು ನಮಗೆ ಎಲ್ಲಿ ಸ್ಟಾರ್ಟಿಂಗ್ ಇಂಜೆಕ್ಷನಿಂದ ಹಿಡಿದು ಫಾಲಿಕಲ್ ಡೆವಲಪ್ಮೆಂಟಿಗೆ ಕೊಡೋ ಇಂಜೆಕ್ಷನಿಂದ ಹಿಡಿದು ಫಸ್ಟ್ ರೌಂಡ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋ ತನಕ ಮಾತ್ರ ಪ್ಯಾಕೇಜು ಇರುತ್ತೆ. ಅದಾದ ನಂತರ ನಮಗೆ ಯಾವುದೇ ರೀತಿ ಪ್ಯಾಕೇಜ್, ನಾನು ಹೋಗ್ತಿದ್ದಿದ್ದು ಸೆಂಟರಲ್ಲಿ ಪ್ಯಾಕೇಜ್ ಒಳಗಡೆ ನಾವು ಇರಲಿಲ್ಲ. ಅದಾದಮೇಲೆ ಏನೇ ಟ್ರೀಟ್ಮೆಂಟ್ ಆದ್ರೂ ಆ ಟ್ರೀಟ್ಮೆಂಟಿಗೆ ಏನು ಪ್ರೈಸ್ ಇದೆ ಅದನ್ನ ಪೇ ಮಾಡಿಬಿಟ್ಟು ಟ್ರೀಟ್ಮೆಂಟ್ ತಗೊಂಡು ಬರ್ತಿದ್ವಿ. ಒಂದು ಇದಿಷ್ಟು ಪ್ಯಾಕೇಜ್ ಬಗ್ಗೆ ಆಯಿತು, IVF ಬಗ್ಗೆ ಆಯಿತು. ಸೊ ನೆಕ್ಸ್ಟ್ ನಮಗೆ ಫಸ್ಟ್ ಅಟೆಂಪ್ಟಿಗೆ ಆಯಿತಾ ಇಲ್ಲ, ಬಟ್ ನಾನು ಓವರ್ ಕಾನ್ಫಿಡೆಂಟ್ ಆಗಿದ್ದೆ. ನಮ್ಮ ಹೆಲ್ತ್ ಕಂಡೀಷನ್ಗೆ ಫಸ್ಟ್ ಅಟೆಂಪ್ಟಿಗೆ ಆಗೇ ಬಿಡುತ್ತೆ ನಮಗೆ ಅಂತ. ಇಲ್ಲ, ನನಗೆ ಫಸ್ಟು ನಾವು ಇದನ್ನು ಓಪನ್ ಆಗಿ ಹೇಳ್ತೀನಿ, ಫಸ್ಟ್ ಟ್ರಾನ್ಸ್ಫರ್ ಆದಾಗ ಯೂಶಲಿ ನಮ್ಮ ಸೆಂಟರಲ್ಲಿ 2 ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತಾರೆ. ಒಂದು ಟ್ರಾನ್ಸ್ಫರಲ್ಲಿ ನನಗೆ ಒಂದು ಇಂಪ್ಲಾಂಟ್ ಆಯಿತು, ಇನ್ನೊಂದು ಇಂಪ್ಲಾಂಟ್ ಆಗಲಿಲ್ಲ. ಅದು ಹಾರ್ಟ್ ಬೀಟ್ ಎಲ್ಲ ಚೆನ್ನಾಗಿ ಬಂತು. ಬಟ್ ನನಗೆ 7th ವೀಕಲ್ಲಿ ಮಿಸ್ಕ್ಯಾರಿಯೇಜ್ ಆಯಿತು.
ಫಸ್ಟ್ ರೌಂಡ್ ಹೋಗಿ ಹಾರ್ಟ್ ಬೀಟ್ ಚೆಕ್ ಮಾಡಿಸ್ಕೊಂಡು ಬಂದೆ, ಹಾರ್ಟ್ ಬೀಟ್ ಎಲ್ಲ ಬಂದಿತ್ತು. ಅದಾದ 1 ವೀಕಿಗೆ ಪುನಃ ಫಾಲೋ ಅಪ್ ಹಾರ್ಟ್ ಬೀಟ್ ಚೆಕಪ್ ಇತ್ತು. ಅದಕ್ಕೆ ಹೋಗ್ಬೇಕಿತ್ತು, ನೆಕ್ಸ್ಟ್ ಡೇ ಹೋಗ್ಬೇಕಿತ್ತು, ಪ್ರೀವಿಯಸ್ ಡೇ ಮಿಸ್ಕ್ಯಾರೇಜ್ ಆಯಿತು. ಸೊ ಅಲ್ಲಿ ನಾನು ತುಂಬ ಡಿಪ್ರೆಸ್ ಆದೆ, ತುಂಬ ಡಿಪ್ರೆಷನಿಗೆ ಹೋದೆ. ಅಂದರೆ ನಾವು ಇಷ್ಟೆಲ್ಲ ಖರ್ಚು ಮಾಡಿನೂ ಏನೂ ಆಗಲಿಲ್ವಲ್ಲಪ್ಪ ಅಂತ. ಆವಾಗ ನನ್ನ ಗೈನಕಾಲಜಿಸ್ಟು ನನ್ನನ್ನು ಕರೆಸಿ ಪುನಃ, ನಾನು ಗೈನಕಾಲಜಿಸ್ಟು, ಫರ್ಟಿಲಿಟಿ ಡಾಕ್ಟರ್ ಅಲ್ಲ, ಫರ್ಟಿಲಿಟಿ ಡಾಕ್ಟರು ಬೇರೆ, ಪಲ್ಲವಿ ಪ್ರಸಾದ್ ಮ್ಯಾಮು. ಇವರು ನಮ್ಮ ಲಲಿತಾ ಮ್ಯಾಮ್ಗೆ ನಾನೇ ಫೋನ್ ಮಾಡಿದೆ, ಮ್ಯಾಮ್ ಈ ಥರ ಆಗೋಯ್ತು ಅಂತ, ನೀನು ಹಾಸ್ಪಿಟ್ಲಿಗೆ ಮಾತಾಡೋಣ ಅಂತ ಕರೆಸ್ಕೊಡ್ರು. ಆವಾಗ ಅವರು ನನಗೆ ಬೈದು ಹೇಳಿದ್ದು ಒಂದೇ ಮಾತು, ನಾನು ಅವಾಗ ಹೇಳಿದ್ನಲ್ಲ ಡೈಲಾಗು, ನೀನು ಎಷ್ಟು ಕಾಮಾಗಿ ಕೂಲಾಗಿ ಹ್ಯಾಂಡಲ್ ಮಾಡ್ತೀಯಾ ಅಷ್ಟು ಬೇಗ ನಿನಗೆ ರಿಸಲ್ಟ್ ಸಿಗತ್ತೆ. ಇದು IVF ಅಂತಲೇ ಅಲ್ಲ, ಬೇಸಿಕ್ ಟ್ರೀಟ್ಮೆಂಟ್ ಆಗಲಿ, ಓವರ್ ಆಲ್ ನೀವು ಫರ್ಟಿಲಿಟಿ ಟ್ರೀಟ್ಮೆಂಟ್ ತಗೊಳ್ತಿದ್ದೀರಾ, ಯಾವುದೇ ರೀತಿ ಟ್ರೀಟ್ಮೆಂಟ್ ಆಗಿರಲಿ, ಓಲೇಷನ್ ಇಂಡ್ಯೂಸ್ ಆಗಿರಲಿ, IUI ಆಗಿರಲಿ, IVF ಆಗಲಿ, ನಮ್ಮನ್ನು ನಾವು ಎಷ್ಟು ಕಾಮಾಗಿ ಇಟ್ಕೊತೀವಿ, ಆಮೇಲೆ ನಮ್ಮ ಮೇಲೆ ನಾವು ಎಷ್ಟು ನಂಬಿಕೆ ಇಟ್ಕೊತೀವಿ ಅಷ್ಟು ಬೇಗ ರಿಸಲ್ಟ್ ಇರುತ್ತೆ ಮಂಜು. ಇದ್ರ ಮೇಲೆ ನೀನು ಏನು ಮಾಡ್ತೀಯಾ ಯೋಚನೆ ಮಾಡು. ಈಗ IUI ಮಾಡಿದೆ, ರಿಸಲ್ಟ್ ಸಿಗ್ತಾ ಇಲ್ಲ, ಇಟ್ಸ್ ನೆಕ್ಸ್ಟ್ ಸ್ಟೆಪ್ ಅಷ್ಟೇ IVF ಅನ್ನೋದು. ಅದು ಹೆಂಗೆ ನೀನು ಎಕ್ಸ್ಪೆಕ್ಟ್ ಮಾಡ್ತೀಯಾ ಓದು ತಕ್ಷಣ ರಿಸಲ್ಟ್ ಬೇಕು ನಿನಗೆ ಅಂತ. ಕೆಲವರಿಗೆ ಒಂದೇ ಅಟೆಂಪ್ಟಿಗೆ ಸಿಗ್ಬೋದು, ಕೆಲವರಿಗೆ ಸೆಕೆಂಡ್ ಅಟೆಂಪ್ಟ್ ಆಗ್ಬೋದು, ಥರ್ಡ್ ಅಟೆಂಪ್ಟ್ ಆಗ್ಬೋದು. ಹ್ಯಾವ್ ಪೇಷನ್ಸ್ ಅಂದರು. ಆವಾಗ ನಾನು ಅರ್ಥ ಮಾಡ್ಕೊಂಡು ಮನೆಗೆ ಬಂದಿದ್ದು. ಓಕೆ ಅಂದ್ಬಿಟ್ಟು ಆವಾಗ ನಾವು ಎಲ್ಲ ಕೂತ್ಕೊಂಡು ನಾನು ಮನು ಅಂಡ್ ಹಸ್ಬೆಂಡ್ ಸಪೋರ್ಟು ತುಂಬ ಮ್ಯಾಟರ್ ಆಗತ್ತೆ ಇಲ್ಲಿ. ಯಾಕೆಂದರೆ ಒಂದು ಬೀಂಗ್ ಎ ಲೇಡಿ ಈ ಪ್ರಾಸೆಸ್ಸಲ್ಲಿ ತುಂಬ ಮೆಂಟಲಿ ಟ್ರಾಮಾ, ಫಿಸಿಕಲಿ ಟ್ರಾಮಾ ಎಲ್ಲ ಆಗ್ತಿರತ್ತೆ ಅವಳಿಗೆ. ಸೊ ಹಸ್ಬೆಂಡ್ಸು ತುಂಬ ಕೋಆಪ್ರೇಟ್ ಮಾಡಬೇಕಾಗತ್ತೆ, ಹೆಂಡ್ತಿನ ಆದಷ್ಟು ಮೆಂಟಲಿ ಕಾಮಾಗಿಡಬೇಕಾಗತ್ತೆ. ಸೊ ಅಲ್ಲಿ ಮಾಡಿದ ಒಂದು ಇನ್ಕ್ಲೂಡ್ ಮಾಡ್ತೀನಿ. ಸೊ ಆ ಫಸ್ಟ್ ಟೈಮ್ ಮಾಡಿದಾಗ ಮಂಜು ಅಡಿಕ್ಷನ್ನು ರೌಂಡ್ ದಿ ಕ್ಲಾಕ್, ಯಾವ ಎನಿ ಟೈಮ್ ನಾನು ನೋಡಿದ್ರು ಗೂಗಲ್ನಲ್ಲಿರೋಳು, ಯೂಟ್ಯೂಬ್ನಲ್ಲಿರೋಳು. ಅಂದರೆ ಬೇರೆ ಕೆಲ್ಸಕ್ಕಲ್ಲ, ಬರೀ ಇದ್ರ ಬಗ್ಗೆನೆ ರಿಸರ್ಚ್. ಅವ್ರು ಹಿಂಗೆ ಅಂದ್ಬಿಟ್ರಲ್ಲ, ಏನು ಅಯ್ಯೋ ಅವ್ರಿಗೇನು ಆಗ್ಬಿಟ್ಟಿದೆಯಂತೆ, ಹಿಂಗೆ ಅದ್ರ ಬಗ್ಗೆ ಯೋಚನೆ ಮಾಡೋದು, ಟೆನ್ಷನ್ ತಗೊಳ್ಳೋದು, ರಾತ್ರಿ ಎಲ್ಲ ಇದು. ಸೊ ಇದು ಆಗ್ತಾನೇ ಇತ್ತು ಫಸ್ಟ್ ಅಟೆಂಪ್ಟ್. ನಾನು ಫಸ್ಟ್ ಅಟೆಂಪ್ಟಲ್ಲೇ ಬೈತಾ ಇದ್ದೆ, ಬೇಡ ಮಂಜು ಬಿಟ್ಬಿಡು, ಇನ್ನೆಷ್ಟು ನೋಡ್ತೀಯೋ ಅಷ್ಟು ತಲೆ ಕೆಡ್ಸ್ಕೊಂತೀಯ, ಏನು ಆಗೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಬಿಡು ಅಂತ ಹೇಳ್ತಾ ಇದ್ದೆ. ಸೊ ಇದು ಫಸ್ಟ್ ಅಟೆಂಪ್ಟ್ ಸ್ಟೋರಿ. ಸೊ ಈಗ ಅದಾದ್ಮೇಲೆ ನೆಕ್ಸ್ಟ್ ನಾವು ಒಂದು 2-3 ಮಂತ್ಸ್ ನಮಗೆ ಬ್ರೇಕ್ ಕೊಟ್ಟರು. ಮೇಡಮೇ ಹೇಳಿದ್ರು, ಪಲ್ಲವಿ ಮ್ಯಾಮೇ ಹೇಳಿದ್ರು, ಇಲ್ಲ 3 ಮಂತ್ಸ್ ಬ್ರೇಕ್ ಬೇಕೇ ಬೇಕು ನಿಮಗೆ, ತಗೋ ನೀನು ಅಂತ. 3 ಮಂತ್ಸ್ ಬ್ರೇಕ್ ತಗೊಂಡಾದ್ಮೇಲೆ ಪುನಃ ನೆಕ್ಸ್ಟ್ ಸೈಕಲ್ಗೆ ಹೋದ್ಮೇಲೆ ಅವರು ಟ್ರಾನ್ಸ್ಫರ್ ಮಾಡಿದ್ರು. ಇಲ್ಲ ಹೋದಾಗ ಅವರು ತಿರ್ಗಾ ನಮ್ಮ ಹತ್ರ ಒಂದು ಚಾಯ್ಸ್ ಇಟ್ರು. ಒಂದು ಚಾಯ್ಸ್, ಅದು ವೆರಿ ಇಂಪಾರ್ಟೆಂಟ್ ಚಾಯ್ಸು. ಆ ಚಾಯ್ಸ್ನ ನಾವು ಆ್ಯಕ್ಚುಲಿ ಏನು ಮಾಡೋದು, ದುಡ್ಡಿಂದ ಅಳೆದ್ಬಿಟ್ಟು, ಅಂದರೆ ಇದನ್ನ ಮಾಡಿಸೋ ಬದಲು ಇನ್ನೊಂದ್ಸರಿ ಟ್ರಾನ್ಸ್ಫರ್ ಮಾಡಿಸ್ಕೊಬಿಡೋಣ, ದುಡ್ಡು ಉಳಿಯತ್ತೆ, ಯಾರು ಗೊತ್ತು ಅದೃಷ್ಟ ಇದ್ರೆ ಆಗ್ಬಿಡ್ತೈತೆ ಅನ್ನೋ ಒಂದು ಇದು ಮಾಡೋದು. ಏನು ಅವ್ರು ರೆಕಮೆಂಡ್ ಮಾಡಿದ್ದು ನಮಗೆ, PGTA ಟೆಸ್ಟ್, ಜೆನೆಟಿಕ್ ಟೆಸ್ಟ್ ಮಾಡಿಸು ಅಂದರು. ಬೇಡ, ಒಂದು ಮಿಸ್ಕ್ಯಾರೇಜ್ ಆಗಿದೆ, ಜೆನೆಟಿಕ್ ಟೆಸ್ಟ್ ಮಾಡ್ಬಿಡು, ಅದ್ರಲ್ಲಿ ಅಟ್ಲೀಸ್ಟ್ ಬರೋದು ಅಟ್ಲೀಸ್ಟ್ 70-80% ರಿಸಲ್ಟ್ ಗ್ಯಾರಂಟಿ ಇರುತ್ತೆ. ಅಂದ್ರೆ ಏನಾದ್ರು ಕ್ರೋಮೋಸೋಮ್ ಇಶ್ಯೂಸ್ ನಮಗೆ. ನಾನು ಫಸ್ಟ್ ಮಿಸ್ಕ್ಯಾರೇಜ್ ಆದಾಗ ನಮ್ಮ ಪಲ್ಲವಿ ಮ್ಯಾಮ್ ನಾವು ಕೇಳಿದ್ವಿ, ಏನು ರೀಸನ್ ಇದು ಮಿಸ್ಕ್ಯಾರೇಜ್ ಆಗೋದಕ್ಕೆ, ಹೆಲ್ತ್ ಕಂಡೀಷನ್, ನಿನ್ನ ಯೂಟ್ರಸ್ ಲೈನಿಂಗ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ಮ್ಯಾಮ್ ಅಂತ ಅಂದಿದ್ದಕ್ಕೆ ಆವಾಗ ನಮಗೆ ಅರ್ಥ ಆಗಿದ್ದು, ಅದು ನ್ಯಾಚುರಲ್ ಕನ್ಸೆಪ್ಷನ್ ಆಗಲಿ, ಅಂದ್ರೆ ಟ್ರೀಟ್ಮೆಂಟ್ ಕನ್ಸೆಪ್ಷನ್ ಆಗಲಿ, IVF ಅಂತಾನಲ್ಲ, ಯಾವುದೇ ಟ್ರೀಟ್ಮೆಂಟ್ ಕನ್ಸೆಪ್ಷನ್ ಆಗಲಿ, ನ್ಯಾಚುರಲ್ ಕನ್ಸೆಪ್ಷನ್ ಆಗಲಿ, ಎನಿ ಮಿಸ್ಕ್ಯಾರೇಜ್ ವಿತಿನ್ 14 ವೀಕ್ಸ್ ಓನ್ಲಿ ಬಿಕಾಸ್ ಆಫ್ ಕ್ರೋಮೋಸೋಮ್ ಇಶ್ಯೂಸ್. ಅದು ನ್ಯಾಚುರಲ್ ಆಗಿ ಆಗಿದ್ರು ಕ್ರೋಮೋಸೋಮ್ ಅಷ್ಟೇನೆ ಆಗಿರುತ್ತೆ. ಅದನ್ನ ಬಿಟ್ಟು ನಾನು ಏನೋ ಟ್ರಾವೆಲ್ ಮಾಡ್ಬಿಟ್ಟೆ, ನಾನು ಏನೋ ತಿಂದ್ಬಿಟ್ಟೆ, ನಾನು ಅದು ತಿಂದ್ಬಿಟ್ಟೆ ಅದಕ್ಕೆ ಮಿಸ್ಕ್ಯಾರೇಜ್ ಆಗೋಯ್ತು, ಟ್ರಾವೆಲ್ ಮಾಡ್ಬಿಟ್ಟೆ, ಇದೆಲ್ಲ ಇಲ್ವಂತೆ. ಆಯ್ತಾ, ಇದೆಲ್ಲ ಸ್ವಲ್ಪ ಪುಷ್ ಕೊಡ್ಬೋದು ಅಷ್ಟೇನೆ, ಬಟ್ ಕಂಪ್ಲೀಟ್ ಮಿಸ್ಕ್ಯಾರೇಜ್ ಅದೇ ರೀಸನ್ಗಾಯ್ತು ಅಂತ ಹೇಳೋದಕ್ಕೆ ಬರಲ್ಲ. ಬಟ್ 99.99% ಕ್ರೋಮೋಸೋಮ್ ಇಶ್ಯೂಸಿಗೇನೆ ಮಿಸ್ಕ್ಯಾರೇಜ್ ಆಗೋದಂತೆ. ಸೊ ಇದು IVF ಅಲ್ಲಿ ನಮಗೆ ಸಿಗೋದು ಒಂದು ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ, ಎಂಬ್ರಿಯೋಸ್ ರೆಡಿ ಇರೋದ್ರಿಂದ ನಾವು PGTA ಟೆಸ್ಟಿಗೆ ಕಳಿಸಿ ಯಾವ್ದಾದ್ರು ಕ್ರೋಮೋಸೋಮ್ ಇಶ್ಯೂಸ್ ಇದೆಯಾ ಅಂತ ನಾವು ಟೆಸ್ಟ್ ಮಾಡಿಸಿ, ಓಕೆ ಯಾವುದು ಕ್ರೋಮೋಸೋಮ್ ಇಶ್ಯೂಸ್ ಇಲ್ಲ ಅಂದಾಗ ನಾವು ಟ್ರಾನ್ಸ್ಫರ್ ಮಾಡಿಸ್ಕೋಬಹುದು. ಹಂಗೆ ಬರುತ್ತೆ. ಸೊ ಆ ಆಪ್ಷನ್ ಅಲ್ಲಿ ನಾವು ಎಡಗ್ಬಿಟ್ಟು ಆಕ್ಚುಲಿ ನಾವು ಯೋಚನೆ ಮಾಡಿ, ಯಾಕಂದ್ರೆ ಅಲ್ಲಿ ಇಮಿಡಿಯೇಟ್ ಆಗಿ ಡಿಸೈಡ್ ಮಾಡಬೇಕಿತ್ತು. ಆಮೇಲೆ ಅದೇನಂದ್ರೆ PGTA ಟೆಸ್ಟ್ ಮಾಡಿಸೋದು ಫ್ರೀ ಇಲ್ಲ, ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಅಂದ್ರೆ ತೀರಾ ಎಕ್ಸ್ಪೆನ್ಸಿವ್ ಅಲ್ಲ, ರಿಸಲ್ಟ್ ಲೇಟ್, 1 ಮಂತ್ ತೊಗೊಳುತ್ತೆ ರಿಸಲ್ಟ್. ಸೊ ಆದ್ರಿಂದ ನಾವೇನ್ ಮಾಡೋದು, ಏನಕ್ಕೆ ಸುಮ್ಮನೆ ಫಸ್ಟ್ ಅಟೆಂಪ್ಟ್ ಅಲ್ಲೇ ನಮ್ಗೆ ಆಗಿತ್ತಲ್ವಾ, ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಆಗೋಗತ್ತೆ ಬಿಡು, ಏನಕ್ಕೆ ಸುಮ್ಮನೆ ಅದಕ್ಕೋಸ್ಕರ ಯಾಕೆ ಒಂದು 50,000 ಅನ್ನೋದು ಎಷ್ಟೋ ಸಮಥಿಂಗ್ ಖರ್ಚು ಮಾಡಬೇಕು, ಬೇಡ ಬಿಡು ಟ್ರೈ ಮಾಡ್ಬಿಡು, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಮುಂದಕ್ಕೆ ಹೋಗೋಣ ಅಂದ್ಬಿಟ್ಟು
ಅಲ್ಲಿ PGTA ಮಾಡಿಸಿದಾಗ ಒಂದು ಎಂಬ್ರಿಯೋ ಕಳಿಸಲ್ಲ ಅವರು. ಅದೇ ಹೇಳಿದ್ರೆ ಒಂದು ಕ್ರಯೋಟಾಪಲ್ಲಿ 2 ಎಂಬ್ರಿಯೋ ಅವ್ರು ಫ್ರೀಸ್ ಮಾಡೋದ್ರಿಂದ ಒಂದು ಕ್ರಯೋಟಾಪ್ನ ಅವ್ರು ಹೊರಗಡೆ ತೆಗೆದ್ರೆ ಅವರು 2 ಕೂಡ PGTA ಕಳಿಸ್ಬೇಕಾಗತ್ತೆ. 2 ಎಂಬ್ರಿಯೋಯಿಂದ ನಮಗೆ PGTAಗೆ ನಮಗೆ ನಾವು ಮಾಡಿಸಿದ್ದು ಟೈಮಲ್ಲಿ 52,000 ಆಯಿತು. ಯಾಕೆಂದರೆ ಫಿನಾನ್ಸ್ ಅಂತ ಬಂದಾಗ ನಾವು ಕರೆಕ್ಟಾಗಿ ನೆನಪಿದ್ರೆ ಮಾತ್ರ ನಾನು ಮಾತಾಡ್ತೀನಿ, ನೆನಪಿಲ್ಲ ಅಂದರೆ ನಾನು ಅದನ್ನು ಟಚ್ಚನ್ನೇ ಮಾಡಲ್ಲ. 52,000 ಆಗಿದ್ದು ನನಗೆ 2 ಎಂಬ್ರಿಯೋ ಇಂದ ನಮಗೆ. ಸೊ ಅದಕ್ಕೆ ನಾವು ಯೋಚನೆ ಮಾಡಿಕೊಂಡು ಅದೇ 52,000 ಟ್ರಾನ್ಸ್ಫರ್ ಆಗೋಗ್ಬಿಡುತ್ತೆ. ಸೆಕೆಂಡ್ ಟೈಮ್ಗೆ ಹೋದಾಗ ಪ್ಯಾಕೇಜಲ್ಲಿ ನಾವು ಎಲ್ಲ OT ಚಾರ್ಜ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಬಟ್ ಸೆಕೆಂಡ್ ಟೈಮ್ ಹೋದಾಗ ಏನಾಯ್ತು ಅಂದರೆ OT ಚಾರ್ಜಸ್ 50,000 ಇತ್ತು. 50,000 ಇತ್ತು. ಸೊ ನಾವು ಯೋಚನೆ ಮಾಡಿದ್ದೇವೆ ಅಂದರೆ 50,000 ರೂಪಾಯಿ ಕೊಟ್ಬಿಟ್ಟು ಅಲ್ಲಿ ಟೆಸ್ಟ್ ಮಾಡಿಸೋ ಬದಲು 50,000 ರೂಪಾಯಿ ಕೊಟ್ಬಿಟ್ಟು ಅಂದರೆ 50,000 ಅಲ್ಲಿ ಟೆಸ್ಟು ಪ್ಲಸ್ 50,000 ಎಕ್ಸ್ಟ್ರಾ OT ಚಾರ್ಜ್ ಅಂದರೆ 1 ಲಕ್ಷ ಆಗುತ್ತೆ. ಆ 1 ಲಕ್ಷ ಕೊಡೋ ಬದಲು 50,000 ರೂಪಾಯಿಗೆ ನಾವು OT ಚಾರ್ಜ್ ಕೊಟ್ಬಿಟ್ಟು ಟ್ರಾನ್ಸ್ಫರೇ ಮಾಡ್ಕೊಂಡು ನಮ್ಮ ಲಕ್ ಟೆಸ್ಟ್ ಮಾಡೋಣ ಅಂತ ಅನ್ಕೊಂಡು ಮಾಡೋಣ. ಅದೊಂದೇ ಈ ಫುಲ್ ಜರ್ನಿನಲ್ಲಿ ಅದೊಂದೇ ನಾವು ರಾಂಗ್ ಡಿಸಿಷನ್ ತಗೊಂಡಿದ್ದು. ಆಮೇಲೆ ಅದು ಕೇಳಿ ಸೆಕೆಂಡ್ ಟೈಮ್ ಟ್ರಾನ್ಸ್ಫರ್ ಮಾಡಿದಾಗ ನಮ್ಮ ಲಕ್ಕಿಗೆ 2 ಇಂಪ್ಲಾಂಟ್ ಆಗೋಯ್ತು. 2ಕ್ಕೂ ಚೆನ್ನಾಗಿ ಹಾರ್ಟ್ ಬೀಟ್ ಬಂತು. ಸೆಕೆಂಡ್ ರೌಂಡ್ ಫಾಲೋ ಅಪ್ ಅಲ್ಲೂ ಚೆನ್ನಾಗಿದೆ ಅಂತ ಹೇಳಿದ್ರು. ಅಷ್ಟು ನನಗೆ ಟ್ವಿನ್ಸ್ ಇತ್ತು. ನನಗೆ 3rd ಮಂತಿಗೆ ಸ್ಕ್ಯಾನಿಂಗ್ ಹೇಳ್ತಾರಲ್ಲ, ಸ್ಕ್ಯಾನಿಂಗ್ NT-NB ಸ್ಕ್ಯಾನ್ ಹೇಳ್ತಾರಲ್ಲ, ಆ NT-NB ಸ್ಕ್ಯಾನಿಗೆ ಡಾಕ್ಟರ್ ಡೇಟ್ ಕೂಡ ಬರೆದು ಕಳಿಸಿದ್ರು. ಸೊ ಆ ಟೈಮಲ್ಲೇ ನಾನು ಊರಿಗೆ ಬಂದು ಊರಲ್ಲಿ ಇದ್ದಿದ್ದು, ಚೆನ್ನಾಗೇ ಇದ್ದೆ. ಆಲ್ ಆಫ್ ಎ ಸಡನ್ 11th ವೀಕಲ್ಲಿ ನನಗೆ ಮಿಸ್ಕ್ಯಾರೇಜು, ಸ್ಪಾಂಟೇನಿಯಸ್ ಮಿಸ್ಕ್ಯಾರೇಜು ಇನಿಷಿಯೇಟ್ ಆಯಿತು. ಅರ್ಲಿ ಮಾರ್ನಿಂಗು ನನಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು. ಹಾಸ್ಪಿಟಲ್ಗೆ ಹೋದೆ. ಅಲ್ಲಿ ಹೋದ್ರೆ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟರು, ಸ್ಕ್ಯಾನ್ ಎಲ್ಲ ಮಾಡಿದ್ರು. ಸ್ಕ್ಯಾನ್ ಮಾಡಿದಾಗಲೂ ಹಾರ್ಟ್ ಬೀಟ್ ಎಲ್ಲ ಚೆನ್ನಾಗಿತ್ತು. ಬಟ್ ಒಂದ್ಸರಿ ಅದು ಮಿಸ್ಕ್ಯಾರೇಜ್ ಇನಿಷಿಯೇಟ್ ಆದಮೇಲೆ ಆಬ್ವಿಯಸ್ಲಿ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಮೋರ್ ಓವರು ಎನಿಥಿಂಗ್ ವಿತಿನ್ 14 ವೀಕ್ಸು ಕ್ರೋಮೋಸೋಮ್ ಇಶ್ಯೂಸಿಂದ ಅದಾಗೋದು. ಕ್ರೋಮೋಸೋಮ್ ಇಶ್ಯೂಸ್ ಇದ್ದಾಗ ಯಾವ ಡಾಕ್ಟರ್ ಕೈಯಲ್ಲೂ ಏನೂ ಇರಲ್ಲ. ಅದು ಕರೆಕ್ಟ್. ಸೊ ಅದು ಅವಾಯ್ಡ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದು ಮಿಸ್ಕ್ಯಾರೇಜ್ ಆಯಿತು. ಆವಾಗ ಮಿಸ್ಕ್ಯಾರೇಜ್ ಆಗಿದ್ದ ಟೈಮಲ್ಲೂ ನಾನು ವಿಡಿಯೋ ಮಾಡಿ ಹೇಳಿದ್ದೀನಿ ಅಲ್ಲ, ಹಿಂಗಾಗಿ ಮಿಸ್ಕ್ಯಾರೇಜ್ ಆಗಿರೋದು ವಿಡಿಯೋ ಮಾಡಿದ್ದೀವಿ ಅದು. ಸೊ ಆವಾಗ ನಮಗೆ ಅರ್ಥ ಆಗಿದ್ದ ಏನಪ್ಪ ಅಂತಂದರೆ, ಇಲ್ಲ ನಾವು ಆವಾಗ ನಾನು ಇನ್ನೊಂದು 10 ಡೇಸ್ ಇದ್ದಿದ್ರೆ NT-NB ಸ್ಕ್ಯಾನ್ ಆಗೋಗಿರೋದು. ಸ್ಕ್ಯಾನ್ ಆಗಿದ್ದು ಇಮ್ಮಿಡಿಯೇಟೇ ನಾವು ಅನೌನ್ಸ್ ಮಾಡಿಬಿಡ್ಬೇಕು ಯೂಟ್ಯೂಬಲ್ಲಿ ಅಂತ ಅಂದ್ಕೊಂಡಿದ್ವಿ. ಕರೆಕ್ಟ್. ಆವಾಗ ನಾವು ಡಿಸೈಡ್ ಮಾಡಿದ್ದು ನೆಕ್ಸ್ಟ್ ಟೈಮ್ ನಾವು ಟ್ರೈ ಮಾಡಿದ್ರು ಅನ್ಲೆಸ್ ನಮಗೆ 5th ಮಂತ್ ಸ್ಕ್ಯಾನ್ ಆಗಿ ಕಂಪ್ಲೀಟ್ ಯು ಆರ್ ಅಂಡರ್ ಸೇಫ್ ಝೋನ್ ಅಂತ ಡಾಕ್ಟರ್ ಕಾನ್ಫಿಡೆನ್ಸ್ ಕೊಡೋ ತನಕ ನಾವು ಯೂಟ್ಯೂಬಲ್ಲೆಲ್ಲ ಇನ್ಫ್ಯಾಕ್ಟ್ ನಮ್ಮ ರಿಲೇಟಿವ್ಸ್ಗೂ ಗೊತ್ತಿರಲಿಲ್ಲ ನಾನು ಪ್ರೆಗ್ನೆಂಟ್ ಅನ್ನೋದು. ಆ ಟೈಮಲ್ಲಿ ನಾವು ಕಲ್ತಿದ್ದು ಅದೊಂದು ಪಾಠ ಸೆಕೆಂಡ್ ರೌಂಡಲ್ಲಿ. ಸೊ ಹಂಗಾದಾಗ ಆವಾಗಂತೂ ನಾನು ಹೆಂಗಿತ್ತು ಮೆಂಟಲ್ ಕಂಡೀಷನ್ನು, ಹಾರಿಬಲ್ ಕಂಡೀಷನ್, ವೆರಿ ಅಂದರೆ ಆವಾಗ ಕೂತ್ಕೊಂಡು ನಾನು ಆವಾಗ ತಿರ್ಗಾ ಮತ್ತೆ ಬ್ರೇಕ್ ತಗೊಂಡು ಆಮೇಲೆ ನಾನು ಡಿಸೈಡ್ ಮಾಡಿದೆ, ಕೂತ್ಕೊಂಡು ಮಂಜುಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ. ಈಗ ನಾವು 3ನೇ ಸರಿ ಹೋಗ್ತೀವಿ ಅಂದರೆ ಈ ಮೊದಲು ಮಾಡ್ತಿದ್ದಿದ್ದು ಏನೇನು ಕೆಲಸ ಅಂದರೆ ಸೆಕೆಂಡ್ ಅಟೆಂಪ್ಟಲ್ಲೂ ನಿಲ್ಸಿರ್ಲಿಲ್ಲ. ಕದ್ದು ಮುಚ್ಚಿ ನಾವು ಗೂಗಲ್ ನೋಡೋದು, ಯೂಟ್ಯೂಬ್ ನೋಡೋದು ಮಾಡ್ತಾ ಇದ್ಲು. ಸೊ ಕರೆಕ್ಟಾಗಿ ಕುಂಡಿಸ್ಕೊಂಡು ಮಾತಾಡಿ ಅವ್ರ ಹತ್ರ ಪ್ರಾಮಿಸ್ಗಳು ತೊಗೊಂಡು, ಇಲ್ಲ ನಾನು ಇನ್ಮೇಲೆ ಮಾಡೋದಿಲ್ಲ, ನಾನು ನೋಡೋದಿಲ್ಲ, ಮಾಡೋಣ ಈ ಸರಿ 3rd ಟೈಮ್ಗೆ ನಾನು ಏನು ಇದು ಮಾಡಲ್ಲ ಅಂತ ಕೆಲವೊಂದು ಏನಂತಾರೆ ಒಂದು ರೂಲ್ಸ್ಗಳನ್ನ ಸೆಟ್ ಮಾಡಿಬಿಟ್ಟೆ ಮಂಜುಗೆ. ಅದು ಮಾಡಿದ್ಮೇಲೆ ನಾನು ಮಾಡಿದ್ದು 2ನೇ ಕೆಲಸ ಏನು ಅಂದರೆ, ಇಲ್ಲ ಮಂಜು ನನಗೆ ಯಾಕೋ ಅಲ್ಲಿರೋ ಮನೆ ಶಿಫ್ಟ್ ಮಾಡಿಬಿಟ್ಟು ನಾವು ಹತ್ರಕ್ಕೆ ಹೋಗೋಣ, ಹಾಸ್ಪಿಟಲ್ ಹತ್ರಕ್ಕೆ ಹೋಗೋಣ, ಟ್ರಾವೆಲಿಂಗ್ ಟೈಮ್ ಉಳಿಯುತ್ತೆ. ಯಾಕಂದ್ರೆ ಅಲ್ಲಿದ್ದಿದ್ದು ಜಾಗದಲ್ಲಿ ರೋಡ್ಗಳು ಚೆನ್ನಾಗಿರಲಿಲ್ಲ ಎಸ್ಪೆಷಲಿ. ಸೊ ನನಗೆ ಏನಾದರೂ ಒಂದು ಎಮರ್ಜೆನ್ಸಿ ಆಯಿತು ಅಂದರೆ ಹೋಗೋಕ್ಕಾಗ್ತಿರ್ಲಿಲ್ಲ. ಅಥವಾ ಮಂಜು ಊರಿಗೆ ಹೋದಾಗ ಊಟಗಳು ಸಿಗ್ತಾ ಇರಲಿಲ್ಲ, ಒಳ್ಳೆ ಹೋಟೆಲ್ಗಳಿರಲಿಲ್ಲ, ಏನೂ ಇರಲಿಲ್ಲ. ಸೊ ಇದು ಸೆಕೆಂಡ್ ಟೈಮ್ನಲ್ಲಿ ನನಗೆ ಗೊತ್ತಾಗೋಗಿತ್ತು. ಯಾಕಂದರೆ ಸೆಕೆಂಡ್ ಟೈಮ್ನಲ್ಲಿ ಯಾವಾಗ ಮಂಜು ಹೋಗಿದ್ಲಲ್ಲ ಪ್ರೆಗ್ನೆನ್ಸಿ ಇದು ಕನ್ಸೀವ್ ಆಗ್ತಿದ್ದಂಗೆ ಊರಿಗೆ, ಅವಾಗ ನಾನು ಭಾಳ ಅನುಭವಿಸ್ಬಿಟ್ಟಿದ್ದೆ ಆ ಒಂದು 1.5 ಮಂತ್. ಸೊ ನಾನೇನು ಮಾಡಿದೆ, ಸೆಕೆಂಡ್ ಡಿಸಿಷನ್ ತಗೊಂಡಿದ್ದಿಲ್ಲ, ಇಲ್ಲಿ ಸರಿ ಹೋಗಲ್ಲ. ಸೊ ನಾವೇನು ಮಾಡೋಣ, ಇಲ್ಲಿಂದ ಹಾಸ್ಪಿಟಲ್ ಹತ್ರಕ್ಕೇನೆ ಯಾವ್ದಾದ್ರು ಗ್ರೌಂಡ್ ಫ್ಲೋರ್ ಮನೆ ಹುಡ್ಕೊಂಡು ಹೋಗೋಣ. ಸೊ ನಾವೇನು ಮಾಡೋದು, ಮತ್ತೆ ನಾವು ನಮ್ಮ ಹಳೆ ಮನೆ ಹತ್ರನೇ ಪಕ್ಕದ ರೋಡಲ್ಲೇ ಇದೊಂದು ಮನೆ ಸಿಕ್ತು. ಈ ಮನೆಗೆ ಬಂದ್ಬಿಟ್ಟು ರೀಸನ್ ಅದೇನೆ, ನಮ್ಮ ಗೈನಕಾಲಜಿಸ್ಟ್ ಹತ್ರ ಇರಬೇಕು. ನೆಕ್ಸ್ಟ್ ಟ್ರಾನ್ಸ್ಫರ್ ಅಲ್ಲಿ ಈ ತರ ಏನೇ ಏನಂತಾರೆ ಸಿಚುವೇಶನ್ ಬಂದ್ರೂ ಕೂಡ ನನಗೆ ಇಮ್ಮಿಡಿಯೇಟ್ ನಮ್ಮ ಗೈನಕಾಲಜಿಸ್ಟ್ ರೀಚಬಲ್ ಇದ್ರೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಅನ್ಕೊಂಡು ನಾವು ಮನೆಯೆಲ್ಲ ಶಿಫ್ಟ್ ಮಾಡ್ಕೊಂಡು ಸುಮಾರು ಚೇಂಜಸ್ಗಳು ಮಾಡ್ಕೊಂಡ್ವಿ. ಲೈಫಲ್ಲಿ ಚೇಂಜಸ್ ಮಾಡೋದು ಎಲ್ಲರೂ ಮಾಡ್ಕೋಬೇಕು ಅಂತಿಲ್ಲ, ಬೇಸ್ಡ್
ಬೇಸ್ಡ್ ಆನ್ ದೇರ್ ಕಂಡೀಷನ್ ಸಿಚುವೇಶನ್ ಏನು ಡಿಮ್ಯಾಂಡ್ ಮಾಡುತ್ತೆ ಅವ್ರಿಗೆ ನಿಮ್ಮ ಮನಸ್ಸು ಏನು ಹೇಳ್ತಿರುತ್ತೆ, ಓಕೆ ನಾನು ಈ ಚೇಂಜ್ ಮಾಡ್ಕೊಂಡ್ರೆ ನನಗೆ ಒಳ್ಳೇದಾಗತ್ತೆ ಅಂತ ಅದನ್ನ ಮಾಡ್ಕೊಳ್ಳಿ. ನಮಗೆ ಫಸ್ಟ್ ಅನಿಸಿದೆ ನಾವು ಇಲ್ಲ ಹಾಸ್ಪಿಟ್ಲ್ ಹತ್ರ ಮನೆ ಮಾಡ್ಕೊಳ್ಳೋಣ ಅಂತ. ಸೊ ಅದಕ್ಕೆ ನಾವು ಮನೆ ಶಿಫ್ಟ್ ಮಾಡಿದ ರೀಸನ್ನು ಅದೇನೇನೆ ಮಾಡ್ಕೊಂಡು ಆಮೇಲೆ ಸುಮಾರು ಒಂದು ಅದೇ ಮನು ಹೇಳ್ದಂಗೆ ಅವ್ರು ಹಾಕಿದ್ದು ರೂಲ್ ಪ್ರಕಾರ ನಾನು ಪ್ರೆಗ್ನೆನ್ಸಿ ಬಗ್ಗೆ ಆಗಲಿ ಟ್ರೀಟ್ಮೆಂಟ್ ಬಗ್ಗೆ ಆಗಲಿ ಗೂಗಲ್ ಮಾಡೋದು ಬಿಟ್ಟೋಳು ಇವತ್ತಿಗೂ ಅಷ್ಟೇ. ಬೇಬಿಗೆ ಏನಾದ್ರು ಒಂದು ವೇರಿಯೇಷನ್ ಬಂತು ಅಂದ್ರೂ ನಾನು ಗೂಗಲಲ್ಲಿ ನೋಡಲ್ಲ, ಇಲ್ಲ ಅಂತೂ ಟಚ್ಚೇ ಮಾಡಲ್ಲ. ಡಾಕ್ಟರ್ ಏನು ಹೇಳ್ತಾರೆ ಅದೇ ನನಗೆ ಬೈಬಲ್ ಅಷ್ಟೇ. ಒಂದ್ಸರಿ ಮನಸ್ಸು ಹಾಳಾಗೋದ್ರೆ ಅದು ಏನು ಮಾಡಿದ್ರು ಸರಿ ಹೋಗಲ್ಲ, ಅದರಿಂದ ನೋಡಲೇಬಾರ್ದು. ಅಂಡ್ ನೀವು ಗೂಗಲಲ್ಲಿ ಏನೇ ನೋಡಿ ಹೌದು ಇರ್ಬೋದು ಸೈಂಟಿಫಿಕ್ ರೀಸನ್, ಬಟ್ ನಮಗೆ ಅರ್ಥ ಆಗಲ್ಲ. ಅಲ್ಲಿರೋದೇ ಒಂದು, ನಾವು ಅರ್ಥ ಮಾಡ್ಕೊಳ್ಳೋದೇ ಒಂದಾಗತ್ತೆ. ಬಟ್ ನೀವು ಡಾಕ್ಟರ್ ಹತ್ರ ಹೋಗಿ ಮಾತಾಡಿದಾಗ ಅವ್ರು ಹೇಳೋ ಅಡ್ವೈಸ್ಗೂ ಗೂಗಲಲ್ಲಿ ಇರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇರಲ್ಲ. ಇದನ್ನಂತೂ ಅರ್ಥ ಮಾಡ್ಕೊಳ್ಳಿ. ಯಾರು ನೀವು ಟ್ರೀಟ್ಮೆಂಟ್ಗೆ ಹೋಗ್ತೀರಿ, ನೀವು ಫಸ್ಟ್ ಮಾಡಬೇಕಿರೋ ಕೆಲಸ ಗೂಗಲ್ ಮಾಡೋದು, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡೋದು, ಇಲ್ಲ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡೋದು ನಿಮ್ಮ ಸಿಚುವೇಶನ್ ಬಗ್ಗೆ ಬಿಡಿ. ಆವಾಗ ನಿಮಗೆ ರಿಸಲ್ಟು 6 ತಿಂಗಳಲ್ಲಿ ಸಿಗಬೇಕಿರೋ ರಿಸಲ್ಟು 3 ತಿಂಗಳಲ್ಲಿ ಸಿಗುತ್ತೆ. ನೀವು ಯಾವಾಗ ಗೂಗಲಿಂದ ಯೂಟ್ಯೂಬಿಂದ ಇನ್ಸ್ಟಾಗ್ರಾಮಿಂದ ಬೀಳ್ತೀರಾ 3 ತಿಂಗಳಲ್ಲಿ ಸಿಗೋ ರಿಸಲ್ಟು 3 ವರ್ಷ ಆದರೂ ಆಗ್ಬೋದು. ಬೆಸ್ಟ್ ಎಕ್ಸಾಂಪಲ್ ನಾನೇ ಇದ್ದೀನಿ. ಸೊ ಥರ್ಡ್ ಅಟೆಂಪ್ಟ್. ಸೊ ಅದಾದಮೇಲೆ ಥರ್ಡ್ ಅಟೆಂಪ್ಟಿಗೆ ಹೋದ್ವಿ. ಥರ್ಡ್ ಅಟೆಂಪ್ಟಲ್ಲಿ PGTA ಡಾಕ್ಟರ್ ಮಾಡಲೇಬೇಕು ನೀವು ಅಂತಂದರು. ಆವಾಗ PGTA ಮಾಡಿಸಿದ್ವಿ. ನಾರ್ಮಲ್ ಬಂದಿದ್ದ ಎಂಬ್ರಿಯೋಸ್ನ ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ. ರಿಸಲ್ಟ್ ಇವತ್ತು ನಿಮ್ಮ ಕಣ್ಮುಂದೆನೇ ಇದೆ. ಆ್ಯಂಡ್ ಸುಮಾರು ಚೇಂಜಸ್ ನಾನು ಹೇಳ್ದಂಗೆ ಮಾಡ್ಕೊಂಡ್ವಿ. ಮನೆ ಶಿಫ್ಟ್ ಮಾಡಿದ್ವಿ. ಸೋಷಿಯಲ್ ಮೀಡಿಯಾಯಿಂದ ದೂರ ಇರಲಿಲ್ಲ ನಾನು. ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಕಂಡೀಷನ್ನ ಬ್ರೌಸ್ ಮಾಡೋದ್ರಿಂದ ದೂರ ಉಳ್ಕೊಂಡೆ. ಆವಾಗ ಮೆಂಟಲ್ ಪೀಸ್ ಆಟೋಮೆಟಿಕಲಿ ಮೆಂಟಲ್ ಪೀಸ್ ಬಂತು. ಕಂಪ್ಯಾರಿಸನ್ ಬಿಟ್ಟೆ. ಆಮೇಲೆ ಬೇರೆ ಯಾರ ಹತ್ರನೂ ನಾನು ನನ್ನ ಟ್ರೀಟ್ಮೆಂಟ್ ಬಗ್ಗೆ ನಾನು ಮಾತಾಡ್ತಿರ್ಲಿಲ್ಲ. ಅಂದರೆ ಮಾತಾಡಿದ್ರೆ ಏನು ಗೊತ್ತಾ, ನಿಮಗೆ ಏನಾಗ್ತಿದೆ ಟ್ರೀಟ್ಮೆಂಟು, ನನಗೆ ಈ ಥರ ಆಗ್ತಿದೆ, ಅಗೇನ್ ಏನಂತೀವಿ ಕಂಪ್ಯಾರಿಸನ್ನಿಗೆ ಇಳಿತೀವಿ. ಆ ಕಂಪ್ಯಾರಿಸನ್ ನಾನು ಎಲ್ಲೂ ಮಾಡಲಿಲ್ಲ. ನಾನು ಹಾಸ್ಪಿಟ್ಲಿಗೆ ಹೋದ್ರೂ ಯಾವುದೇ ಪೇಷಂಟ್ಸ್ ಹತ್ರ ನನ್ನ ಟ್ರೀಟ್ಮೆಂಟ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಿರ್ಲಿಲ್ಲ. ಅವ್ರ ಟ್ರೀಟ್ಮೆಂಟ್ ಬಗ್ಗೆ ನಾನು ಕೇಳ್ತಿರ್ಲಿಲ್ಲ. ಅವರೇ ಬಂದು ಕೇಳಿದ್ರು ಲಿಮಿಟೆಡ್ ಇನ್ಫಾರ್ಮೇಷನ್ ಮಾತಾಡ್ತಾ ಇದ್ದೆ. ಲಿಮಿಟೆಡ್ ಇನ್ಫಾರ್ಮೇಷನ್ ತಗೋತಿದ್ದೆ, ಮಾತಾಡ್ತಾ ಇದ್ದೆ. ಫ್ರೆಂಡ್ಲಿ ಟಾಕ್ಸ್ ಅಂತೂ ಮಾಡ್ತಿದ್ದೆ. ಟ್ರೀಟ್ಮೆಂಟ್ ಬಗ್ಗೆ ನಾನು ಇನ್ ಡೆಪ್ತ್ ಅವ್ರನ್ನೂ ಕೇಳ್ತಿರ್ಲಿಲ್ಲ, ನನ್ನ ಟ್ರೀಟ್ಮೆಂಟ್ ಬಗ್ಗೆನೂ ನಾನು ಹೇಳ್ತಿರ್ಲಿಲ್ಲ. ನಾವು ಫಸ್ಟ್ ಮಾಡಬೇಕಿರೋದು ಅದು ಕಂಪ್ಯಾರಿಸನ್ ಬಿಡಬೇಕು. ಈಗನೂ ಅಷ್ಟೇ ನಾವಿಬ್ರು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂದರೆ ನೀವು ಇದನ್ನ ಎಜುಕೇಷನ್ ಪರ್ಪಸ್ ಆಗಿ ತಗೊಳ್ಳಿ. ಬಟ್ ದಯವಿಟ್ಟು ನಿಮ್ಮ ಸಿಚುವೇಶನ್ಗೆ ನಮ್ಮ ಸಿಚುವೇಶನ್ನ ಕಂಪೇರ್ ಮಾಡ್ಕೋಬೇಡಿ. ಈಚ್ ಇಂಡಿವಿಜುವಲ್ ಇಸ್ ಡಿಫ್ರೆಂಟ್. ನನ್ನ ಬಾಡಿ ಕಂಡೀಷನ್ನೇ ಬೇರೆ ಇರುತ್ತೆ, ಮನು ಬಾಡಿ ಕಂಡೀಷನ್ನೇ ಬೇರೆ ಇರುತ್ತೆ. ಆಬ್ವಿಯಸ್ಲಿ ನಾವು ಕಂಪೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಥರ್ಡ್ ಅಟೆಂಪ್ಟ್ ಆಯಿತು, ಪ್ರೋಸೆಸ್ ಆಯಿತು, ಎಲ್ಲ ಆಯಿತು. ನೆಕ್ಸ್ಟು ನಾವು ಏನಕ್ಕೆ ಲೇಟಾಗಿ ಯೂಟ್ಯೂಬಲ್ಲಿ ಅನೌನ್ಸ್ ಮಾಡಿದಂತ ಅದಾದಮೇಲೆ ನಾವು ಅನೌನ್ಸ್ಮೆಂಟ್ ಮಾಡಿದ್ವು. ಯಾವಾಗ, ಎಷ್ಟನೇ ಮಂತಲ್ಲಿ? 5th ಮಂತ್ ಕಂಪ್ಲೀಟ್ ಆಗಿ 6th ಮಂತಿಗೆ ಬಿದ್ದಿತ್ತು. ಆಮೇಲೆ ಸ್ಪೆಷಲ್ ಅಕೇಶನಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಕೋಇನ್ಸಿಡೆನ್ಸ್ಲಿ ನಮ್ಮದು ಆ್ಯನಿವರ್ಸರಿ ಹತ್ರ ಬರ್ತಿತ್ತು. ನಾನು ಹೇಳ್ದಂಗೆ ನಾವು ಸೆಕೆಂಡ್ ಟೈಮ್ ನಮ್ಗೆ ಯಾವಾಗ ಮಿಸ್ಕ್ಯಾರೇಜ್ ಆಯಿತು ನಾವು ಆವಾಗಲೇ ಡಿಸೈಡ್ ಮಾಡಿದ್ವಿ. ನೆಕ್ಸ್ಟು ನಾವು ಟ್ರಾನ್ಸ್ಫರ್ಗೆ ಹೋದ್ರೂ ಕೂಡ ನಮಗೆ ಅನ್ಲೆಸ್ ಡಾಕ್ಟರು ಓಕೆ ಯು ಆರ್ ಕಂಪ್ಲೀಟ್ಲಿ ಸೇಫರ್ ಝೋನ್ ಅಂತ ಹೇಳೋ ತನಕ ನಾವೆಲ್ಲೂ ವಿಷಯನ ಬಿಟ್ಕೊಡ್ಬಾರ್ದು ಅಂತ. ಸೊ ಇಮ್ಮಿಡಿಯೇಟ್ ಫ್ಯಾಮಿಲಿಗೆ ಬಿಟ್ಟು ಯಾರಿಗೂ ಗೊತ್ತಿರಲಿಲ್ಲ ನಾನು ಕನ್ಸೀವ್ ಆಗಿದ್ದೀನಿ ಅಂತ. ಇನ್ಫ್ಯಾಕ್ಟ್ ನನ್ನ ಕಸಿನ್ಸ್ಗಳಿಗೂ ಗೊತ್ತಿರಲಿಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅನೌನ್ಸ್ ಮಾಡೋ ತನಕ. ಸೊ ಅದಾದಮೇಲೆ ಬಟ್ ಆದರೂ ಡಾಕ್ಟ್ರು ಒಂದು ವಿಷಯ ಹೇಳಿದರು ಸ್ಟಾರ್ಟಿಂಗಲ್ಲಿ, ಅಂದರೆ 5th ಮಂತಲ್ಲಿ ಅವರು ಎಲ್ಲ ಹೇಳಿದ್ರು ಯು ಆರ್ ಇನ್ ಸೇಫ್ ಝೋನ್. ಬಟ್ ಮುಂದೆ ಏನಾಗತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನಿಮಗೆ BP ಬರ್ಬೋದು, ಶುಗರು ಬರ್ಬೋದು. ಸೊ ಅದು ಏನು ರೋಲ್ ಪ್ಲೇ ಮಾಡುತ್ತೆ ನಿಮ್ಮ ಲೈಫ್ನಲ್ಲಿ ಅನ್ನೋದು ಗೊತ್ತಿಲ್ಲ. ಈಗ ಅದನ್ನು ಹೇಳೋಕ್ಕೂ ಆಗಲ್ಲ. ಸೊ ಆದಷ್ಟು ನೀವು ಡಯಟ್ನಲ್ಲಿ ಎಲ್ಲ ಮೇಂಟೈನ್ ಮಾಡ್ಕೊಂಬರೋದಕ್ಕೆ ಟ್ರೈ ಮಾಡಿ ಅಂತ ಹೇಳಿದರು. ಸೊ ಅದು ನಮಗೆ ಏನಾಯಿತು, ಹೋಗ್ತಾ ಪ್ರೋಸೆಸ್ಸಲ್ಲಿ ಮಂಜುಗೆ ಶುಗರು ಬಂತು. ಲಾಸ್ಟ್ ಅಲ್ಲಿ ಆ್ಯಕ್ಚುಲಿ ಡಾಕ್ಟರ್ ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಲೇಟ್ ಆಗಿ ಬಂತು. BP ಬಂತು. ಬಟ್ ಏನಂದರೆ ಬ್ಯಾಡ್ ಲಕ್ ಏನಂದರೆ BP ಬಂತು, ಅದು ಆ್ಯಕ್ಚುಲಿ ಪ್ರೋಗ್ರೆಸಿವ್ ಆಗಿ ಜಾಸ್ತಿ ಹೋಗ್ಬೇಕಿತ್ತು. ಬಟ್ BP ಮಂಜುಗೆ ಮಾತ್ರ ಹಂಗಾಗಲಿಲ್ಲ. ಮಂಜುಗೆ ಏನಾಗೋಯ್ತು, ಒಂದ್ಸರಿ ಸ್ಟಾರ್ಟ್ ಆಯಿತು, ರಪ್ ಅಂತ ಮೇಲ್ಕೊಟ್ಟೋಯ್ತು. ಅದು ಸಡನ್ ಡೆಲಿವರಿಗೆ ರೀಸನ್ ಆಗೋಯ್ತು. ಅಂದರೆ ಕಂಟ್ರೋಲಿಗೆ ಬರಲೇ ಇಲ್ಲ. ಅದು ಎಷ್ಟೇ ಮಾತ್ರೆಗಳು ನುಂಗಿದ್ರು. BP ಡಯಾಗ್ನೈಸ್ ಆಗಿದ್ದು 3 ವೀಕ್ಸಲ್ಲೇ ನಂಗೆ ಡೆಲಿವರಿ ಆಗೋಯ್ತು. BP ಡಯಾಗ್ನೋಸ್ ಆಗಿ ಯೂಶಲಿ ಆಗಬೇಕಿದ್ದು ಯಾವಾಗನು ಇವತ್ತು ಡೆಲಿವರಿ ಡೇಟ್ ಇದ್ದಿದ್ದು ಜೂನ್ 18 ನಾವು ಈ ವಿಡಿಯೋ ಮಾಡ್ತಾ ಇರೋದು. ಇವತ್ತು ನನಗೆ ಡಾಕ್ಟರ್ ಡೆಲಿವರಿ ಡೇಟ್ ಕೊಟ್ಟಿದ್ದು, ಆ ಸ್ಕ್ಯಾನಿಂಗ್ ಅಲ್ಲಿ ಕೊಡ್ತಾರಲ್ಲ ಅದನ್ನ. ಸೊ ನಮಗೆ ಏನು ಮಾಡೋಕ್ಕಾಗಲ್ಲ, 1 ಮಂತ್ ಅರ್ಲಿ ಆಗೋಯ್ತು. ಲಕ್ಕಿಲಿ ದೇವ್ರ ಆಶೀರ್ವಾದ
ಆಶೀರ್ವಾದದಿಂದ ಏನು ತುಂಬ ಕಾಂಪ್ಲಿಕೇಶನ್ ಆಗಲಿಲ್ಲ, ಬೇಬಿಗಾಗಲಿ ನನಗಾಗಲಿ. ಯಾಕೆಂದರೆ 34 ವೀಕ್ಸ್ ಈಗ ನನಗೆ ಡೆಲಿವರಿ ಆಗಿದ್ದು. 34 ವೀಕ್ಸು. ಬೇಬಿನೂ ಅಷ್ಟೇ ಒಳ್ಳೆ ವೆಯ್ಟ್ ಇದ್ದ. 2.22 ಕಿಲೋ ಇದ್ದ. ಸೊ ಹಂಗಾಗಿ ಒಳ್ಳೆ ವೆಯ್ಟ್ ಎಲ್ಲ ಇದ್ದ. ಬಟ್ ಏನಪ್ಪ ಅಂದರೆ ಸ್ವಲ್ಪ ಮಾಡ್ರೇಟ್ ಪ್ರೀಟರ್ಮ್ ಆಗಿದ್ರಿಂದ ಅವನ್ನ NICUನಲ್ಲಿ ಇಟ್ಟಿದ್ರು. ಸ್ವಲ್ಪ ಅವನಿಗೆ ಪ್ರೀಟರ್ಮಲ್ಲಿ ಇದು ಕಾಮನ್ ಅಂತೆ, ನನಗೂ ಅವಾಗನೇ ಗೊತ್ತಾಯ್ತು. ಪ್ರೀಟರ್ಮಲ್ ಕಾಮನ್ ಅಲ್ಲ, ಆ ಹಾಸ್ಪಿಟಲ್ನಲ್ಲಿ ನ್ಯಾಚುರಲ್ ಬರ್ತ್ ಆಗಿರೋ ಬೇಬಿನೂ ಅಂತ ಫಸ್ಟ್ ಇಮಿಡಿಯೇಟ್ ಆಗಿ NICUಗೆ ಕರ್ಕೊಂಡು ಹೋಗ್ತಾರೆ. ಕೆಲವು ಬೇಬಿ ನ್ಯಾಚುರಲ್ ಆಗಿರೋನ ಒನ್ ಡೇ ಇಟ್ಕೊಂಡಿರೋದು ನೋಡಿದ್ದೀನಿ ನಾನು. 3 hours 4 hours ಡಿಸ್ಚಾರ್ಜ್ ಮಾಡಿರೋದು ನೋಡಿದ್ದೀನಿ ನಾನು. ಓಕೆ. ಹಂಗೆ. ಸೊ ಅದನ್ನು ನಾವು ಅನ್ಕೋಬಾರ್ದು, ಏನೋ ದುಡ್ಡು ಕೀಳೋದಕ್ಕೆ NICU ಕರ್ಕೊಂಡು ಹೋಗ್ತಾರೆ ಅಂತ. ಅವರು ಕರ್ಕೊಂಡು ಹೋಗೋದು ನಮ್ಮ ಸೇಫ್ಟಿಗೆ. ನಾವು ಎಷ್ಟೆಲ್ಲ ಕಷ್ಟಪಟ್ಟು ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತೀವಿ. ಡಾಕ್ಟರು ಏನೋ ಇವ್ರಿಗೆ ದುಡ್ಡು ಉಳಿಸ್ಬಿಡೋಣಪ್ಪ ಅಂತ ಹೋಗ್ಬಿಟ್ಟು ಅದು ರಿಸಲ್ಟ್ ಇನ್ನೊಂದು ಕಡೆ ಹೋದ್ರೆ ಅವಾಗಲೂ ಡಾಕ್ಟ್ರನ್ನೇ ಬೈತೀವಿ. ಅವರು ಇಲ್ಲಪ್ಪ ಇವ್ರನ್ನ ಸೇಫರ್ ಝೋನಲ್ಲಿ ಇಡೋಣ ಅಂತ ಕರ್ಕೊಂಡೋಗಿ ಏನು ಟ್ರೀಟ್ಮೆಂಟ್ ರಿಕ್ವೈರ್ಮೆಂಟ್ ಇದೆ ಬೇಸಿಕ್ಕು ಅದನ್ನೆಲ್ಲ ಮಾಡಿದ್ರು ದುಡ್ಡು ಕೀಳಕ್ಕೆ ಮಾಡ್ತಾರೆ ಅಂತ ಆಗೇನು ಡಾಕ್ಟ್ರನ್ನೇ ಬೈತೀವಿ. ಕರೆಕ್ಟ್. ಸೊ ಟ್ರಸ್ಟ್ ಯುವರ್ ಡಾಕ್ಟರ್ಸ್. ಅವ್ರು ಏನೇ ಮಾಡಿದ್ರು ಟ್ರಸ್ಟ್ ಮಾಡಿ. ಹಂಗಂತ ಎಲ್ಲ ಹಾಸ್ಪಿಟಲ್ ಎಲ್ಲ ಡಾಕ್ಟ್ರುಗಳನ್ನು ಹಂಗೆ ಇಲ್ಲ, ಕಮರ್ಷಿಯಲೈಸ್ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ಯಾಕೆಂದರೆ ಈಗಿನ ಲೈಫ್ ಸ್ಟೈಲು, ಈಗಿನ ಫುಡ್ಡು, ಎನ್ವಿರಾನ್ಮೆಂಟು ಎಲ್ಲ ಹಂಗೆ ಇದೆ. ಅದ್ರ ತಕ್ಕಂಗೆ ಡಾಕ್ಟರ್ಸ್ಗಳು ಪ್ರಿಕಾಷನ್ ತಗೊಳ್ಳೇಬೇಕಾಗತ್ತೆ. ಇನ್ನೊಂದು ಹೇಳ್ಬೇಕಂದ್ರೆ ವಿ ಆರ್ ಲಕ್ಕಿ, ಫ್ರ್ಯಾಂಕ್ಲಿ ಹೇಳ್ತೀನಿ. ಆಚೆ ಕಡೆ ಯಾವ್ಯಾವ ಥರ ಡಾಕ್ಟರ್ಸ್ಗಳಿದ್ದಾರೆ, ಯಾಕಂದರೆ ಎಲ್ಲರೂ ಒಳ್ಳೆಯವರ ಅಥವಾ ಎಲ್ಲರೂ ಕೆಟ್ಟವರ ಅಥವಾ ಕಮರ್ಷಿಯಲೈಸಿಂಗ್ ಮೈಂಡ್ ಇರೋರು ಇದ್ದಾರಾ ಇಲ್ವಾ, ನಾವು ಯಾರನ್ನೂ ಜಾಸ್ತಿ ಮೀಟ್ ಮಾಡಿಲ್ಲ. ಸೊ ನಮಗೇನೋ ಗೊತ್ತಿಲ್ಲ, ನಮ್ಗೆ ಲಕ್ಕೇನೋ ಸಿಕ್ಕಿರೋರು ಕರೆಕ್ಟಾಗಿ ಸಿಕ್ಕಿದ್ರು, ಅದರಿಂದ ನಮಗೆ ರಿಸಲ್ಟು ಸಿಕ್ತು, ದುಡ್ಡು ಕಮ್ಮಿ. ಹಂಗಂತ ತೀರಾ ಚೀಪ್ ಅಂತ ತಿಳ್ಕೊಬೇಡಿ. ದಿಸ್ ಟ್ರೀಟ್ಮೆಂಟ್ ಈಸ್ ಎಕ್ಸ್ಪೆನ್ಸಿವ್ ಅಲ್ವಾ ಮಂಜು? ಎಕ್ಸ್ಪೆನ್ಸಿವ್, ಬಟ್ ಅಫೋರ್ಡ್ ಮಾಡೋಕ್ಕೆ ಆಗಲ್ಲ ಅಂತ ಎಲ್ಲ ಏನಿಲ್ಲ. ಅದೇ ನಾನು ಹೇಳಿದ್ನಲ್ಲ, ಸ್ಟೇಜ್ ಬೈ ಸ್ಟೇಜ್ ಎಕ್ಸ್ಪೆನ್ಸ್ ಬರೋದ್ರಿಂದ ವಿ ಕ್ಯಾನ್ ಅಫೋರ್ಡ್ ಇಟ್. ಕರೆಕ್ಟ್. ಸೊ ಆಮೇಲೆ ಇನ್ನೊಂದು, ನನಗೆ ಮದರ್ಹುಡ್ಡಲ್ಲಿ ಡೆಲಿವರಿ ಆಗಿದೆ ಅಂದ ತಕ್ಷಣ ಸುಮಾರು ಜನ ಅನ್ಕೋಬೇಡಿ ನಾನು IVFನ ಮದರ್ಹುಡ್ಡಲ್ಲಿ ಮಾಡಿಸಿದ್ದೀನಿ, ಇಲ್ಲ ಕನ್ಸಲ್ಟೇಷನ್ನ ಮದರ್ಹುಡ್ಡಲ್ಲಿ ತಗೊತಿದ್ದೆ, ಗೈನಕಾಲಜಿ ಕನ್ಸಲ್ಟೇಷನ್. ಇಲ್ಲ, ನಾನು ಆ್ಯಕ್ಚುಲಿ ನಮ್ಮ ಡೆಲಿವರಿನ ನಾವು ಮದರ್ಹುಡ್ಡಲ್ಲಿ ಪ್ಲ್ಯಾನ್ ಕೂಡ ಮಾಡಿರಲಿಲ್ಲ. ನಾನು ಎಲ್ಲಿ ನನ್ನ ಗೈನಕಾಲಜಿಸ್ಟ್ನ ಮೀಟ್ ಅಂದರೆ ಕನ್ಸಲ್ಟೇಷನ್ಗೆ ಅಂತ ಹೋಗ್ತಿದ್ದೆ, ನಾವು ಅಲ್ಲೇ ಡೆಲಿವರಿನೂ ಪ್ಲ್ಯಾನ್ ಮಾಡಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ನಾನು ಹೋಗ್ತಿದ್ದು ಕಡೆ NICU ಫೆಸಿಲಿಟಿ ಇಲ್ಲ. ಸೊ ನಂದು ಪ್ರೀಟರ್ಮ್ ಡೆಲಿವರಿ ಆಗಿದ್ರಿಂದ ನನ್ನ ಡಾಕ್ಟರು ಸೇಮ್ ಡಾಕ್ಟರ್ ಮದರ್ಹುಡ್ಡಲ್ಲೂ ಅವರು ಪೇಷಂಟ್ಸಿಗೆ ಕನ್ಸಲ್ಟೇಷನ್ ಕೊಡ್ತಾರಂತೆ. ಅದು ನನಗೆ ಗೊತ್ತಿರಲಿಲ್ಲ, ಆವಾಗನೇ ಗೊತ್ತಾಗಿದ್ದು ನನಗೆ. ಅದೇ ನಾನು ಹೇಳ್ದಂಗೆ ಸುಮಾರು ಕಡೆ ನನ್ನ ಗೈನಕಾಲಜಿಸ್ಟು ಸುಮಾರು ಹಾಸ್ಪಿಟ್ಲಲ್ಲಿ ಕನ್ಸಲ್ಟೇಷನ್ಗೆ ಹೋಗ್ತಾರೆ. ಸೊ ಹಂಗಾಗಿ ಅವರು ನನ್ನನ್ನು ಮದರ್ಹುಡ್ಡಿಗೆ ಕರ್ಕೊಂಡೋಗಿ ನಂದೇ ಡಾಕ್ಟರ್ ಅಲ್ಲಿ ಡೆಲಿವರಿ ಮಾಡಿದ್ದು ನನಗೆ. ಸೊ ಎಲ್ಲ ಚೆನ್ನಾಗಾಯಿತು. ಸೊ ಅಗೇನ್ ನನಗೆ ಮದರ್ಹುಡ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಎಲ್ಲ ನನಗೆ ಏನೂ ಗೊತ್ತಿಲ್ಲ. ಸ್ಟ್ರೈಟ್ ಅವೇ ಇಮ್ಮಿಡಿಯೇಟ್ ಡಿಸಿಷನ್ ಆಗಿತ್ತು ಮದರ್ಹುಡ್ಗೆ ಹೋಗಬೇಕು ಅಂತ. ಅಲ್ಲಿ ಹೋದ್ರು, ಡೆಲಿವರಿ ಮಾಡಿಸಿದ್ರು, ಕರ್ಕೊಂಡು ಬಂದರು. ಬಟ್ ಲಕ್ಕಿಲಿ ಅಲ್ಲಿ ನಮಗೆ ಟ್ರೀಟ್ಮೆಂಟು ಸ್ಯಾಟಿಸ್ಫೈಡ್. ವಿ ಆರ್ ಸ್ಯಾಟಿಸ್ಫೈಡ್. ನಾವು ಮೊದಲು ಅಲ್ಲಿ ಹೋಗೋಕ್ಕಿಂತ ಮುಂಚೆ ಆ್ಯಕ್ಚುಲಿ ಆಂಬ್ಯುಲೆನ್ಸಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಿತ್ತು ಮಂಜುಗೆ. ಯಾವಾಗ ಅಲ್ಲಿ ಪ್ರಾಬ್ಲಮ್ ಆಯಿತು ಈ ಹಾಸ್ಪಿಟ್ಲಲ್ಲಿ, ಇಮಿಡಿಯೇಟ್ ಆಗಿ ಡಾಕ್ಟರ್ ಹೇಳಿದ್ದೇನೆಂದ್ರೆ ಇಮಿಡಿಯೇಟ್ ಆಗಿ ಮದರ್ಹುಡ್ಗೆ ಹೋಗ್ಬಿಡಿ, ನಾನು ಬರ್ತೀನಿ, ಸ್ಟಾರ್ಟ್ ಮಾಡ್ಬಿಡೋಣ ಅಂತ. ಅಲ್ಲಿ ನಾನು ಆ್ಯಕ್ಚುಲಿ ಮಂಜುನ ನನ್ನ ಫ್ರೆಂಡ್ ಜೊತೆ ಕಳಿಸ್ಬಿಟ್ಟೆ ಫಸ್ಟೇ. ನೆಕ್ಸ್ಟ್ ನಾನು ಆಮೇಲೆ, ಯಾಕಂದರೆ ವಿ ಆರ್ ನಾಟ್ ಪ್ರಿಪೇರ್ಡ್. ಮನೆ ಬಾಗಿಲು ಹಾಕಿಲ್ಲ, ಮನೆಯಲ್ಲಿ ಇವ್ರ ಅಮ್ಮ ಇದ್ದಾರೆ, ಆಮೇಲೆ ಇವ್ರ ಅಕ್ಕನ ಮಗ ಇದ್ದಾರೆ, ಅವ್ರಿಗೆ ಇನ್ಫಾರ್ಮ್ ಮಾಡಿಲ್ಲ, ಆಮೇಲೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೇಕು, ಅವೆಲ್ಲ ಇತ್ತು ಸೀನ್. ಸೊ ಅವೆಲ್ಲ ಮಾಡಿ ನಾನು ಹಾಸ್ಪಿಟ್ಲ್ ಬರೋದ್ರೊಳಗೆ ಆಲ್ರೆಡಿ ಅವ್ರನ್ನ OT ಕರ್ಕೊಂಡು ಹೋಗಿದ್ರು, ಅಲ್ಲಿ ಅಪ್ಲಿಕೇಶನ್ ಫಾರ್ಮು ಫಿಲ್ ಮಾಡಿಲ್ಲ. ಅದಾದಮೇಲೆ ನಾನು ಹೋಗಿ ಫಿಲ್ ಮಾಡಿ ಇದು ಮಾಡಿದ್ದು. ಅಲ್ಲಿ ಹೋಗೋದಕ್ಕಿಂತ ಮುಂಚೆ ನಾನು ಮಂಜು ಡಿಸ್ಕಸ್ ಮಾಡೋದು, ಏನು ಮಂಜು ಅಲ್ಲಿ ಹೇಳ್ತವ್ರೆ ಸುಮಾರು ಒಂದು 8-10 ಲಕ್ಷ ಇದು ಮಾಡಿಬಿಡ್ತಾರೆ, ಇದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಆಮೇಲೆ ಪ್ರಿಪೇರು ಇರಲಿಲ್ಲ ಇದಕ್ಕೆ ಅಂತ ಅನ್ಕೊಂಡೆ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಇಲ್ಲ, ಅವ್ರು ಏನು ಮಾಡ್ತಾರೆ ಅಷ್ಟಕ್ಕೆ ಇಸ್ಕೊಂತಾರೆ, ಅದು ಮಾಡಿರೋದು ನಮ್ಮ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅವ್ರ ಚಾರ್ಜಸ್ ಕೂಡ ಅಷ್ಟೇ, ನಮ್ಗೆ ಎಲ್ಲೂ ಓವರ್ ಚಾರ್ಜ್ ಅನಿಸ್ಲಿಲ್ಲ. ಏನಪ್ಪ ಇಷ್ಟೊಂದು ಚಾರ್ಜ್ ಮಾಡ್ತಿದ್ದಾರೆ, ದುಡ್ಡು ಕೀಳ್ತಿದೆ, ಇಲ್ಲ. ಟ್ರೀಟ್ಮೆಂಟಿಗೆ ತಕ್ಕಂಗೆ ಅವರು, ನಾವು ಆ್ಯಕ್ಚುಲಾಗಿ ಮಾರ್ಕೆಟ್ ಅರ್ಥ ಮಾಡ್ಕೊಂಡಿರೋಂಗೆ, ಮಾರ್ಕೆಟಲ್ಲಿ ಬೇರೆ ಕಡೆ ಏನು ಟ್ರೀಟ್ಮೆಂಟಿಗೆ ಚಾರ್ಜಸ್ ಇದೆ, ನಾನು ಹೇಳ್ತಿರೋದು ಡೆಲಿವರಿ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು. ಅಗೇನ್ ನಾಟ್ IVF ಬಗ್ಗೆ. IVF ಬಗ್ಗೆ ಮದರ್ಹುಡ್ಡಲ್ಲಿ ಏನು ಚಾರ್ಜ್ ಮಾಡ್ತಾರೆ, ಯಾವ ಥರ ಟ್ರೀಟ್ಮೆಂಟ್ ಕೊಡ್ತಾರೆ, ನನಗೇನು ಐಡಿಯಾ ಇಲ್ಲ. ಯಾಕಂದರೆ ನಾನು ಮದರ್ಹುಡ್ಡಲ್ಲಿ IVF ಮಾಡಿಸಿಲ್ಲ, ಬರೀ ಡೆಲಿವರಿಗೆ ಹೋಗಿದ್ದು, ಅದು ಅನ್ಪ್ಲ್ಯಾನ್ಡ್ ಆಗಿ ಹೋಗಿದ್ದು. ನಾನು ಹೇಳಿದ್ನಲ್ಲ, ನನ್ನ ಗೈನಕಾಲಜಿಸ್ಟ್ ಅಲ್ಲಿಗೆ ಕರ್ಕೊಂಡು ಹೋಗಿದ್ದಕ್ಕೆ ನಾನು ಹೋಗಿದ್ದು. ನಾವು ಮದರ್ಹುಡ್ಡಲ್ಲಿ ಡೆಲಿವರಿಗೆ ತಲೆಯಲ್ಲೂ ನಮಗಿರಲಿಲ್ಲ. ಸೊ ಹೋಗಿದ್ದು ಒಂದೇ, ಅಲ್ಲಿ NICU ಫೆಸಿಲಿಟಿ ಇದೆ ಅನ್ನೋ ಒಂದೇ ರೀಸನ್ಗೆ ನಮ್ಮ ಡಾಕ್ಟರು ಅಲ್ಲಿ NICU ಫೆಸಿಲಿಟಿ ಚೆನ್ನಾಗಿದೆ ಅಂತ ಕರ್ಕೊಂಡು ಹೋಗಿದ್ದು ನಮ್ಮನ್ನು. ಸೊ ಹಂಗಾಗಿ ನಾವು ಹೋಗ್ಬೇಕಂದ್ರೂ ನಾವು ಅದೇ ಭಯದಲ್ಲೇ ಹೋದ್ವಿ, ತುಂಬ ಚಾರ್ಜಸ್ ಮಾಡಿಬಿಡ್ತಾರೆ ಅಂತ. ಯಾಕೆಂದರೆ ನಾನು ಕೇಳ್ಪಟ್ಟಿದ್ದು ಹಂಗೇನೆ. ಬಟ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು, ಇಲ್ಲ, ಅವ್ರ ಚಾರ್ಜಸ್ಸು ಮಾರ್ಕೆಟ್ ರೇಟ್ ಏನಿದೆ ಅದೇ ಇದೆ, ಜಾಸ್ತಿ ಇಲ್ಲ ಅಂತ ನಮ್ಮ ಎಕ್ಸ್ಪೀರಿಯನ್ಸು.
ನಿಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಜಾಸ್ತಿ ಇದ್ದರೆ ದಯವಿಟ್ಟು ನಮಗೆ ಬೈಬೇಡಿ, ಓ ನಮಗೆ ಜಾಸ್ತಿ ಚಾರ್ಜ್ ಮಾಡಿದ್ರು, ನಿಮ್ಮ ಹತ್ರ ಏನು ದುಡ್ಡಿದೆ ಅಂತ ಹೇಳ್ತಾ ಇದ್ದೀರಾ ಅಂತ. ಇಲ್ಲ, ನಾವು ಮಾರ್ಕೆಟ್ ಅರ್ಥ ಮಾಡ್ಕೊಂಡಿರೋ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ನೀವು ಇಲ್ಲಿ ಬಂದು ನಾನು ಹೇಳಿದ್ನಲ್ಲ, ನನ್ನ ಗೈನಕಾಲಜಿಸ್ಟ್ ಬಂದು ಡಾಕ್ಟರ್ ಲಲಿತಾ KV ಅಂತ, ನನ್ನ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಡಾಕ್ಟರ್ ಬಂದು ಡಾಕ್ಟರ್ ಪಲ್ಲವಿ ಪ್ರಸಾದ್ ಅಂತ. ಆಮೇಲೆ ನನ್ನ ಗೈನಕಾಲಜಿಸ್ಟ್ ಬಂದು ಸರೌಂಡಿಂಗ್ ಏನಂತಾರೆ MSR ನಗರ ಮತ್ತಿಕೆರೆ ಸರೌಂಡಿಂಗ್ ಅಲ್ಲಿ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ. ಅಂಡ್ ನನ್ನ ಫರ್ಟಿಲಿಟಿ ಡಾಕ್ಟರ್ ಬಂದು ರಾಜಾಜಿ ನಗರಲ್ಲಿ ಇರೋದು. ಸೊ ನಿಮಗೆ ಯಾರಿಗಾದ್ರೂ ಟ್ರೀಟ್ಮೆಂಟ್, ಯಾಕೆಂದ್ರೆ ನನಗೆ ಸುಮಾರು ಜನ ಕಾಂಟ್ಯಾಕ್ಟ್ ಕೇಳ್ತಾ ಇದ್ದೀರೋ ಡಾಕ್ಟರ್ದು, ನೀವು ಎಲ್ಲೋ ಇತ್ಕೊಂಡು ಇಲ್ಲಿರೋ ಡಾಕ್ಟರ್ದು ಕಾಂಟ್ಯಾಕ್ಟ್ ಕೇಳಿ ತಗೊಂಡ್ರೆ ಪ್ರಯೋಜನ ಇರಲ್ಲ. ಹಂಗಾಗಿ ನೀವು ಎಲ್ಲರೂ ನಿಮಗೆ ಓಕೆ ಈ ಪ್ಲೇಸ್ ನನಗೆ ಹೋಗ್ಬೋದು, ಕನ್ಸಲ್ಟ್ ಮಾಡ್ಬೋದು ಅಂತ ಅಂದರೆ ಮಾತ್ರ ದಯವಿಟ್ಟು ನನಗೆ DM ಮಾಡಿ ಇನ್ಸ್ಟಾಗ್ರಾಮಲ್ಲಿ ನಾನು ನಂದು ಡಾಕ್ಟರ್ದು ಡೀಟೇಲ್ ಹೇಳ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಸುಮ್ಮನೆ ಬ್ಲೈಂಡಾಗಿ ದಯವಿಟ್ಟು ಕಮೆಂಟ್ಸ್ ಹಾಕಿ ಅವ್ರದ್ದು ಕಾಂಟ್ಯಾಕ್ಟ್, ಏಕೆಂದರೆ ಡಾಕ್ಟರ್ಸು ಫ್ರೀ ಇರ್ತಾರೆ. ನಾನು ಸುಮ್ಮನೆ ಅನ್ನೆಸೆಸರಿ ಕಾಂಟ್ಯಾಕ್ಟ್ನ ಇನ್ನೊಂದನ್ನ ಕೊಟ್ಬಿಡೋದು, ನೀವು ಮಾಡೋದು, ಅವರಿಗೆ ಡಿಸ್ಟರ್ಬ್ ಆಗೋದು, ಆಮೇಲೆ ಅವ್ರು ನನ್ನನ್ನು ಬೈಕೊಳ್ಳೋದು, ಅದು ಆಗಬಾರ್ದು. ಯಾಕೆಂದರೆ ಅವರು ಪ್ರೊಫೆಷ್ನಲ್ ಬೇರೆ ಪೇಷಂಟ್ಸ್ನ ಟ್ರೀಟ್ ಮಾಡ್ಬೇಕಾದ್ರೆ ಅನ್ನೆಸೆಸರಿ ಕಾಲ್ಸ್ಗಳು ಹೋದಾಗ ಅವರಿಗೂ ಡಿಸ್ಟರ್ಬ್ ಆಗುತ್ತೆ. ಕರೆಕ್ಟ್. ನಿಮಗೆ ರಾಜಾಜಿನಗರ ಫರ್ಟಿಲಿಟಿ ಸ್ಪೆಷಲಿಸ್ಟ್ ರಿಕ್ವೈರ್ಮೆಂಟ್ ಇದ್ದರೆ, ಇಲ್ಲ ಗೈನಕಾಲಜಿಸ್ಟ್ ರಿಕ್ವೈರ್ಮೆಂಟ್ ಇದ್ದರೆ, ನೀವು ಮಲ್ಲೇಶ್ವರಂ ಸುತ್ತಮುತ್ತ ಹೇಳ್ಬೇಕು ಅಂದರೆ ಮಲ್ಲೇಶ್ವರಂ ಸುತ್ತಮುತ್ತ, ಯಾಕೆಂದರೆ ಅವರು ನನ್ನ ಡಾಕ್ಟರ್ ಇರೋದು ನ್ಯೂ BL ರೋಡ್ ಇಲ್ಲ ಮತ್ತಿಕೆರೆ, ಇಲ್ಲ MS ರಾಮಯ್ಯ ಹಾಸ್ಪಿಟಲ್ ಸರೌಂಡಿಂಗಲ್ಲಿ. MS ರಾಮಯ್ಯ ಹಾಸ್ಪಿಟಲಲ್ಲಿ ಅವ್ರು ಕನ್ಸಲ್ಟೇಷನ್ ಕೊಡಲ್ಲ, ನಾನೊಂದು ರೆಫರೆನ್ಸ್ ಆಗಿ ತಗೊಂಡು ಹೇಳ್ತಾ ಇದ್ದೀನಿ ಅಷ್ಟೇ. ಏನಂತಾರೆ, ವೆಲ್ ನೋನ್ ಲ್ಯಾಂಡ್ ಮಾರ್ಕ್ ಆಗಿರೋದ್ರಿಂದ. ಸೊ ಈ ಸರೌಂಡಿಂಗ್ ಅಲ್ಲಿ ನಿಮಗೆ ಓಕೆ ನಾನು ಈ ಪ್ಲೇಸಿಗೆ ಹೋಗ್ಬೋದು, ಕನ್ಸಲ್ಟ್ ಮಾಡ್ಬೋದು ಅಂತ ನಿಮಗೆ ಇದ್ರೆ ಮಾತ್ರ ದಯವಿಟ್ಟು ನನ್ನನ್ನು ಡೀಟೇಲ್ಸ್ ಕೇಳಿ. ನಿಮಗೆ ರಿಕ್ವೈರ್ಮೆಂಟ್ ಇದೆ ಅನ್ನೋದಾದ್ರೆ ಸುಮ್ಮನೆ ದಯವಿಟ್ಟು ಕೇಳಬೇಡಿ. ನಾನು ಅವ್ರ ಕಾಂಟ್ಯಾಕ್ಟ್ ಆಗಲಿ ಇನ್ನೊಂದಾಗಲಿ ನಾನು ಅನ್ನೆಸೆಸರಿ ಕೊಡೋದಕ್ಕಾಗಲ್ಲ. ಇಲ್ಲ, ಪರ್ಸನಲ್ ಕಾಂಟ್ಯಾಕ್ಟ್ ಕೊಡೋದಿಲ್ಲ, ಬಟ್ ನಿಮ್ಮ ಫ್ರಂಟ್ ಡೆಸ್ಕ್ದು ಕಾಂಟ್ಯಾಕ್ಟ್ ಕೊಡ್ತೀವಿ. ಇಲ್ಲ ಅವ್ರದ್ದು ಯಾವ ಜಾಗದಲ್ಲಿ ಇರ್ತಾರೆ ಅನ್ನೋದು ಹೇಳ್ತೀವಿ, ನೀವು ಹೇಗಾದರೂ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅವ್ರ ಪರ್ಸನಲ್ ಕಾಂಟ್ಯಾಕ್ಟು ನಾವು ಕೊಡಲ್ಲ. ಪರ್ಸನಲ್ ಕಾಂಟ್ಯಾಕ್ಟ್ ಅದನ್ನು ನೀವು ಅವ್ರ ಹತ್ರ ಹೋದಾಗ ಅವ್ರಿಗೂ ನಿಮಗೂ ಟ್ರಸ್ಟ್ ಬೆಳೆದ್ರೆ ಅವರೇ ನಿಮ್ಗೆ ಕೊಡ್ತಾರೆ. ಹೌದು ಅಲ್ವಾ? ಅದು ಬಿಟ್ಬಿಟ್ಟು ನಾವು ಸುಮ್ಮನೆ ಅನ್ನೆಸೆಸರಿ ಕೊಟ್ಟ ಅಂದ್ರೆ ಅವಾಗ ನಾವು ಅವ್ರದ್ದು ಟ್ರಸ್ಟ್ನ ಬ್ರೀಚ್ ಮಾಡಿ. ಹಾಸ್ಪಿಟಲ್ ಕಾಂಟ್ಯಾಕ್ಟ್ ಡೀಟೇಲ್ ಕೊಡ್ತೀನಿ, ನೀವು ಅಲ್ಲಿ ಫ್ರಂಟ್ ಡೆಸ್ಕಿಗೆ ಕಾಲ್ ಮಾಡಿ ಡಾಕ್ಟರ್ ಅವೈಲಬಿಲಿಟಿ ಚೆಕ್ ಮಾಡಿಕೊಂಡು ಹೋಗಿ ಕನ್ಸಲ್ಟ್ ಮಾಡಿ. ನಿಮಗೆ ಒಂದು ನಿಮಗೆ ಆ ಡಾಕ್ಟರ್ ಬಗ್ಗೆ ಟ್ರಸ್ಟ್ ಬಂದರೆ ಆವಾಗ ನೀವು ಏನು ಟ್ರೀಟ್ಮೆಂಟ್ ಏನು ಅಂತ ಹೋದರೆ ಅವರೇ ನಿಮಗೆ ಪರ್ಸ್ನಲ್ ಕಾಂಟ್ಯಾಕ್ಟನ್ನು ಇಲ್ಲ ನಮ್ಮ ಫರ್ಟಿಲಿಟಿ ಡಾಕ್ಟರ್ ಪರ್ಸ್ನಲ್ ಕಾಂಟ್ಯಾಕ್ಟ್ನ ಅವ್ರು ಶೇರ್ ಮಾಡಲ್ಲ. ಈಗಲೇ ಫ್ರಾಂಕ್ ಆಗಿ ಹೇಳ್ತಾ ಇದ್ದೀನಿ. ಅಲ್ಲಿ ಯಾಕೆಂದರೆ ಪೇಷಂಟ್ಸ್ ತುಂಬ ಇರ್ತಾರೆ. ನನ್ನ ಗೈನಕಾಲಜಿಸ್ಟ್ ಪೇಷಂಟ್ಸ್ ಇರ್ತಾರೆ, ಬಟ್ ಅಂದ್ರೆ ಅವರು ತೀರಾ ಡೌನ್ ಟು ಅರ್ತ್ ಪರ್ಸನ್. ನನಗೆ ಅವರು 1 year ಆದಮೇಲೆ ಅವ್ರು ಪರ್ಸನಲ್ ಕಾಂಟ್ಯಾಕ್ಟ್ ಕೊಟ್ಟಿದ್ದು, ಫ್ರಾಂಕ್ ಆಗಿ ಹೇಳ್ಬೇಕು ಅಂದರೆ. ಇವೆಲ್ಲ ಆದಮೇಲೆ ಇಲ್ಲಿ ಒಂದು ದೊಡ್ಡ ಡಿಸ್ಕ್ಲೇಮರ್ ಬರುತ್ತೆ. ಏನು ಅಂದರೆ, ಗೊತ್ತು ಈ ವಿಡಿಯೋ ಮಾಡಿದ್ಮೇಲೆ ಕೆಲವ್ರು ಇರ್ತಾರೆ, ಏನಂತಾರೆ, ಕೊಳ್ತೋಗಿರೋ ಟೊಮೊಟೊಗಳ ಥರ ಬಂದ್ಬಿಟ್ಟು ಹಾಕ್ತಾರೆ, ಈ ಥರ ಪ್ರಮೋಷನ್ ಮಾಡ್ತಾವ್ರೆ, ಡಾಕ್ಟರ್ದು ದುಡ್ಡು ತಗೊಂಡವ್ರೆ, ಇದನ್ನು ತಗೊಂಡವ್ರೆ ಅಂತ ಹೇಳೋರು ಇರ್ತಾರೆ. ಯೂಶಲಿ ಇಂಥವನ್ನೆಲ್ಲ ನಾವು ಹೇಳೋದಲ್ಲ, ನಾವು ಹೋಗೋ ದಾರಿನಲ್ಲಿ ಎಷ್ಟೋ ಕೆಸರು ಗುಂಡಿಗಳು ಸಿಗ್ತವೆ. ಕೆಸರು ಗುಂಡಿ ಒಳಗಡೆಯಿಂದ ಹೋಗಲ್ಲ, ನಾವು ಅದನ್ನ ದಾಟ್ಕೊಂಡು ಇಲ್ಲಿ ಅಕ್ಕಪಕ್ಕದಲ್ಲಿ ಹೊರಟೋಗ್ತೀವಿ. ಹಾಗೇನೆ ಅವ್ರು ಕಮೆಂಟ್ ಮಾಡೋರ್ದು. ಬಟ್ ಹೇಳ್ತಾ ಇದ್ದೀವಿ, ಇಲ್ಲಿ ಯಾವುದೇ ರೀತಿಯಾದ ಇದು ಅಲ್ಲ. ಹೇಳ್ತೀನಿ, ನನ್ನ ಡಾಕ್ಟರ್ಸ್ಗೆ ಯಾವುದೇ ರೀತಿ ಪ್ರಮೋಷನ್ ಅವಶ್ಯಕತೆ ಇಲ್ಲ. ಅವ್ರಿಗೆ ಅವ್ರ ಹತ್ರ ಇರೋ ಪೇಷಂಟ್ಸ್ನ ಅವ್ರಿಗೆ ಮ್ಯಾನೇಜ್ ಮಾಡ್ಕೊಂಡ್ರೆ ಸಾಕಾಗಿದೆ. ಇದೇ ರೀಸನ್ನಿಗೆ ನಾನು ಯಾವ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೊಂಡೆ, ಯಾವ ಫರ್ಟಿಲಿಟಿ ಸೆಂಟರಲ್ಲಿ ಟ್ರೀಟ್ಮೆಂಟ್ ತಗೊಂಡೆ ಅಂತ ನಾನು ಹೆಸರು ತಗೊತಾ ಇಲ್ಲ. ಏನಕ್ಕಪ್ಪ ಅಂದರೆ ಇದೇ ರೀಸನ್ನಿಗೆ. ಇದು ಪ್ರಮೋಷನಲ್ ವಿಡಿಯೋ ಅಲ್ಲ. ಸುಮಾರು ಜನ ಕೇಳೋದಕ್ಕೆ ನಾನು ಕೂತ್ಕೊಂಡು ಡಿಸ್ಕಸ್ ಮಾಡಿ ಶೇರ್ ಮಾಡಿದ್ರೆ ಎಷ್ಟು ಒಳ್ಳೇದು. ಶೇರ್ ಮಾಡಿಲ್ಲ ಅಂದರೆ ನಾವು ನಮ್ಮ ಬಗ್ಗೆನೂ ಯೋಚನೆ ಮಾಡಬೇಕು. ಬ್ಲೈಂಡಾಗಿ ಇಲ್ಲಿ ಬಂದು ನಾವು ಶೇರ್ ಮಾಡೋದಕ್ಕೆ ಆಗಲ್ಲ. ಸೊ ಶೇರ್ ಮಾಡಲಿಲ್ಲ ಅಂತಂದರೆ ಏನು ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಶೇರ್ ಮಾಡಿದ್ರೆ ನಮ್ಮಿಂದ ಎಷ್ಟು ಜನಕ್ಕೆ ಒಳ್ಳೇದಾಗತ್ತೆ ಅಂತ ಯೋಚನೆ ಮಾಡಿ ಡಿಸ್ಕಸ್ ಮಾಡಿ ಕೊನೆಗೆ ನಾವು ಡಿಸೈಡ್ ಮಾಡಿದ್ದು ಓಕೆ ನಮ್ಮಿಂದ ಒಬ್ರು ಇಲ್ಲ ಇಬ್ರಿಗೆ ಹೆಲ್ಪ್ ಆಗತ್ತೆ ಅನ್ನೋದಾದರೆ ವೈ ನಾಟ್, ನಾವೇನಕ್ಕೆ ಶೇರ್ ಮಾಡಬಾರ್ದು ಅಂತ ಅದನ್ನು ನಾವಿಬ್ಬರೇ ಕೂತ್ಕೊಂಡು ಡಿಸೈಡ್ ಮಾಡುವ. ಇಲ್ಲ ಫ್ಯಾಮಿಲಿ ಹತ್ರನೂ ಡಿಸ್ಕಸ್ ಮಾಡಿ ಫ್ಯಾಮಿಲಿಯವರು ಓಕೆ ಒಂದಷ್ಟು ಜನಕ್ಕೆ ನಿಮ್ಮಿಂದ ಹೆಲ್ಪ್ ಆಗತ್ತೆ ಅಂತಂದರೆ ಯಾಕೆ ಶೇರ್ ಮಾಡಬಾರ್ದು ಮಾಡಿ ಅಂತ ಫ್ಯಾಮಿಲಿಯವರು ಪರ್ಮಿಷನ್ ಕೊಟ್ಟ ಮೇಲೇನೆ ನಾವಿಲ್ಲಿ ಕೂತ್ಕೊಂಡು ಈ ಟಾಪಿಕ್ ಬಗ್ಗೆ ಮಾತಾಡ್ತಾ ಇರೋದು. ಸೊ ಅದು ಆಮೇಲೆ ಇನ್ನೊಂದು ಬರ್ತಾರಪ್ಪ, ಮುತ್ಕಿ ವಯಸ್ಸಾಗೋಗಿದೆ, ನೀವು ಅದಕ್ಕೆ IVF ಮಾಡಿಸಿದ್ದೀರಿ. ನಾನು 18 ವರ್ಷದ ಹುಡುಗಿ ಅಂದ್ರು ನಾನು 18 ವರ್ಷದವಳು ಆಗಲ್ಲ. 50 ವರ್ಷದ ಮುತ್ಕಿ ಅಂದ್ರು ನನ್ಗೆ 50 ವರ್ಷ ಆಗಲ್ಲ. ನಂದು ಏಜ್ ಏನಿದೆ ಅದೇ ಇರುತ್ತೆ, ಫ್ಯಾಕ್ಟ್ ಏನಿದೆ ಅದೇ ಇರುತ್ತೆ. ಇನ್ನೊಂದೇನಂದ್ರೆ ನಾವು ಏನು ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದೀವಿ ಅದೇ ಲೈಫ್ ಸ್ಟೈಲ್ ನಾವು ಲೀಡ್ ಮಾಡಕ್ಕೆ ಇಷ್ಟ ಅಷ್ಟೇ. ನೀವು ಹೇಳ್ಕೋಬೋದು ಇವ್ರಿಗೂ ಮುತ್ಕೊಂತಾರ, ನಂಗೆ ಕಾಣೋದಂಗೆ ನನ್ನ ದೇವ್ರ
ದೇವ್ರು ಮಾಡಿರೋದೇ ಹಿಂಗೆ. ಸೊ ಏನು ಮಾಡಕ್ಕೆ ನಂಗೆ ತಾತನ ಥರ ಕಾಣಿಸ್ಬೇಕಾ ನಿಮ್ಮ ಕಣ್ಣಿಗೆ ಅದು ಹಂಗೆ ಕಾಣಿಸೋದು. ನೀವು ನೀವು ತಾತ ಅಂದ ತಕ್ಷಣ ಅವ್ರು ತಾತ ಆಗಲ್ಲ, ಇಲ್ಲ 18 ವರ್ಷದ್ದು ಯಂಗ್ಸ್ಟರ್ ನೀವು ಅಂದ ತಕ್ಷಣ ಅವ್ರು ಯಂಗ್ಸ್ಟರ್ ಆಗಲ್ಲ. ಸೇಮ್ ಒಟ್ನಲ್ಲಿ ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇವತ್ತು ನೀವು ನನಗೆ ಹೇಳ್ಬೋದು, ನಾಳೆ ದಿವಸ 10 ಜನ ನಿಮ್ಗೆ ಹೇಳೋರು ಇರ್ತಾರೆ. ಯಾಕಂದರೆ ನಾವು ನಡೆದೋಗಿ ನನಗಿಂತ ವಯಸ್ಸಿನಲ್ಲಿ ನೀವು ಚಿಕ್ಕವ್ರು ಇರ್ಬೋದು ಇವತ್ತು, ಬಟ್ ನಾನು ಹೋಗೋ ದಾರಿನಲ್ಲೇ ನೀವು ಬರ್ತಾ ಇರ್ತೀರ ಹಿಂದೆ. ಇನ್ನೊಂದು ಯೋಚನೆ ಮಾಡ್ಕೊಳ್ಳಿ, ನಾನು ಇಷ್ಟು ವಯಸ್ಸುವರೆಗೂ ನಾನು ಬದುಕಿದ್ದೀನಿ, ನಿಮ್ಮದು ನಾಳೆದು ಗ್ಯಾರಂಟಿ ಇಲ್ಲ. ನಾನು ಆಲ್ರೆಡಿ ಅಷ್ಟು ವಯಸ್ಸು ಕ್ರಾಸ್ ಮಾಡಿಬಿಟ್ಟಿದ್ದೀನಿ. ಎಷ್ಟು ವಯಸ್ಸಿದೆಯಲ್ಲ ಅದು ಇಟ್ಕೊಳ್ಳಿ. ಅಲ್ಲ, ಇನ್ನೊಂದು ಕಾಮೆಂಟ್ ಹಾಕೋರು ವಯಸ್ಸೇನು ನನಗೂ ನಿನಗೂ ಗೊತ್ತಾ? ಅದೇ. ಸೊ ಏನಾದರೂ ಅಂದ್ಕೊಳ್ಳಿ, ನಮಗೇನು ಬೇಜಾರಾಗಿಲ್ಲ. ನನಗೆ ನನ್ನ ಲೈಫ್ನಲ್ಲಿ ನನ್ನನ್ನು ಚೆನ್ನಾಗಿ ಮಾತಾಡ್ಸಿದ್ರೆ ನಾನು ಚೆನ್ನಾಗಿ ಮಾತಾಡ್ತೀನಿ. ನನ್ನನ್ನು ಚೆನ್ನಾಗಿ ನೀವು ಮಾತಾಡಿಸ್ಲಿಲ್ಲ ಅಂದರೆ ನನಗೆ ನೀವು ಕೊಳ್ತೋಗಿರೋ ಟೊಮೊಟೊನೇ. ಆಮೇಲೆ ಇನ್ನೊಂದಷ್ಟು ಜನ ಅಂತಾರೆ, ನೀವು ಸೋಷಿಯಲ್ ಮೀಡಿಯಾದಾಗ ಇಳಿದ್ಮೇಲೆ ನಾವು ನೆಗೆಟಿವ್ ಆಗಿ ಏನು ಹೇಳಿದ್ರು ನೀವು ತಗೋಬೇಕು, ನಾವೇನು ನಿಮ್ಮ ಮನೆಗೆ ಬಂದು ಊಟ ತಿಂಡಿ ಇಸ್ಕೊಂಡ ತಿಂತಾ ಇದ್ದೀವಿ. ಪಾಸಿಟಿವ್ ಆಬ್ವಿಯಸ್ ಅದು ಮನುಷ್ಯನ ಗುಣಪ್ಪ. ಬಂದು ಮನು ನೀನು ಚೆನ್ನಾಗಿರು ಅಂದರೆ ಖುಷಿ ಆಗತ್ತೆ. ಇಲ್ಲ ಮನು ನೀನು ಕೆಟ್ಟೋಗಿಲ್ವಾ, ಯಾಕೆ ಕೆಟ್ಟೋಗ್ಬೇಕಲ್ಲ ನೀನು ಅಂತಾರೆ, ಆಬ್ವಿಯಸ್ಲಿ ಸಿಟ್ಟು ಬರುತ್ತೆ. ಅದು ಮನುಷ್ಯನ ಗುಣ. ನಾನು ಮನು ಅಂತ ಅಲ್ಲ, ಅವ್ರ ಮೆಂಟಾಲಿಟಿ ಏನಿದೆ ಅಂದರೆ, ಅವ್ರು ತಿಳ್ಕೊಂಡಿರೋದೇನು ಅಂದರೆ ಇವ್ರು ಬಂದು ಯೂಟ್ಯೂಬ್ನಲ್ಲೇ ದುಡ್ಡು ಮಾಡಬೇಕು, ದುಡ್ಡು ಮಾಡ್ಕೊಂಡು ಜೀವನ ಮಾಡ್ತಾರೆ. ಅಲ್ಲೋ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ನನ್ನ ಹತ್ರ ಇರೋ ಕಮರ್ಷಿಯಲ್ ಪ್ರಾಪರ್ಟೀಸ್ಗಳು ನಿಮ್ಗೆ ಲೆಕ್ಕನೂ ಹಾಕೋಕ್ಕಾಗಲ್ಲ. ಬೇಜಾನ್ ರೆಂಟ್ಗಳು ಬರ್ತವೆ, ಬೇಜಾನ್ ಇದೆ. ನಾವು ದುಡಿಬೇಕು ಅನ್ನೋ ನೆಸೆಸಿಟಿನೂ ಇಲ್ಲ. ಈ ಟಾಪಿಕ್ ಇಲ್ಲೇ ಕಟ್ ಆಫ್ ಮಾಡ್ತಾ ಇದ್ದೀವಿ. ನಾನು ಯೂಟ್ಯೂಬಿಗಾಗಲಿ ಇನ್ಸ್ಟಾಗ್ರಾಮ್ಗಾಗಲಿ ದುಡ್ಡು ಮಾಡೋಕ್ಕೆ ಅಂತ ಬಂದೇ ಇಲ್ಲ. ದುಡ್ಡು ಮಾಡೋಕ್ಕೆ ಅಂತ ಬಂದಿದ್ದಿದ್ರೆ ನಾನು 4 ವರ್ಷದಿಂದ ನಾನು ಯೂಟ್ಯೂಬ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಇದುವರೆಗೂ ₹1 ಇನ್ಕಮ್ ನೋಡಿಲ್ಲ. ನಾನು ನೋಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನು ನಾನು ಇಟ್ಕೊಂಡಿಲ್ಲ. ಆ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಬೇಜಾನ್ ಗಿಮಿಕ್ಗಳು ಮಾಡ್ಬೋದಿತ್ತು ನಾನು ವಿಡಿಯೋಗಳು ಮಾಡೋದ್ರಲ್ಲಿ. ಎಷ್ಟು ಬೇಗ ನನ್ನ ಚಾನಲ್ನ ಮಾನಿಟೈಸ್ ಮಾಡ್ತೀನಿ, ಎಷ್ಟು ಬೇಗ ನನ್ನ ರೆವಿನ್ಯೂ ನೋಡ್ತೀನಿ ಅಂತ. ನಾನು ಏನೂ ಗಿಮಿಕ್ಗಳು ಮಾಡ್ತಾ ಇಲ್ಲ. ಅಂದರೆ ನಾನು ಮಾಡ್ತಾ ಇರೋದು ಯೂಟ್ಯೂಬ್ನ ನನ್ನ ಪ್ಯಾಷನ್ಗೋಸ್ಕರ. ಹಂಗಂತ ಸೋಷಿಯಲ್ ಮೀಡಿಯಾಗೆ ಬಂದು ವಿಡಿಯೋ ಮಾಡಿಬಿಟ್ರೆ ಪ್ಯಾಷನ್ ಒಂದೇ ಅಲ್ಲ. ನೀವು ಇವಾಗ ನಿಮ್ಗೆ ಅರ್ಥ ಆಗುತ್ತೆ. ನಾವೊಂದು 3-4 ಇಯರ್ಸಿಂದ ನಾವೇನು ಮೆಂಟಲ್ ಸ್ಟ್ರೆಸ್ಸು, ಆಬ್ವಿಯಸ್ಲಿ ಈ ಫರ್ಟಿಲಿಟಿ ಟ್ರೀಟ್ಮೆಂಟ್ ಅನ್ನೋದು ಸ್ಟ್ರೆಸ್ಫುಲ್ ಜರ್ನಿನೇ ಆಗಿರುತ್ತೆ. ಅದು ನಾನು ಇಲ್ಲ ಅಂತ ಡಿನೈ ಮಾಡಲ್ಲ. ಸೊ ಇದನ್ನೆಲ್ಲ ಮರೆತು ಆ್ಯಂಡ್ ನಾವಿಬ್ಬರು ಪ್ರೊಫೆಷ್ನಲ್ ಆಗಿರೋದ್ರಿಂದ ಆಫೀಸ್ ಸ್ಟ್ರೆಸ್ ಇರುತ್ತೆ, ಮನೆ ಮ್ಯಾನೇಜ್ಮೆಂಟ್ ಸ್ಟ್ರೆಸ್ ಇರುತ್ತೆ, ಜೊತೆಗೆ ಈ ಟ್ರೀಟ್ಮೆಂಟ್ ಸ್ಟ್ರೆಸ್ಸು, ಫ್ಯಾಮಿಲಿ ಸ್ಟ್ರೆಸ್ ಇರುತ್ತೆ. ಸೊ ಇದರೆಲ್ಲ ಇಂದ್ರ ಏನಾದರೂ ಒಂಚೂರು ಡಿಫ್ರೆಂಟಾಗಿ ಮಾಡಬೇಕು ಅಂತ ಅಂದ್ಕೊಂಡಾಗ, ಅಂದರೆ ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡ್ಕೋಬೇಕು ಅಂತ ಅನಿಸ್ದಾಗ ನಾನು ಅಂದ್ಕೊಂಡಿದ್ದು ಟ್ರೆಂಡಿಂಗಲ್ಲಿ ಇದ್ದಿದ್ದು ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ವಿಡಿಯೋಸು ಸ್ಟಾರ್ಟ್ ಮಾಡಿದೆ. ಅದು ಎಡಿಟ್ ಮಾಡೋದು, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ನಾವು ಆ್ಯಕ್ಚುಯಲ್ ಸ್ಟ್ರೆಸ್ಸಿಂದ ಹೊರಗಡೆ ಬಂದು ಬೇರೆ ಏನೋ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇರ್ತೀವಿ. ಅದರಲ್ಲಿ ಏನೋ ಒಂದು ಎಂಟರ್ಟೈನ್ಮೆಂಟ್ ಸಿಗ್ತಾ ಇರುತ್ತೆ. ಆಮೇಲೆ ಇನ್ನೊಂದು ಮೇಜರು, ನಾನು ಇವಾಗ ನನ್ನ 4 ವರ್ಷದ ವಿಡಿಯೋನ ವಾಪಸ್ ಹೋಗಿ ನೋಡಿದಾಗ, ನಾನು ಹಿಂಗಿದ್ನಾ, ಅವತ್ತು ನನ್ನ ಲೈಫ್ ಹಿಂಗಿತ್ತಾ ಅಂತ ಅನ್ಸುತ್ತೆ. ಆ ಕೆಲಸನ ಬೇಜಾನ್ ಸರಿ ನಾವಿಬ್ರು ಮಾಡ್ತೀವಿ. ಇದೊಂದೇ ರೀಸನ್ಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಇನ್ಸ್ಟಾಗ್ರಾಮ್ ಅಂತೂ ರೀಸೆಂಟಾಗಿ ನಾನು ಸ್ಟಾರ್ಟ್ ಮಾಡಿದ್ದು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇನ್ಸ್ಟಾಗ್ರಾಮ್ ಹಿಂಗೋಗುತ್ತೆ ಅಂತ. ಒಂದು ತಿಳ್ಕೊಳ್ಳಿ, ನಾನು ಯೂಟ್ಯೂಬ್ಗಾಗಲಿ ಇನ್ಸ್ಟಾಗ್ರಾಮ್ಗಾಗಲಿ ನಾನು ದುಡ್ಡು ಮಾಡೋಕ್ಕೆ ಬಂದಿಲ್ಲ. ದುಡ್ಡು ಮಾಡೋಕ್ಕೆ ಅಂತ ಬಂದಿದ್ದಿದ್ರೆ ನಾನು ಬೇಜಾನ್ ಗಿಮಿಕ್ಗಳು ಮಾಡಿ ನನ್ನ ವಿಡಿಯೋಗಳು ವೈರಲ್ ಆಗೋ ಥರ ನಾನು ಮಾಡ್ಬೋದಿತ್ತು. ಅದು ನನ್ನ ಕೆಲಸ ಯಾವತ್ತೂ ಮಾಡೇ ಇಲ್ಲ. ಏಕೆ ಅಂದರೆ ನನಗೆ ಬರ್ತಿರೋ ಸಂಬಳನೇ ಸಾಕು, ಮನು ದುಡಿತಿರೋ ದುಡ್ಡೇ ಸಾಕು ಅಷ್ಟೇ. ನೋಡಿ, ನಾವು ವಾಂಟ್ ಟು ಲೀವ್ ಎ ವೆರಿ ಹ್ಯಾಪಿ ಲೈಫ್ನ ಎಂಜಾಯ್ ಮಾಡಬೇಕು, ಲೈಫ್ನ ಲೀಡ್ ಮಾಡಬೇಕು, ಅಷ್ಟೇ ನಮ್ಮ ಮೈಂಡಲ್ಲಿರೋದು. ಅದು ಬಿಟ್ಬಿಟ್ಟು ಬೇರೆಯವ್ರು ಹಾಳಾಗ್ಬಿಡ್ಲಿ ನಾನು ಉದ್ಧಾರ ಇಲ್ಲಪ್ಪ. ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಷ್ಟು ಟೈಮೂ ಇಲ್ಲ, ಅಥವಾ ಬೇರೆಯವ್ರ ಉದ್ಧಾರ ಆಗೋರು ಅಥವಾ ಹಾಳಾಗೋರು ಅನ್ನೋಷ್ಟು ನೋಡೋಷ್ಟು ತಾಳ್ಮೆನೂ ಇಲ್ಲ ನಮಗೆ. ನಾವೇನೇ ಯೋಚನೆ ಮಾಡೋದು, ನಾವು ಹೆಂಗಿದ್ದೀವಿ, ನಾವು ಏನು ಮಾಡ್ತಾ ಇದ್ದೀವಿ ಅಷ್ಟೇ. ಇನ್ನೂ ನಾನು ಕ್ಲಿಯರಾಗಿ ಹೇಳ್ಬೇಕು, ನಾನು ಯೋಚನೆ ಮಾಡೋದು ಇಷ್ಟೇ. ನಾನು ಎಲ್ಲಿ ಸುತ್ತೋಕೆ ಹೋಗ್ಬೋದು, ನಾನು ಏನು ನಾನ್ ವೆಜ್ ಸಿಗ್ತಾಯಿತ್ತಾ, ನನ್ನ ಕಾಫಿ ಸಿಗ್ತಾಯಿತ್ತಾ, ಇಷ್ಟೇ ನನ್ನ ಜೀವನ. ಸೊ ಇಷ್ಟಾಗಿತ್ತು ನಮ್ಮ ಫರ್ಟಿಲಿಟಿ ಟ್ರೀಟ್ಮೆಂಟ್ ಜರ್ನಿ. ಇದರಿಂದ ಯಾರಿಗಾದ್ರೂ ಒಂದಷ್ಟು ಹೆಲ್ಪ್ ಆದರೆ ಖಂಡಿತ ಖುಷಿ ಆಗುತ್ತೆ. ದಯವಿಟ್ಟು ಇದನ್ನು ನೆಗೆಟಿವ್ ಆಗಿ ತಗೋಬೇಡಿ. ಮೇಯ್ನ್ ಅಗೇನ್ ನಾನು ಹೇಳ್ತಾ ಇದ್ದೀನಿ, ಕಂಪ್ಯಾರಿಸನ್ ದಯವಿಟ್ಟು ಮಾಡ್ಕೋಬೇಡಿ. ಆಮೇಲೆ ಇನ್ನೊಂದಷ್ಟು ಜನ ಕೇಳ್ತೀರಾ, ನಿಮ್ಮ ಏಜ್ ಎಷ್ಟು ಮೇಡಮ್? ನನ್ನ ಏಜ್ ಏನೇ ಆದ್ರೂ ನಾನು ಹೇಳ್ತಾ ಇದ್ದೀನಲ್ಲ, ನಿಮಗೆ ಕಂಪೇರ್ ಮಾಡ್ಕೋಬೇಡಿ ಪ್ಲೀಸ್. ನನಗಿನ್ನ ನೀವು ದೊಡ್ಡವರಾಗಿದ್ರು ನಿಮಗೆ ಟ್ರೀಟ್ಮೆಂಟಲ್ಲಿ ಸಕ್ಸಸ್ ರೇಟ್ ಚೆನ್ನಾಗಿರ್ಬೋದು, ನನಗಿನ್ನ ಚಿಕ್ಕವರಾಗಿದ್ರೂ ಟ್ರೀಟ್ಮೆಂಟ್ ರಿಸಲ್ಟ್ ಸಿಗ್ದಲೇನೂ ಇರ್ಬೋದು, ಇಲ್ಲ ಬೇಗನೂ ಸಿಗ್ಬೋದು. ದಯವಿಟ್ಟು ಏಜ್ ಕೇಳಿಕೊಂಡು ಕಂಪೇರ್ ಮಾಡ್ಕೋಬೇಡಿ, ಲೈಫ್ ಸ್ಟೈಲ್ ನೋಡಿಕೊಂಡು ಕಂಪೇರ್ ಮಾಡ್ಕೋಬೇಡಿ. ಫಸ್ಟ್ ಡಾಕ್ಟರ್ನ ಮೀಟ್ ಮಾಡಿ, ಡಾಕ್ಟರ್ನ ಅಷ್ಟೇ
ಟ್ರಸ್ಟ್ ಮಾಡಿ ಡಾಕ್ಟರ್ ಏನು ಹೇಳ್ತಾರೆ ಅದನ್ನಷ್ಟೇ ಫಾಲೋ ಮಾಡಿ, ಫಸ್ಟ್ ಮೀಟ್ ಮಾಡಿ ಮೀಟ್ ಮಾಡಿ. ₹500 ಹೋಗ್ಬೋದು, ಇಲ್ಲ ₹1000 ಹೋಗ್ಬೋದು. ಒಂದ್ಸರಿ ಮೀಟ್ ಮಾಡಿ, 2 ಸರಿ ಮೀಟ್ ಮಾಡಿ. ನಿಮ್ದು ಎಷ್ಟೋ ಡೌಟ್ಗಳು ಅಲ್ಲೇ ಕ್ಲಿಯರ್ ಆಗ್ಬಿಡತ್ತೆ. ನೀವು ಅವ್ರಿವ್ರು ವಿಡಿಯೋ ನೋಡ್ಕೊಂಡು ಅಥವಾ ಅವ್ರಿಗೋಗಿ ಮೆಸೇಜ್ ಮಾಡ್ಕೊಂಡು ಕಾಯೋದಕ್ಕಿಂತ ಕಾಯ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಿಂತ ನೀವು ಹೋಗಿ ಒಂದ್ಸರಿ ₹500 ₹1000 ಅವ್ರ ಕನ್ಸಲ್ಟೇಷನ್ ಫೀ ಏನಿರುತ್ತೆ ಅದನ್ನು ಕೊಟ್ಬಿಡಿ. ನಿಮ್ಮದು 80% ಪ್ರಾಬ್ಲಮ್ಗಳು ಅಲ್ಲೇ ಸಾಲ್ವ್ ಆಗುತ್ತೆ. ನಂಗೆ ಅದೇ ಅರ್ಥನೇ ಆಗಲ್ಲ. ಫಸ್ಟ್ ಅಂದರೆ ತುಂಬ ಯೂಜ್ ಕ್ವಶನ್ಸ್ ಬರೋದು ನನಗೆ, ಮೇಡಮ್ ನಿಮ್ಮ ಏಜ್ ಎಷ್ಟು, ನನಗೆ ಸ್ಟೇಜ್ ಆಗಿದೆ, ನನಗೂ ಮಕ್ಕಳಿಲ್ಲ, ದಯವಿಟ್ಟು ಅದು ಮಾಡಿಬಿಡಿ. ನನ್ನ ಏಜ್ ಅಲ್ಲ, ಬೇರೆಯವರು ಅಮ್ಮ ಆಗಿರೋರ ಏಜ್ ಆಗಿರಲಿ, ಆಗ್ದಲೇ ಇರೋರ ಏಜ್ ಆಗಿರಲಿ, ನಮ್ಮದೇ ಬೋಟಲ್ಲಿ ಟ್ರಾವೆಲ್ ಮಾಡ್ತಿರೋರು ಆಗಿರಲಿ, ಏಜ್ ಹೌ ಡಸ್ ಇಟ್ ಮ್ಯಾಟರ್? ಈಗ ನನ್ನ ಏಜ್ ಕಟ್ಕೊಂಡು ಮನುಗೆ ಏನಾಗಬೇಕು ಅಲ್ವಾ? ಅದನ್ನು ನಾನು ಎಕ್ಸಾಂಪಲ್ ಆಗಿ ಹೇಳ್ತಾ ಇರೋದು. ನಿಮ್ಮ ಏಜ್ ಏನಾದರೂ ಆಗಿರಲಿ, ಡಾಕ್ಟರ್ ನಿಮಗೆ ಆಗತ್ತೆ ಮಗು ಅಂತಾರ, ಆಗತ್ತೆ. ಆಗದೇ ಇಲ್ಲ ಅಂತ ಹೇಳ್ತಾರ, ಆಗಲ್ಲ ಅಷ್ಟೇ. ನನ್ನ ಏಜ್ ನಾನೀಗ 35 ಆಗಿರಲಿ, 30 ಆಗಿರಲಿ, 40 ಆಗಿರಲಿ, 45 ಆಗಿರಲಿ, 60 ಆಗಿರಲಿ, ಹೌ ಡಸ್ ಇಟ್ ಮ್ಯಾಟರ್ ಬೇರೆಯವರಿಗೆ? ಇಲ್ಲ. ಎನಿವೇಸ್ ಇದನ್ನ ಹೇಳ್ತಾ ಏಜ್ನ ದಯವಿಟ್ಟು ನಿಮ್ಮ ಏಜ್ ಏನು, ನನ್ನ ಏಜ್ ಏನು ಇದ್ದಿದೆ ಕಂಪೇರ್ ಮಾಡ್ಕೋಬೇಡಿ. ದಯವಿಟ್ಟು ನೀವೇನಾದ್ರೂ ಈ ಟ್ರಾವೆಲಿಂಗಲ್ಲಿ ಇದ್ದರೆ, ನಿಮಗೆ ಮಕ್ಕಳಾಗ್ತಿಲ್ಲ, ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಂತ ಇದ್ದರೆ, ನಿಮ್ಮ ಏಜ್ ಎಷ್ಟು ಮೇಡಮ್ ಅಂತ ಕೇಳ್ಬಿಟ್ಟು ಕಂಪೇರ್ ಮಾಡ್ಕೋಬೇಡಿ. ಡಾಕ್ಟರ್ ಯಾರು ಮೇಡಮ್, ನಾನು ಹತ್ರದಲ್ಲಿದ್ದೀನಿ, ಕನ್ಸಲ್ಟ್ ಮಾಡ್ಬೋದು ಅಂತ ಕೇಳಿದ್ರೆ ಹಾಸ್ಪಿಟಲ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತೀನಿ, ಕಾಲ್ ಮಾಡ್ಕೊಂಡು ಹೋಗಿ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ನೀವು ಬೇರೆ ಪ್ಲೇಸಲ್ಲಿದ್ದರೆ ದಯವಿಟ್ಟು ನಿಮ್ಮ ನಿಯರೆಸ್ಟ್ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ, ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿ. ಇದನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸಿಗೋಣ ಆಸ್ ಯೂಶುವಲ್ ರೆಗ್ಯುಲರ್ ಡೈಲಿ ಲಾಗ್ಸ್ ಅಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಆ್ಯಂಡ್ ಆಲ್ ದಿ ಬೆಸ್ಟ್. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಯಾರ್ಯಾರು ಟ್ರೈ ಮಾಡಬೇಕು ಅಂತಿದ್ದೀರಾ, ವಿ ವಿಲ್ ಪ್ರೇ ಫಾರ್ ಯು. ನಮ್ಮ ಮನಸ್ಪೂರ್ವಕವಾಗಿ ನಿಮ್ಗೆ ಹೇಳ್ತಾ ಇದ್ದೀವಿ, ಯು ವಿಲ್ ಬಿ ಸಕ್ಸಸ್ಫುಲ್ ಆ್ಯಂಡ್ ಯು ವಿಲ್ ಬಿ ಹ್ಯಾಪಿ. ಒನ್ ಫೈನ್ ಡೇ ಬಂದು ನೀವೇ ಹೇಳ್ತೀರಾ ಈ ಥರ ಫೈನ್ ಸರ್, ನಿಮ್ಮಿಂದ ಸ್ವಲ್ಪ ಹೆಲ್ಪ್ ಆಯಿತು ಅಂತ. ದಟ್ ಡೇ ವಿ ವಿಲ್ ಬಿ ದಿ ಮೋಸ್ಟ್ ಹ್ಯಾಪಿಯೆಸ್ಟ್ ಪೀಪಲ್ ಅಥವಾ ಕಪಲ್ ಟು ಬಿ ವೆರಿ ಫ್ರ್ಯಾಂಕ್. ಪೇಷನ್ಸ್ ಇರಲಿ ದಯವಿಟ್ಟು. ಈ ಜರ್ನಿಯಲ್ಲಿ ಇರೋರು ಈ ಟ್ರೀಟ್ಮೆಂಟ್ ತಗೊಳ್ದಲೇ ಇರಿ, ನ್ಯಾಚುರಲ್ ಆಗಿ ಟ್ರೈ ಮಾಡ್ತಾ ಇರಿ. ಡಿಲೇ ಆಗ್ತಾ ಇದ್ರೆ, ಕನ್ಸೆಪ್ಷನ್ ಡಿಲೇ ಆಗ್ತಾ ಇದ್ರೆ ದಯವಿಟ್ಟು ನಾನು ಹೇಳೋದು ಒಂದೇ ಮಾತು, ಪೇಷನ್ಸ್ ಇಟ್ಕೊಳ್ಳಿ, ನಿಮ್ಮ ಬಗ್ಗೆ ನೀವು ನಂಬಿಕೆ ಇಟ್ಕೊಳ್ಳಿ. ಇದನ್ನ ಹೇಳ್ತಾ ಸಿಗೋಣ. ಬಾಯ್. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, 'cause I'm good on the